ಜೈ ಹಿಂದ್. ಈ ವಿಡಿಯೋದಲ್ಲಿ ನೋಡ್ರಿ ನಾವು ಎಲಿಮಿನೇಷನ್ ಮೆಥಡ್ ಅನ್ನ ಕಲಿಯೋಣ. ಫಸ್ಟ್ ಏನಂತ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್, ಅದಾದ ನಂತರ ನೆಕ್ಸ್ಟ್ ರಿವಿಷನ್ ಕೂಡ ಮಾಡೋಣ. ಎರಡು ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಏನಂದ್ರೆ ಕೆಇಎ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ಸಾಲ್ವ್ ಮಾಡೋಣ ವಿತ್ ಎಲಿಮಿನೇಷನ್ ಮೆಥಡ್. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಈ ಎಕ್ಸಾಮ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಎಕ್ಸಾಮ್ ಐತೆ, ಬಾಳದವ್ ಎಕ್ಸಾಮ್ಸ್ ಗಳು. ಸೊ ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಇವಾಗ ಕಲಿಯಾಕತ್ತೇವ, ಕಲಿಯೋಣ. ಫಸ್ಟ್ ಥಿಂಕ್ ಮಾಡ್ರಿ, ಇವಾಗ ಏನಂತಂದ್ ಹೇಳಿದ್ರೆ ಇಲ್ಲೊಂದು ಟಿ ಕೆ ಡಿ ಎಲ್ ಅಂತಂದೈತೆ. ಟಿ ಕೆ ಡಿ ಎಲ್ ಈ ಲಾಸ್ಟ್ ವರ್ಡ್ಸ್ ಗಳನ್ನ ನಾವು ಇಂಗ್ಲಿಷ್ ನ ನೋಡಿದ್ರೆ ಅಂದ್ರೆ ಡಿ ಎಲ್ ಐತೆ, ಇಲ್ಲೂ ಡಿ ಐತಿ, ಎಲ್ ಐತಿ, ಇಲ್ಲೂ ಡಿ ಐತಿ, ಎಲ್ ಐತಿ, ನನ್ ಆಫ್ ದೀಸ್ ಅಂತ ಐತೆ. ಈ ತರ ಕ್ವಶನ್ಸ್ ಗಳನ್ನ ಕೊಟ್ಟಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ, ನನ್ ಆಫ್ ದೀಸ್ ಬರಂಗಿಲ್ಲ, ಇದನ್ನ ನಾವು ಎಲಿಮಿನೇಟ್ ಮಾಡ್ತೀವಿ. ಅದಾದ ನಂತರ ಈ ಮೂರು ಟರ್ಮ್ಸ್ ಒಳಗಡೆ ಜನರಲ್ ಆಗಿ ಒಂದು ಟರ್ಮ್ ಐತೆ, ಜನರಲ್ ಟರ್ಮ್ ಐತೆ. ಆ ಜನರಲ್ ಟರ್ಮ್ ಯಾವುದು? ಜನರಲ್ ಟರ್ಮ್ ಡ್ರೈವಿಂಗ್ ಲೈಸೆನ್ಸ್ ಐತೆ. ಡ್ರೈವಿಂಗ್ ಲೈಸೆನ್ಸ್ ಹಿಂದ್ಗಡೆ ಏನಾದ್ರು ನೀವು ಯೂಸ್ ಮಾಡ್ತೀರಿ? ಡಿ ಎಲ್ ಹಿಂದ್ಗಡೆ ಏನಾದ್ರು ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀರಿ? ಟ್ರ್ಯಾಕ್ಟರ್ ಡಿ ಎಲ್, ಬಸ್ ಡಿ ಎಲ್, ಈ ತರ ಲಾರಿ ಡಿ ಎಲ್, ಈ ತರ ಹಿಂಗ್ ಏನಾದ್ರು ಹೇಳ್ಬೋದೇ ಹೊರತು ನಾವು ಅದನ್ನ ಪ್ರಾಪರ್ ಆಗಿ ಬರಿಬೇಕಂತ ಹೇಳಿದ್ರೆ ಡಿ ಎಲ್ ಹಿಂದ್ಗಡೆ ಏನು ಯೂಸ್ ಮಾಡಂಗಿಲ್ಲ, ಜಸ್ಟ್ ಡ್ರೈವಿಂಗ್ ಲೈಸೆನ್ಸ್ ಅಷ್ಟ ಅಂತ ಹೇಳ್ತೀವಿ. ಇಲ್ಲಿ ನೋಡಿದ್ರೆ ಟಿ ಕೆ ಡಿ ಎಲ್ ಐತೆ. ಸೊ ಅದಕ್ಕೋಸ್ಕರ ಜನರಲ್ ಟರ್ಮ್ ಏನೈತಲ್ಲ ಅದನ್ನ ನಾನು ತೆಗೆದು ಹಾಕಿದೆ. ಇನ್ನು ಉಳಿದಿದ್ದ ಎರಡ್ ಅಂತಂದ್ ಹೇಳಿದ್ರೆ ಡಿಜಿಟಲ್ ಗ್ರಂಥಾಲಯ, ಆಮೇಲೆ ವಿತರಣಾ ಪಟ್ಟಿ ಅಂತಂದ್ ಹೇಳಿ, ಡಿ ಎಲ್ ಅಂತಂದ್ ಹೇಳಿ. ಎಸ್. ಸೊ ಅದುವಾಗ ನಾವು ನೋಡ್ಕೋಬೇಕು ಇದ್ರಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ನೋಡ್ರಿ, ಎರಡಂತೂ ನಾವು ಕ್ಲಿಯರ್ ಮಾಡ್ಕೊಂತೀವಿ ಆಪ್ಷನ್ಗಳನ್ನ. ಇದನ್ನ ನಾವು ಎಲಿಮಿನೇಷನ್ ಮೆಥಡ್ ಅಂತಂದ್ ಹೇಳ್ತೀವಿ. 50% ಆನ್ಸರ್ ನಾವು ಕರೆಕ್ಟ್ ಮಾಡಕತ್ತೀವಿ ಅಂತಂದ್ ಹೇಳಿ. ಈಗ ಆನ್ಸರ್ ಯಾವ್ದಾಗತ್ತಂದ್ರೆ ಇದ್ರಲ್ಲಿ ಡಿಜಿಟಲ್ ಗ್ರಂಥಾಲಯ ಆಗತ್ತ. ಸೊ ಏನು ಮಾಡಕ್ ಬರಂಗಿಲ್ಲ, ಗೆಸ್ ಹೊಡೆಯೋದಷ್ಟ. ಏನು ಬರ್ಲಿಲ್ಲ ಅಂತಂದ್ ಹೇಳಿದ್ರ. ಸೊ ನಿಮ್ಗೆ ಈಗ ಫಸ್ಟ್ ಟೈಮ್ ಅನ್ನಂತಲೇ ಈ ತರ ಹೇಳ್ಕೊಡ್ತಿದೀನಿ. ಒಂದೊಂದು ಎರಡೆರಡು ಆಪ್ಷನ್ಸ್ ಗಳನ್ನ ಅಷ್ಟೇ ಎಲಿಮಿನೇಟ್ ಮಾಡೋದು ಇವಾಗ. ನೆಕ್ಸ್ಟ್ ಆಮೇಲೆ ಡಿಸ್ಕಷನ್ ಮಾಡೋಣ. ನಾ ಇನ್ನೂ ಒಂದು ಆಪ್ಷನ್ ಅನ್ನ ಡಿಲೀಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಈ ವಿತರಣಾ ಪಟ್ಟಿ, ಡಿಸ್ಟ್ರಿಬ್ಯೂಷನ್ ಲಿಸ್ಟ್ ಅನ್ನೋದು ಏನು ವರ್ಡ್ ಬರುತ್ತಲ್ಲ, ಇದು IT ಸೆಕ್ಟರ್ ಗೆ ಬರುತ್ತೆ. ಸೊ ಕಂಪ್ಯೂಟರ್ ಲೆವೆಲ್, ಅದು ಕಂಪ್ಯೂಟರ್ ಬೇಸ್ಡ್ ಒಂದು ವರ್ಡ್ ಅಂತ ಹೇಳ್ತೀವಿ. ಅಂದ್ರೆ ಈ ಕಂಪ್ಯೂಟರ್ ಸೈನ್ಸ್ ಒಳಗಡೆ ಬರುತ್ತಲ್ಲ ಅಂತ ವರ್ಡ್. ಅದಕ್ಕೋಸ್ಕರ ಇದನ್ನು ಕೂಡ ನಾನು ತೆಗೆದು ಹಾಕ್ತೀನಿ. ಡಿಸ್ಟ್ರಿಬ್ಯೂಷನ್ ಲಿಸ್ಟ್ ಒಂದೇ ಒಂದು ಉಳಿಯುತ್ತೆ, ಡಿಜಿಟಲ್ ಗ್ರಂಥಾಲಯ. ನಿಮ್ಗೆ ಇವಾಗ ಅರ್ಥ ಆಗ್ಲಿ ಅಂತ ಹೇಳಿ ಓನ್ಲಿ ಎರಡೆರಡು ಆಪ್ಷನ್ಸ್ ಗಳನ್ನ ಮಾತ್ರ ನಾನು ತೆಗೆದು ಹಾಕಕತ್ತೆ. ಓಕೆ, ಅರ್ಥ ಆಯ್ತಾ? ಡಿ ಎಲ್ ಅನ್ನೋದು ಈ ತರ ನೋಡಿದಾಗ ವರ್ಡ್ಸ್ ಗಳನ್ನ ಜನರಲ್ ಆಗಿರೋದನ್ನ ತೆಗೆದು ಹಾಕ್ಬೇಕು, ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡುವಂತದ್ದು. ಯಾಕಂತಂದ್ ಹೇಳಿದ್ರೆ ಅಂತದ್ ಕೇಳಂಗಿಲ್ಲ. ನೆಕ್ಸ್ಟ್ ಇವ್ರನ್ನೆಲ್ಲ ಹೆಸರುಗಳನ್ನ ನೆನ್ಪಿಟ್ಕೊಡ್ರಿ. ಇಲ್ಲಿ ರುದ್ರಾಜ್ ಖಂಡೇವಾಲ ಶೂಟಿಂಗ್ ಅಂತಂದ್ ಹೇಳಿ ಇಷ್ಟು ನೇಮ್ಸ್ ಗಳು ಬರ್ತಾವ. ಇಲ್ಲಿ ನೋಡ್ರಿ, ಇದನ್ನ ಎಲಿಮಿನೇಷನ್ ಮೆಥಡ್ ಇಂದ ಟ್ರೈ ಮಾಡೋಣ. BS 2 3 4 5 6 ಅಂತಂದ್ ಹೇಳಿ. ಸೊ BS 2 3 4 6 ಅಂತಂದ್ ಹೇಳಿ ಈ ತರ ಕೊಟ್ಟಿದ್ದಾನ. ಅದಾದ ನಂತರ ನಮ್ಗೆ ಏನು ಗೊತ್ತಿಲ್ಲ, ನನ್ ಆಫ್ ದೀಸ್ ಅಂತಂದ್ ಹೇಳಿ ಬರೋದೇ ಇಲ್ಲ. ಯಾಕಂತಂದ್ ಹೇಳಿದ್ರೆ ಈ ತರ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ ಅಂತಂದ್ ಹೇಳಿದ್ರೆ ನೋಡ್ರಿ, ಅಕ್ಯುರೇಟ್ ವ್ಯಾಲ್ಯೂಸ್ ಗಳನ್ನ ಕೊಟ್ಟಿದ ಅಂತಂದ್ ಹೇಳಿದ್ರೆ ನನ್ ಆಫ್ ದೀಸ್ ಅಂತೂ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಜಿಯೋ ಸಿಂಕ್ರೋನ್ ಸ್ಯಾಟಲೈಟ್ಸ್ ಗಳು ಹಿಂಗೆಲ್ಲ ಬರ್ತಾವ. ಅದಾದ ನಂತರ ನೆಕ್ಸ್ಟ್ ಮಿಸೈಲ್ಸ್ ಗಳಿದಾವ. ನಿಮ್ಗೆ ಎಲ್ರಿಗೂ ಗೊತ್ತೈತೆ ಮಿಸೈಲ್ಸ್ ನೇಮ್ ಗಳು ಹೆಂಗಿದಾವ. ನೀವು ಜನರಲ್ ಆಗಿ ಥಿಂಕ್ ಮಾಡ್ರಿ, ನಮ್ ಇಂಡಿಯಾದಲ್ಲಿ ಮಿಸೈಲ್ಸ್ ನೇಮ್ ಹೆಂಗಿದಾವ, ಅದಕ್ಕೆ ಏನೋ ಒಂದು ಹೆಸರು ಇಡ್ತಾರ. ಪುರಾಣಗಳ ಪ್ರಕಾರ ಪೃಥ್ವಿ, ಅಗ್ನಿ, ಆಕಾಶ್, ನಾಗ್, ತ್ರಿಶೂಲ್, ಬ್ರಹ್ಮೋಸ್, ಅಸ್ತ್ರ ಅಂತಂದ್ ಹೇಳಿ. ಕರೆಕ್ಟ್. ಅಗ್ನಿ 1, ಅಗ್ನಿ 2, ಅಗ್ನಿ 3, ಅಗ್ನಿ 4 ಅಂತಂದ್ ಹೇಳಿ ಈ ತರ ಶಾರ್ಟ್ ಆಗಿ ಅಂತೂ ಕರೆಯಂಗಿಲ್ಲ. ಸೊ ಈ ಆಪ್ಷನ್ ನ ತೆಗೆದು ಹಾಕ್ಬಹುದು. ನೋಡ್ರಿ, ನಾ ಎರಡು ಆಪ್ಷನ್ಸ್ ಗಳನ್ನ ತೆಗೆದು ಹಾಕಿದೆ. ಮೇ ಬಿ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಅಥವಾ ಜಿಯೋ ಸಿಂಕ್ರೋನ್ಸ್ ಸ್ಯಾಟಲೈಟ್ಸ್ ಅಂತಂದ್ ಹೇಳಿ ಇನ್ ಎರಡು ಆಪ್ಷನ್ಸ್ ಗಳು ಅಷ್ಟೇ ಉಳಿದು. ಇನ್ ಇದು ಸ್ಯಾಟಲೈಟ್ಸ್ ಗಳಂತ ಹೇಳಿ ಬರುತ್ತಲ್ಲ, ಇದು ಇಸ್ರೋಗೆ ಸಂಬಂಧಪಟ್ಟು ಅಂತಂದ್ ಹೇಳಿದ್ರೆ ಇಸ್ರೋದವ್ರು ಹಿಂಗಿಡ್ತಾರ ಹೆಸರುಗಳು BS 2, BS 3 ಅಂತಂದ್ ಹೇಳಿ. ಥಿಂಕ್ ಮಾಡ್ರಿ, ಜನರಲ್ ಆಗಿ ಬರೋದೇ ಇಲ್ಲ. ಯಾಕಂದ್ರೆ ಸಿಂಕ್ರೋನಸ್ ಸ್ಯಾಟಲೈಟ್ಸ್ ಗಳನ್ನ ಇಸ್ರೋದವ್ರು ಎಲ್ಲಾದ್ರೂ ಫಾಲೋ ಮಾಡ್ರಿ ಅಂತಂದ್ರೆ ಅವಕ್ ಬೆಂಕಿ ಹೆಸರುಗಳು ಇರ್ತಾವ, ನಮಗ್ ಹೇಳಕ್ಕೂ ಬರಂಗಿಲ್ಲ. ಏನೇನಂತ ಇರ್ಬೋದು, ಇನ್ಸ್ಯಾಟ್ ಅಂತಂದ್ ಹೇಳಿರ್ಬೋದು. ಅದಾದ ನಂತರ G ಸ್ಯಾಟ್ ಅಂತಂದ್ ಹೇಳಿ ಬರುತ್ತ. ಅದಾದ ನಂತರ ಕಾರ್ಟೋಸ್ಯಾಟ್ ಅಂತಂದ್ ಹೇಳಿ ಬರುತ್ತ. ಕಾರ್ಟೋಸ್ಯಾಟ್ ಎಲ್ಲಾ ಹೆಸರುಗಳನ್ನ ನೆನ್ಪಿಟ್ಕೊಡ್ರಿ. ಇವೆಲ್ಲ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ಸ್ ಗಳ ನೇಮ್. ಆಮೇಲೆ IRNSS ಬರುತ್ತ, IRNSS ಅಂತಂದ್ ಹೇಳಿ. ನಾವಿಕ್ ಅಂತಂದ್ ಹೇಳ್ತೀವಿ ಇದನ್ನ. ಇವಾಗ ಗೂಗಲ್ ಒಳಗಡೆ ಏನ್ ಮಾಡ್ತಾ ಇದ್ರು, ಗೂಗಲ್ ಯೂಸ್ ಮಾಡ್ತಾ ಇದ್ವಿ ಮ್ಯಾಪ್ ನೋಡಕ್ಕೆ. ಈಗ ನಮ್ ಇಂಡಿಯಾದವ್ರು ಹೊಸ ಸಿಸ್ಟಮ್ ಯೂಸ್ ಮಾಡ್ತಿದಾರ, ನಾವಿಕ್ ಅಂತಂದ್ ಹೇಳಿ. ಅದಕ್ಕೆ ಸ್ಯಾಟಲೈಟ್ಸ್ ಗಳನ್ನ IRNSS ಅಂತಂದ್ ಹೇಳ್ತೀವಿ. ಇಂಥವು ಜಿಯೋ ಸಿಂಕ್ರೋನಸ್. ಇದನ್ನು ಕೂಡ ನಾವು ತೆಗೆದು ಹಾಕ್ಬಹುದು ಜನರಲ್ ಆಗಿ ಥಿಂಕ್ ಮಾಡಿದ್ರ. ಸೊ ವೇಟ್ ಮಾಡ್ರಿ, ಒಂದ್ ವಿಡಿಯೋ ನೋಡಿದ್ರೆ ಎಲ್ಲ ಅರ್ಥ ಆಗಂಗಿಲ್ಲ. ಸೊ ಹಲವಾರು ವಿಡಿಯೋಸ್ ಗಳನ್ನ ನೋಡ್ಬೇಕು. ಸೊ ಎವ್ರಿ 2-3 ಅವರ್ಸ್ ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಇಲ್ಲಿ ಒಂದೇ ಒಂದು ಉಳಿಯುತ್ತೆ, ಎಮಿಷನ್ ಸ್ಟ್ಯಾಂಡರ್ಡ್ಸ್ ಅಂತಂದ್ ಹೇಳ್ತೀವಿ. ಅದ್ ನಮ್ದು ಆನ್ಸರ್ ಕರೆಕ್ಟ್. ಸೊ ನಂದು ಟ್ರಿಕ್ಸ್ ವಿಡಿಯೋಸ್ ಅನ್ನ ನೋಡ್ರಿ, ಅದ್ರ ಪ್ರಕಾರ ನಾವು ಚೆಕ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ತಪ್ಪಾಗಿರೋದು ಇನ್ ಕರೆಕ್ಟ್ ಯೂಸ್ ಮಾಡ್ಕೋಬೇಕು. ಇನ್ ಕರೆಕ್ಟ್ ಅಂತಂದ್ ಹೇಳಿ ಈ ತರ ಬಂತಂತಂದ್ ಹೇಳಿದ್ರೆ ನೋಡ್ರಿ, ಎಲ್ಲಾ ಕ್ವಶನ್ಸ್ ಗಳನ್ನ ಚೆಕ್ ಮಾಡದ ನನ್ ಆಫ್ ದೀಸ್ ಏನಂದ್ರೆ 100% ಆನ್ಸರ್ ಆಗಿರುತ್ತೆ. ನಾ ಯಾವ್ದ್ರ ಪ್ರಕಾರ ಹೇಳಿದ್ದೆ, ನಾವು ಟ್ರಿಕ್ಸ್ ಅನ್ನ ಯೂಸ್ ಮಾಡಿದ್ವಲ್ಲ ಅದ್ರ ಪ್ರಕಾರ ಎಲ್ಲ ಉಳಿದ ಎಕ್ಸಾಮ್ಸ್ ಗಳಲ್ಲಿ.
ಸೊ ನನ್ ಇನ್ಕರೆಕ್ಟ್ ಅಂತಂದೈತೆ, ನನ್ ಆಫ್ ದಿಸ್ 100% ಕರೆಕ್ಟ್ ಆನ್ಸರ್. ಇಲ್ಲಿ ಏನಂತಂದ್ರೆ ಪಟ್ಟದಕಲ್ಲು ಚಾಲುಕ್ಯ ವಂಶರಿಗೆ ಸಂಬಂಧಪಟ್ಟಿದ್ದು. ಅದಾದ ನಂತರ ನೆಕ್ಸ್ಟ್ ಬಾದಾಮಿ ಮತ್ತು ಪಟ್ಟದಕಲ್ಲು, ಬೇಲೂರು, ಹಳೆಬೀಡು ಇವು ಬಂದು ಅಂದ್ರ ಹೊಯ್ಸಳರಿಗೆ ಸಂಬಂಧಪಟ್ಟಿದ್ದು. ದ್ವಾರ ಸಮುದ್ರ ಅಂತಂದ್ ಹೇಳ್ತೀವಿ, ಹಳೆಬೀಡನ್ನ ನಾವು ದ್ವಾರ ಸಮುದ್ರ. ಕಲ್ಲಿನ ರಥ, ಹಂಪಿ ಬಂದ್ರೆ ವಿಜಯನಗರ ಸಾಮ್ರಾಜ್ಯ. ಇದು ನಮ್ಗೆ ಗೊತ್ತಿದಾವ. ಸೊ ಟ್ರಿಕ್ಸ್ ಪ್ರಕಾರ ಡೈರೆಕ್ಟ್ ಆನ್ಸರ್. ಇಲ್ಲಿ ನೋಡ್ರಿ ನಮ್ ಇದ್ರ ಪ್ರಕಾರ, ಟ್ರಿಕ್ ಪ್ರಕಾರ ನಾವು ನೋಡಿದ್ವಿ ಅಂತಂದ್ ಹೇಳಿದ್ರೆ ಅಪೋಸಿಟ್ ವರ್ಡ್ಸ್ ಗಳು ಮೇನ್ ಏನಂತಂದ್ ಹೇಳಿದ್ರೆ, ಆ ವಿಡಿಯೋಸ್ ಗಳನ್ನ ನೋಡ್ರಿ, ನನ್ನ ಎಲ್ಲಾ ವಿಡಿಯೋಸ್ ಗಳು ಅಪೋಸಿಟ್ ವರ್ಡ್ಸ್ ಗಳು ಎಲ್ಲಾದ್ರೂ ಬಂದ್ವು ಅಂತಂದ್ ಹೇಳಿದ್ರೆ ಹೆಚ್ಚಾಗೋದು ಕಮ್ಮಿ ಆಗೋದು ಈ ತರ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗತ್ತಂತ ಹೇಳಿದ್ರೆ ಲಾರ್ಜರ್ ಆಗೈತಿ, ಆಮೇಲೆ ಸ್ಮಾಲರ್ ಆಗೈತಿ. ಸೊ ಈ ತರ ಎಲ್ಲಾದ್ರೂ ಅಪೋಸಿಟ್ ವರ್ಡ್ಸ್ ಗಳು ಬಂದ್ವು ಅಂತಂದ್ ಹೇಳಿದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್, ಹೆಚ್ಚಿಗೆ ಆಗೋದು ಕಮ್ಮಿ ಆಗೋದು, ಅವಾಗ ಉಳಿದಿದ್ದ ಎಲ್ಲ ಆಪ್ಷನ್ಸ್ ಗಳನ್ನ ನಾವು ತೆಗೆದು ಹಾಕ್ಬೇಕು ಅಂತ ಹೇಳಿ ಕ್ಲಿಯರ್ ಆಗೈತೆ. ಸೊ ಇದ್ರಲ್ಲಿ ಯಾವ್ದಾದ್ರು ಒಂದ್ ಆನ್ಸರ್ ಕರೆಕ್ಟ್ ಆಗತ್ತೆ. ಈಗ ನೋಡ್ರಿ, ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನ ಬಿಸಿ ಮಾಡಿದಾಗ, ಈಗ ನೋಡ್ರಿ, ಸೊ ಒಂದೇನಂತಂದ್ ಹೇಳಿದ್ರೆ ಲೋಹದ ಹಾಳೆ ಇರುತ್ತ, ಅಲ್ಲೊಂದ್ ವೃತ್ತಾಕಾರದ ಹೋಲ್ ಇರುತ್ತ, ಅದನ್ನ ನೀವೆಲ್ಲಾದ್ರೂ ಬಿಸಿ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಆ ಹೋಲ್ ಏನಾಗತ್ತ, ದೊಡ್ಡದಾಕೋತ್ ಹೋಗತ್ತ. ಆಪ್ಷನ್ ಎ ಕರೆಕ್ಟ್ ಆಗ್ತೈತಿ. ಸೊ ಬಟ್ ಅದ್ರ ಎರಡು ಆಪ್ಷನ್ಸ್ ಗಳಂತೂ ನಾವು ತೆಗೆದು ಹಾಕಿದ್ವಿ, 50% ಆನ್ಸರ್ ನ ತಗೊಂಡ್ವಿ. ಎಲಿಮಿನೇಷನ್ ಮೆಥಡ್ ಅರ್ಥ ಆಗೈತಿ. ಆಮೇಲೆ ಲಾಸ್ಟ್ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ, ಮಿಡಲ್ ನಾನು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಂಗಿಲ್ಲ. ಸೊ ಲಾಸ್ಟ್ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಕೆಇಎ ಕ್ವಶನ್ ಪೇಪರ್ಸ್ ಗಳು, ಆಮೇಲೆ ಕೇಳುವಂತ ಟಾಪಿಕ್ಸ್ ಗಳು, ಆಮೇಲೆ ರಿಲೇಟೆಡ್ ಆನ್ಸರ್ಸ್ ನಾನು ಹೇಳ್ಕೊಂತ ಹೋಗ್ತೀನಿ, ಮಿಸ್ ಮಾಡ್ಬೇಡ, ರಿವಿಷನ್ ಆಗತ್ತೆ. ಇಲ್ಲಿ ನೋಡ್ರಿ, ನಮ್ ಟ್ರಿಕ್ ಪ್ರಕಾರ TOR ಅಂದ್ರೆ ಏನು ಅಂತಂದ್ ಹೇಳಿ, ನಮ್ ಕ್ವಶನ್ಸ್ ಗಳನ್ನ ನೋಡಿದ್ವಿ ಅಂತಂದ್ ಹೇಳಿದ್ರೆ ಟ್ರಿಕ್ ನ ಸೈಡ್ ಬರೆದಿಟ್ಕೊಡ್ರಿ, ಫಸ್ಟ್ ವಿಡಿಯೋ ನೋಡ್ರಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ. ಈಗ ನೋಡ್ರಿ, ಇದ್ರಲ್ಲಿ ಏನ್ ಮಾಡೋಣ, ಒಂದು ಲಾಂಗೆಸ್ಟ್ ಆನ್ಸರ್, ಇನ್ನೊಂದ್ ಏನಂತಂದ್ ಹೇಳಿದ್ರೆ ಬ್ರಾಕೆಟ್ ಒಳಗಡೆ ಏನಾದ್ರು ಕೊಟ್ಟಿದ್ರು ಅಂತಂದ್ ಹೇಳಿದ್ರೆ ಅದು 100% ಕರೆಕ್ಟ್ ಆಗಿರುತ್ತೆ. TOR ಅಂತಂದ್ ಹೇಳಿದ್ರೆ ಡಾರ್ಕ್ ನೆಟ್ ಅನ್ನ ಪ್ರವೇಶಿಸಲು ವೆಬ್ ಬ್ರೌಸರ್ ಅಂತಂದ್ ಹೇಳ್ತೀವಿ. ಇದು ನಮ್ದು 100% ಕರೆಕ್ಟ್ ಆನ್ಸರ್. ಸೊ ಇದೇನಂತಂದ್ ಹೇಳಿದ್ರೆ ನಾರ್ಮಲ್ ಕ್ವಶನ್. ಸೊ ಏನು ಗೊತ್ತಿಲ್ಲ, ಲಾಂಗೆಸ್ಟ್, ಆಮೇಲೆ ಬ್ರಾಕೆಟ್ ಒಳಗಡೆ ಕೊಟ್ಟಿದ್ರು ಅಂತಂದ್ ಹೇಳಿದ್ರೆ ಅದು 100% ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಥಿಂಕ್ ಮಾಡ್ರಿ, ಬೇಕಿಂಗ್ ಸೋಡಾ ಅಂತ ಕೊಟ್ಟಿದ್ದಾನ, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್ ಅಂತಂದ್ ಹೇಳಿ. ಇಲ್ಲಿ ನಮಗ್ ಕನ್ಫ್ಯೂಸ್ ಮಾಡಾಕ ಅವ ಏನ್ ಮಾಡ್ತಾ ಅಂತಂದ್ರೆ ಕ್ವಶನ್ ನ ಕೇಳ್ತಾನೆ. ಕನ್ಫ್ಯೂಸ್ ಮಾಡುವಂತ ವರ್ಡ್ಸ್ ಗಳು ಯಾವ ನೋಡಿದ ತಕ್ಷಣ ನಾವು ಇದನ್ನ ಆಲ್ಮೋಸ್ಟ್ ಸಿಮಿಲರ್ ವರ್ಡ್ಸ್ ಅನ್ನಂಗಿಲ್ಲ, ಸಿಮಿಲರ್ ವರ್ಡ್ಸ್ ಇದ್ದು ಅಂದ್ರೆ ನಾವು ತೆಗೆದಾಕ್ತಿವಿ. ಆಲ್ಮೋಸ್ಟ್ ಒಂಥರ ಅಪೋಸಿಟ್ ವರ್ಡ್ಸ್ ಇದ್ದಂಗೆ ನಾವು ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್ ಅಂತಂದೇಳಿ. ಈ ಎರಡರಲ್ಲಿ ಯಾವ್ದಾದ್ರು ಏನಂತಂದ್ ಹೇಳಿದ್ರೆ ನಮ್ಗೆ 100% ಕನ್ಫ್ಯೂಸ್ ಆಗಿರೋದ್ರಿಂದ ಈ ಎರಡರಲ್ಲಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಇನ್ನು ಉಳಿದಿದ್ದು ಎರಡು ಆಪ್ಷನ್ಸ್ ಗಳನ್ನ ನಾವು ತೆಗೆದು ಹಾಕ್ತಿವಿ. ಇಲ್ಲಿ ನೋಡ್ರಿ, ಬೇಕಿಂಗ್ ಸೋಡಾ ಅಂತಂದ್ ಹೇಳಿದ್ರೆ ನಾವು ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಬೇಕಿಂಗ್ ಸೋಡಾ ಅಂತಂದ್ ಹೇಳಿದ್ರೆ ಸೋಡಿಯಂ ಬೈಕಾರ್ಬೋನೇಟ್. ಈ ನೋಡ್ರಿ, ಬಾಯಿಯಿಂದ ತಿಂತೀವಲ್ಲ ಸೋಡಾ, ನಾವು ತಿಂತೀವಿ, ಸೋಡಾ ತಿಂತೀವಿ, ಇದು ಸೋಡಿಯಂ ಬೈಕಾರ್ಬೋನೇಟ್, ಬಾಯಿ ಕಾರ್ಬೋನೇಟ್ ಅಂತಂದ್ರೆ ನೆನ್ಪಿಟ್ಕೊಡ್ರಿ. ಇನ್ನು ಸೋಡಿಯಂ ಕಾರ್ಬೋ ಏನಂತಂದ್ ಹೇಳಿದ್ರೆ ಹೈಡ್ರೇಟ್ ಅಂತಂದ್ ಐತಲ್ಲ, ಇದು ಹೈಡ್ರೇಟ್ ಬರಂಗಿಲ್ಲ. ಅವೆಲ್ಲ ಏನಂತಂದ್ ಹೇಳಿದ್ರೆ ರಾಂಗ್ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ಸೋಡಿಯಂ ಕಾರ್ಬೋನೇಟ್ ಅಂತಂದ್ ಹೇಳಿ ಬರುತ್ತೆ ಇನ್ನೊಂದು, ಜಸ್ಟ್ ಏನಂತಂದ್ ಹೇಳಿದ್ರೆ ಸೋಡಿಯಂ ಕಾರ್ಬೋನೇಟ್ ಅಂತಂದ್ ಹೇಳಿ ಬರುತ್ತೆ. ಈ ಸೋಡಿಯಂ ಕಾರ್ಬೋನೇಟ್ ಅಂತಂದ್ ಹೇಳಿದ್ರೆ ಅಂತಂದ್ ಐತಿ ನೋಡ್ರಿ, ಅಂದ್ರೆ ಕೈಯಿಂದ ಅಂತ ನೆನ್ಪಿಟ್ಕೊಡ್ರಿ, ಅಂದ್ರೆ ವಾಶ್ ಮಾಡೋದು, ಅದನ್ನ ವಾಷಿಂಗ್ ಸೋಡಾ ಅಂತ ಕರಿತೀವಿ. ಕೈಯಿಂದ ವಾಶ್ ಮಾಡ್ತೀವಿ, ಅದಕ್ಕೋಸ್ಕರ ವಾಷಿಂಗ್ ಸೋಡಾ ಅಂತ ಕರಿತೀವಿ. ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಬಾಯಿಯಿಂದ ತಿಂತೀವಿ, ಬೈ ಐತಿ, ಅದನ್ನ ಬೇಕಿಂಗ್ ಸೋಡಾ ಅಂತ ಹೇಳಿ ಕರಿತೀವಿ. ಇಲ್ಲಿ ಕ್ವಶನ್ ನೋಡ್ರಿ, ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತಹ ಲ್ಯಾಂಡರ್ ಮತ್ತು ರೋವರ್ ಹೆಸರುಗಳನ್ನ ಗುರುತು ಮಾಡ್ರಿ ಅಂತಂದ್ ಹೇಳಿ. ಸೊ ನಾವು ಎಲಿಮಿನೇಷನ್ ಮೆಥಡ್ ಹೆಂಗ್ ಮಾಡೋದು ಅಂತಂದ್ ಹೇಳಿದ್ರೆ ಅರ್ಥ ಮಾಡ್ಕೊಡ್ರಿ. ಈಗ ನಾವು ಆಪ್ಷನ್ಸ್ ಗಳನ್ನ ನೋಡಿದ್ವಿ, ಸಾರಿ, ಈಗ ನಮಗ್ ಗೊತ್ತೈತೆ ಸರ್, ಇವಾಗ ಆದಿತ್ಯ ಅಂತಂದೈತೆ. ಸೊ ನೋಡ್ರಿ, ವಿಕ್ರಮು, ಪ್ರಜ್ಞಾನು, ಆಮೇಲೆ ಆದಿತ್ಯ ಅಂತಂದ್ ಹೇಳಿ. ಆದಿತ್ಯ ಅಂತಂದ್ ಹೇಳಿದ್ರೆ ಇದ್ರ ಸಮಾನಾರ್ಥಕ ಪದ ನಮಗ್ ಎಲ್ರಿಗೂ ಗೊತ್ತೈತೆ. ಆದಿತ್ಯ ಅಂತಂದ್ ಹೇಳಿದ್ರೆ ನಾವ್ ಏನಂತ ಕರಿತೀವಿ, ಸೂರ್ಯ ಅಂತ ಕರಿತೀವಿ. ಆದಿತ್ಯ ಅಂತಂದ್ ಹೇಳಿದ್ರೆ ಸೂರ್ಯ. ನಮ್ಗೆ ಇನ್ನೊಂದ್ ಏನಂತಂದ್ ಹೇಳಿದ್ರೆ, ನಾವು ಇಸ್ರೋದವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಇಸ್ರೋ ಆಗಿರ್ಬೋದು, ಮಿಸೈಲ್ಸ್ ಗಳಾಗಿರ್ಬೋದು, DRDO ಆಗಿರ್ಬೋದು, ಇವರೆಲ್ಲ ರಿಲೇಟೆಡ್, ಆಮೇಲೆ HAL ರಿಲೇಟೆಡ್ ಹೆಸರುಗಳನ್ನ ಇಡ್ತಾರ. ಈಗ ಆದಿತ್ಯ ಅಂತಂದ್ ಹೇಳಿದ್ರೆ ಸೂರ್ಯ, ಕ್ಲಿಯರ್. ಅಂದ್ರೆ ಸೂರ್ಯನಿಗೆ ಸಂಬಂಧಿಸಿದಂತಹ ಇದು ಪ್ರೋಗ್ರಾಮ್ ಐತನ, ಇಲ್ಲ ಚಂದ್ರನಿಗೆ ಸಂಬಂಧಿಸಿದೈತೆ. ಎಲ್ಲೆಲ್ಲಿ ಆದಿತ್ಯ ಬಂದೈತೆ ಆ ಎಲ್ಲಾ ಪಾಯಿಂಟ್ಸ್, ಅಂದ್ರೆ ಎಲ್ಲಾ ಏನಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡ್ಬಿಡು. ಆದಿತ್ಯ ಇಲ್ಲೂ ಬಂದೈತೆ, ಆದಿತ್ಯ ಇಲ್ಲೂ ಬಂದೈತೆ, ಆದಿತ್ಯ ಇಲ್ಲೂ ಬಂದೈತೆ. ಸೊ 3 ಆಪ್ಷನ್ಸ್ ಗಳು ಕ್ಲಿಯರ್ ಅದು. 100% ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ವಿಕ್ರಮ್ ಅಂಡ್ ಪ್ರಜ್ಞಾನ್ ಅಂತಂದೇಳಿ. ಚಂದ್ರಯಾನ 3ಕ್ಕೆ ಸಂಬಂಧಿಸಿದ ಲ್ಯಾಂಡರ್ ಮತ್ತು ರೋವರ್ ಹೆಸರು ಏನಂತಂದ್ ಹೇಳಿದ್ರೆ ಲ್ಯಾಂಡರ್ ವಿಕ್ರಮ್, ಆದ್ರೆ ರೋವರ್ ಏನಂತಂದ್ ಹೇಳಿದ್ರೆ ಪ್ರಜ್ಞಾನ್ ಅಂತಂದ್ ಹೇಳ್ತೀವಿ. ಕ್ಲಿಯರ್, ಎಲಿಮಿನೇಷನ್ ಮೆಥಡ್. ಸೊ ಕೊನೆಗೆ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ, ಟೋಟಲ್ ಆಗಿ ಒಂದು 7 ರಿಂದ 8 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ ಕೆಇಎ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಕೆಇಎ ಕ್ವಶನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ. ಇವು ಒಂದೊಂದು ಕೆಇಎ ಕ್ವಶನ್ಸ್ ಗಳೇ. ಇಲ್ಲಿ ನೋಡ್ರಿ, ಕೆಳಗಿನ ಯಾವ ರಾಜ್ಯ ವಿಧಾನ ಪರಿಷತ್ತನ್ನ ಹೊಂದಿಲ್ಲ ಅಂತಂದೇಳಿ, ಯಾವ ರಾಜ್ಯ ವಿಧಾನ ಪರಿಷತ್ತನ್ನ ಹೊಂದಿಲ್ಲ.
ಇಲ್ಲಿ ನೋಡ್ರಿ ನಮ್ ಕರ್ನಾಟಕದೊಳಗಡೆ ವಿಧಾನ ಪರಿಷತ್ ಐತಲ್ಲ, ಓಕೆ ಈ ಆಪ್ಷನ್ ಬರಂಗಿಲ್ಲ. ವಿಧಾನ ಪರಿಷತ್ ಕರ್ನಾಟಕದೊಳಗಡೆ ಐತೆ, ನಮ್ಗೆಲ್ಲಾ ಗೊತ್ತೈತಿ. ಆಮೇಲೆ ಉತ್ತರ ಪ್ರದೇಶದ ಸರಿ ಫೇಮಸ್ ರೀ, ಇದ್ರೊಳಗೂ ಕೂಡ ಏನಂತ ಹೇಳಿದ್ರೆ ವಿಧಾನ ಪರಿಷತ್ ಐತೆ. ಈ ಎರಡು ಆಪ್ಷನ್ಸ್ ಗಳನ್ನ ನಾವು ತೆಗೆದಾಕ್ತಿವಿ. ಮೇ ಬಿ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಇರುತ್ತೆ. ಮೇ ಬಿ ಈ ಎರಡರಲ್ಲಿ ಏನಂತಂದ್ರೆ ಒಂದು ಆಪ್ಷನ್ ಇರುತ್ತೆ. ಈ ಮಧ್ಯಪ್ರದೇಶ ಅನ್ನೋದೈತ್ಲ, ಈ ಮಧ್ಯಪ್ರದೇಶದಲ್ಲಿ ಇಲ್ಲಿ ಆನ್ಸರ್ ಕರೆಕ್ಟ್. ಮಧ್ಯಪ್ರದೇಶದೊಳಗಡೆ ವಿಧಾನ ಪರಿಷತ್ ಇಲ್ಲ. ಸೊ ಉಳಿದಿರೋ 3 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಐತೆ, ಇದು ಕರೆಕ್ಟ್ ಆನ್ಸರ್. ಸೊ ಎರಡು ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡಿದ್ವಿ. ಸೊ ನೋಡ್ರಿ ಕ್ವಶನ್, ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ನಿಮ್ಗೆ ಡೈರೆಕ್ಟ್ ಆನ್ಸರ್ ಗೊತ್ತಿತ್ತಂದ್ರೆ 100% ಹಾಕ್ಬಿಡ್ರಿ, ಮೂವ್ ಆನ್ ಆಗ್ಬಿಡ್ರಿ. ಬಟ್ ಅದ್ರ ಎಲಿಮಿನೇಷನ್ ಮೆಥಡ್ ಹೆಂಗ್ರಿ ಸರ್? 8th 9th 10th ಬುಕ್ಸ್ ಗಳು ನಮಗ್ ಏನಂದ್ರೆ ಪವಿತ್ರ ಗ್ರಂಥಗಳಿದ್ದಂಗೆ. ಎಲ್ರು KA ಬೋರ್ಡ್ ಏನಂತಂದ್ರೆ ಇದ್ರ ಪವಿತ್ರ ಗ್ರಂಥ ಇದ್ದಂಗೆ KA ಬೋರ್ಡ್ಸ್ 8th 9th 10th. ಈಗ ನೋಡ್ರಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಇದಾರೆ ಸರ್, ನಮಗ್ ಇವ್ರು ಗೊತ್ತಿದ್ರಿ ಸರ್, ಇವ್ರ ಕರಡು ಸಮಿತಿ ಅಧ್ಯಕ್ಷರಾಗಿದ್ರು ಅಂತಂದ ಹೇಳಿ ನಮ್ ಬುಕ್ಸ್ ಕೊಟ್ಟಾರ ಕರಡು ಸಮಿತಿ. ಸೊ ಇದನ್ನ ನಾನು ತೆಗೆದು ಹಾಕ್ತೀನಿ. ಅದಾದ ನಂತರ ಸರ್ ಇಲ್ಲಿ ನೋಡ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಂದೈತ್ರಿ ಸರ್, ನಮಗ್ ಇವ್ರು ಬಾಳ ಅಂದ್ರ ನಮಗ್ ಬಾಳ ಗೊತ್ತಿದಾರೆ. ಯಾಕಂತಂದ ಹೇಳಿದ್ರ ಸೊ ಇವರು ಗೃಹ ಸಚಿವರಾಗಿದ್ರು, ಫಸ್ಟ್ ಗೃಹ ಸಚಿವರು ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ್ರು ಸರ್, ಎಲ್ಲಾ ದೇಶೀಯ ಸಂಸ್ಥಾನಗಳನ್ನ ಒಗ್ಗೂಡಿಸಿದ್ರಿ. ಆಮೇಲೆ ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್ ಅಂತಂದ ಹೇಳಿ ಒಂದು ಸಮಿತಿ ಬರುತ್ತಲ್ರಿ, ಅದಕ್ಕೆ ಅವ್ರ ಅಧ್ಯಕ್ಷರಾಗಿದ್ರಿ. ಇದನ್ ಬಿಟ್ರೆ ಬೇರೆ ಇಲ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರಿಗೆ. ಅದನ್ನು ತೆಗೆದು ಹಾಕ್ತಿವಿ ನಾವು. ದೇಶೀಯ ಸಂಸ್ಥಾನಗಳನ್ನ ಒಂದ್ ಮಾಡಿದ್ರಿ, ಆಪರೇಷನ್ ಪೋಲೋ ಮಾಡಿದ್ರಿ, ಇದನ್ನೆಲ್ಲ ಓದಿದೇವ್ ನಾವು. ಆಪರೇಷನ್ ಪೋಲೋ ಯಾವ್ದಕ್ ಬರುತ್ತ? ಹೈದರಾಬಾದ್ ಸಂಸ್ಥಾನವನ್ನ ವಿಲೀನ ಮಾಡ್ಕೊಳಕ್ ಬರುತ್ತ. ಎಸ್, ಇದನ್ನ ತೆಗೆದು ಹಾಕಿದ್ವಿ. ಆಮೇಲೆ ಜವಾಹರ್ಲಾಲ್ ನೆಹರು ಏನಂತ ಹೇಳಿದ್ರೆ ಅವ್ರ ಸಂವಿಧಾನಕ್ ಸಂಬಂಧ ಇಲ್ರಿ, ಇವ್ರನ್ನ ನಾವು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಕರಿತೀವ್ರಿ. ಆಮೇಲೆ 1929ರಲ್ಲಿ ನಡೆದಂತಹ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ರಿ. ಈ 2 ಪಾಯಿಂಟ್ಸ್ ಗಳನ್ನ ಓದಿದೀವಲ್ಲ, ಆ 2 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಜವಾಹರ್ಲಾಲ್ ನೆಹರು ಕೂಡ ತೆಗೆದಾಕ್ರಿ. ಆನ್ಸರ್ ಏನ್ ಉಳಿಯುತ್ತಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರ್ರಿ. ಆಮೇಲೆ ಮೊದಲ ರಾಷ್ಟ್ರಪತಿ ಕೂಡ ಆಗಿದ್ದರ್ರಿ. ಎಸ್, ಮೊದಲ ರಾಷ್ಟ್ರಪತಿ. ಆಮೇಲೆ ಆರ್ಟಿಕಲ್ 52 ಏನ್ ಹೇಳುತ್ತೆ? ನಮ್ಮ ದೇಶಕ್ಕೊಬ್ರು ರಾಷ್ಟ್ರಪತಿ ಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದಲ್ಲಿ ರಾಜ್ಯದ ಗಡಿಗಳನ್ನ ಬದಲಾಯಿಸುವ ಅಧಿಕಾರ ಯಾರಿಗೈತೆ ಅಂತಂದ ಹೇಳಿ ಎಲಿಮಿನೇಷನ್ ಮೆಥಡ್ ಮಾಡೋಣ. ಮೇನ್ ಏನಂತಂದ್ ಹೇಳಿದ್ರೆ ಈಗ ರಾಜ್ಯದ ಗಡಿಗಳಂತಂದ್ ಹೇಳಿ ಬರ್ತಾವ. ಅದೇ ರೀತಿಯಾಗಿ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಈಗ ನದಿ ವಿವಾದಗಳ ಬರ್ತಾವ. ಸೊ ಅಂತಾರಾಜ್ಯ ನದಿ ವಿವಾದಗಳಂತಂದ್ ಹೇಳಿ ಬರ್ತಾವ. ಈಗ ರಾಜ್ಯದ ಗಡಿ ವಿವಾದ ಏನಂದ್ರೆ ಕರ್ನಾಟಕ ತಮಿಳ್ನಾಡಕ್ ಐತೆ, ಆತರ ಥಿಂಕ್ ಮಾಡ್ರಿ ಜನರಲ್ ಆಗಿ. ಈ ಕರ್ನಾಟಕ ತೀರ್ಪು ಕೊಡ್ತಂತಂದ್ ಹೇಳಿ ತಮಿಳ್ನಾಡು ಸುಮ್ಮಿರ್ತೈತೇನ್? ಇಲ್ಲ. ತಮಿಳ್ನಾಡು ತೀರ್ಪು ಕೊಟ್ರ ಕರ್ನಾಟಕ ಸರ್ಕಾರ ಸುಮ್ಮಿರ್ತೈತೇನ್? ಇಲ್ಲ. ಸೊ ಅದಕ್ಕೋಸ್ಕರ ರಾಜ್ಯ ಸರ್ಕಾರಗಳು ಅಧಿಕಾರ ಬರಂಗಿಲ್ಲ ಅಲ್ಲಿ. ಕ್ಲಿಯರ್? ಆಮೇಲೆ ಮೋದಿಜಿ ಅವ್ರು ಏನಾದ್ರು ಮಾಡಕ್ಕಾಗತ್ತಾ ಪ್ರಧಾನ ಮಂತ್ರಿಯಾಗಿ? ನೀ ತಮಿಳ್ನಾಡು ನೀ ಹಿಂಗ್ ಮಾಡ್ ಹಂಗ್ ಮಾಡ್ ಅಂತಂದೇಳಿ ಬರಂಗಿಲ್ಲ. ಅದಾದ ನಂತರ ರಾಷ್ಟ್ರಪತಿ ಹೆಂಗಂತಂದ್ ಹೇಳಿದ್ರೆ ಮನ್ಯಾಗ ಅಪ್ಪ ಇದ್ದಾನೆ, ಮನ್ಯಾಗ ಏನಂತಂದ್ ಹೇಳಿದ್ರೆ ಅಪ್ಪ ಇದ್ದಾನೆ. ಸೊ ಅವ್ರ ಹತ್ರ ಅವರ ಮೇನ್ ಆ ಮನಿಗೆ. ಬಟ್ ಆದ್ರೆ ಅವ್ರ ಹತ್ರ ಏನು ಕಾರ್ಯಾಂಗದ ಕೆಲಸ ಇರಂಗಿಲ್ಲ. ಎಲ್ಲ ಯಾರು ಮಾಡ್ತಾರ? ಅವು ಮಾಡ್ತಾಳ. ಎಲ್ಲಾ ಕೆಲಸವನ್ನ ಯಾರು ಮಾಡ್ತಾರ? ಅವು ಮಾಡ್ತಾಳ. ಈ ಟ್ರಿಕ್ ಅನ್ನ ನೆನ್ಪಿಟ್ಕೊಳ್ರಿ. ಅಂದ್ರ ಸಂಸತ್ ಅಂತ ನೆನ್ಪಿಟ್ಕೊಳ್ರಿ. ಅವು ಅಂದ್ರೆ ಸಂಸತ್. ಎಲ್ಲಾ ಚೇಂಜಸ್ ಗಳು, ನದಿ ವಿವಾದ ಆಗಿರ್ಬಹುದು, ಆಮೇಲೆ ರಾಜ್ಯದ ಗಡಿನ ಎಲ್ಲಾನು ಅಧಿಕಾರ ಯಾರಿಗಿರುತ್ತೆ? ಸಂಸತ್ಗಿರುತ್ತೆ. ಆಮೇಲೆ ಮಿಲಿಟರಿ ಬಗ್ಗೆ ಆಗಿರ್ಬಹುದು, ಬಿಲ್ಸ್ ಗಳ ಬಗ್ಗೆ ಆಗಿರ್ಬಹುದು, ಆತರ ಎಲ್ಲಾ ಕೆಲಸ ಮಾಡೋದ್ಯಾರೋ ಅವು. ಸರ್ ರಾಷ್ಟ್ರಪತಿ ಅಂತಂದ್ರೆ ಅಪ್ಪ ಇದ್ದಂಗ, ಸುಮ್ಮ ಹೆಡ್ ಇದ್ದಂಗ ಅಷ್ಟ. ಆಮೇಲೆ ಇಂತದೇನಂದ್ರ ರಾಜ್ಯಗಳ ನಡುವೆ ಏನಾದ್ರು ಜಗಳ ಆಯ್ತು ಅಂತಂದ ಹೇಳಿದ್ರ ಸ್ಟೇಟ್ ಗವರ್ಮೆಂಟ್ಸ್ ಎಲ್ಲ ಬರಂಗಿಲ್ಲ. ಆಮೇಲೆ ರಾಷ್ಟ್ರ ಇವ್ರು ಬರಂಗಿಲ್ಲ, ಪ್ರೈಮ್ ಮಿನಿಸ್ಟರ್ ಬರಂಗಿಲ್ಲ. ಪ್ರೈಮ್ ಮಿನಿಸ್ಟರ್ ಏನಂತಂದ್ ಹೇಳಿದ್ರೆ ಇದ್ರೊಳಗಡೆ ಇರ್ತಾನ, ಪಾರ್ಲಿಮೆಂಟ್ ಒಳಗಡೆ. ಆಮೇಲೆ ಪಾರ್ಲಿಮೆಂಟ್ ಅಂದ್ರೆ ಏನ್ರಿ ಸರ್? ಸಂಸತ್ ಅಂದ್ರೆ ಏನ್ರಿ? ಸೊ ಅದ್ರೊಳಗಡೆ ಯಾರ್ಯಾರು ಇರ್ತಾರ್ರಿ? ಪ್ರೆಸಿಡೆಂಟ್ ಇರ್ತಾರ್ರಿ, ಲೋಕಸಭೆ ಸದಸ್ಯರು ಇರ್ತಾರ್ರಿ, ಆಮೇಲೆ ರಾಜ್ಯಸಭೆ ಸದಸ್ಯರು ಇರ್ತಾರ್ರಿ. ಸೊ ಇಲ್ಲಿ ನೋಡ್ರಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತಂದ್ ಹೇಳಿ ಬಂದಿದ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದ್ರಲ್ಲಿ ಆರ್ಟಿಕಲ್ಸ್ ಯಾವ ಅಂತಂದ್ ಹೇಳಿ. ಸರ್ ನನಗ್ ಗೊತ್ತೈತ್ರಿ ಆರ್ಟಿಕಲ್ 52. ಯಾಕಂತಂದ್ ಹೇಳಿದ್ರೆ ಅದಕ್ಕೆ ರಾಷ್ಟ್ರಪತಿ ಬೇಕು ಅಂತಂದ್ ಹೇಳಿ ನನಗೆ ಯಾವಾಗ್ಲೂ ನೆನಪೈತ್ರಿ. ಕರೆಕ್ಟಾ? ಅಂದ್ರೆ ಇದು ಬರಂಗಿಲ್ಲ ಇದ್ರೊಳಗಡೆ. ಕ್ಲಿಯರ್? ಅದಾದ ನಂತರ ಸರ್ ನಮ್ಗೆ ಗೊತ್ತೈತ್ರಿ ಇದು ಫಸ್ಟ್ ಆಪ್ಷನ್ ಫಂಡಮೆಂಟಲ್ ರೈಟ್ಸ್ ಬರತ್ತಂತ ಹೇಳಿ. ಫಂಡಮೆಂಟಲ್ ರೈಟ್ಸ್ ಗಳು ಮೂಲಭೂತ ಹಕ್ಕುಗಳಿಗೆ ಅಂತಂದ್ ಹೇಳಿ. ಇನ್ನು ಉಳಿಯೋದ್ 2 ಆಪ್ಷನ್, ಈ 2ರಲ್ಲಿ ಯಾವ್ದಾದ್ರು ಒಂದ್ ಕರೆಕ್ಟ್ ಆಗಿರುತ್ತೆ. ಸೊ ಅಂದ್ರೆ ನಾವು 2 ಆಪ್ಷನ್ಸ್ ಗಳನ್ನ ನಮ್ದು ಸ್ವಲ್ಪ ನಾಲೆಜ್ ಇಂದ ತೆಗೆದು ಹಾಕಿದ್ವಿ. ಇನ್ ಈ ಆಪ್ಷನ್ಸ್ ಗಳನ್ನ ನಾವು ಚೆಕ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಆರ್ಟಿಕಲ್ 36ರಿಂದ ಹಿಡ್ಕೊಂಡು 51ರವರೆಗೂ DPSP ಗಳು ಬರ್ತಾವ. ಇಲ್ಲಿ ನೋಡ್ರಿ ಆರ್ಟಿಕಲ್ 14ರಿಂದ ಹಿಡ್ಕೊಂಡು ಆರ್ಟಿಕಲ್ 35ರವರೆಗೂ ಫಂಡಮೆಂಟಲ್ ರೈಟ್ಸ್ ಗಳ ಬಗ್ಗೆ ಬರ್ತಾವ. ಆರ್ಟಿಕಲ್ 36ರಿಂದ 57ರವರೆಗೂ DPSP ಬರ್ತಾವ. ಆರ್ಟಿಕಲ್ 51A ಒಳಗಡೆ ಸೊ ಇಲ್ಲೇನ್ ಬರುತ್ತಂತಂದ ಹೇಳಿದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಗಳು ಬರ್ತಾವ. ಈ ಸೀಕ್ವೆನ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೋಡ್ರಿ ಮತದಾನದ ಹಕ್ಕನ್ನ ಚಲಾಯಿಸೋದೈತಲ್ಲ, ಇದನ್ನ 21 ವರ್ಷದಿಂದ 18 ವರ್ಷಕ್ಕ
ಕಡಿಮೆ ಮಾಡಿದಾರ ಯಾವ ತಿದ್ದುಪಡಿ ಮುಖಾಂತರ ಅಂತ ಹೇಳಿ. ನಾವು ಬುಕ್ಸ್ ಗಳ ಪ್ರಕಾರ 8th ಇಂದ 12th ವರೆಗೂ ಬುಕ್ಸ್ ಗಳನ್ನ ನಾವು ಆಲ್ರೆಡಿ ಓದಿರ್ತೀವಿ, ನಮಗ್ ಗೊತ್ತಿರುತ್ತೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಇರ್ತಾವ. ಈಗ ನೋಡ್ರಿ, ಇದು 72ನೇ ತಿದ್ದುಪಡಿ ಅಂತಂದ್ ಹೇಳಿ ಎಲ್ಲಾದ್ರೂ ನಾವು ಬುಕ್ಸ್ ಒಳಗೆ ಕೇಳಿದೇವೇನ್ರಿ? ಕೇಳಿಲ್ಲ, ಎಲ್ಲೂ ಕೇಳಿಲ್ಲ. ಈ ಆಪ್ಷನ್ ಅನ್ನ ತೆಗೆದಾಕ್ರಿ. ಇದು ಆಡ್ ಒನ್ ಔಟ್ ಅಂತಂದ್ ಕರಿತೀವಿ, ಗುಂಪಿಗೆ ಸೇರದ ಪದ ಅಂತಂದೇಳಿ. ಸೊ 72ನ್ನ ತೆಗೆದಾಕಿದ್ವಿ, ಇದು ಬರೋದೇ ಇಲ್ಲ, ಬುಕ್ಸ್ ಒಳಗಡೆ ಕೊಟ್ಟೇ ಇಲ್ಲ. ಎಸ್, ಇನ್ ಮೇ ಬಿ ಏನಂತಂದ್ ಹೇಳಿದ್ರೆ ಈ 3ರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ ನಮ್ಗೆ ಏನಿಂತ ಹೇಳಿದ್ರೆ ಈ 42ನೇ ತಿದ್ದುಪಡಿ 44ನೇ ತಿದ್ದುಪಡಿ ಅಂತಂದೇಳಿ. ಆಮೇಲೆ ಇನ್ನೊಂದನ್ನು ಕೂಡ ಯೂಸ್ ಮಾಡ್ಬೋದು. ಸರ್ ನಮಗ್ ಗೊತ್ತೈತ್ರಿ 73 ಮತ್ತು 74. 73, 74 ಏನಂದ್ರೆ ಇವು ಪಂಚಾಯತಿ ಮತ್ತು ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಿರೋ ತಿದ್ದುಪಡಿಗಳು. ಮೇ ಬಿ ರಿಲೇಟೆಡ್ ಇರುತ್ತೆ, ಕ್ಲಿಯರ್, ಆ ಟೈಮ್ ಒಳಗಡೆ. ಸೊ ಅದಕ್ಕಿಂತ ಮುಂಚೆ ಏನಂತಂದ್ ಹೇಳಿದ್ರೆ ಇನ್ನೊಂದ್ ಹೇಳ್ತೀವಿ, ಸರ್ ಇದು 42ನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಕರಿತೀವಿ. ಆಮೇಲೆ ಇನ್ನೊಂದ್ ತರ ಥಿಂಕ್ ಮಾಡ್ರಿ, ಈ 21ರಿಂದ 18 ವರ್ಷಕ್ಕೆ ಕಮ್ಮಿ ಮಾಡ್ತಿದಾರ ಇಲೆಕ್ಷನ್ ಅಂತಂದ್ರೆ, ಇಲೆಕ್ಷನ್ ಬಗ್ಗೆ ಐತಂದ್ರ ಸೊ ಅದೊಂದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ. ಇಂತ ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ತಿದ್ದುಪಡಿ ಮಾಡ್ತಿದಾರ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಹೊಸದನ್ನ ಸೇರಿಸ್ತಾರ, ಒಂದ್ರಲ್ಲಿ ಎಲ್ಲಾ ಸೇರ್ಸಂಗಿಲ್ಲ. ಸೊ ಆ ಪಾಯಿಂಟ್ ಅನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಈ 42ನ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ಇದ್ರಲ್ಲಂತೂ ಸೇರ್ಸಕ್ ಆಗಂಗಿಲ್ಲ ಇದನ್ನ. ಸೊ ಇದನ್ನ ನಾವು ತೆಗೆದಾಕಿದ್ವಿ. ಆಮೇಲೆ 44ನೇ ತಿದ್ದುಪಡಿ ಬಗ್ಗೆ ನಮಗ್ ಗೊತ್ತೈತ್ರಿ, ಸರ್ ಇದು ಆಸ್ತಿ ಹಕ್ಕನ್ನ ತೆಗೆದಾಕೈತ್ರಿ. ಆಸ್ತಿ ಹಕ್ಕನ್ನ ಏನ್ ಮಾಡೈತಂದ್ರ ತೆಗೆದಾಕೈತೆ. ಇನ್ನೊಂದ್ ಏನ್ ಹೇಳ್ತೀವಿ 44ನೇ ತಿದ್ದುಪಡಿ ಪ್ರಕಾರ, ಸೊ ಎಮರ್ಜೆನ್ಸಿ ಟೈಮ್ ಒಳಗಡೆ 44ನೇ ತಿದ್ದುಪಡಿ ಏನಂದ್ರೆ ಎಮರ್ಜೆನ್ಸಿ ಟೈಮ್ ಒಳಗಡೆ ಆರ್ಟಿಕಲ್ 352 ಹೇರಿದ್ರು ಅಂತಂದ್ ಹೇಳಿದ್ರೆ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ರದ್ದು ಆಗಬಾರದು ಅಂತಂದ್ ಹೇಳಿ, ರದ್ದು ಆಗಬಾರದು ಅಂತಂದ್ ಹೇಳಿ ಹೇಳುತ್ತೆ. ಈ ಥಿಂಗ್ಸ್ ಅನ್ನ ಯಾವ ಆರ್ಟಿಕಲ್ ಅಲ್ಲಿ ಹೇಳಿದಾರೆ ಅಂದ್ರೆ ಆರ್ಟಿಕಲ್ 359ರಲ್ಲಿ ಹೇಳಿದಾರೆ. ಸೊ ಇದನ್ನ ಎಲ್ಲಿ ಸೇರಿಸಿದಾರೆ? 359 ಒಳಗಡೆ. ಸೊ ಇದು ಇಂಪಾರ್ಟೆಂಟ್. ಆರ್ಟಿಕಲ್ 44ನೇ ತಿದ್ದುಪಡಿ ಒಳಗಡೆ ನಾವು ಓದಿದ್ದು ಸರಿ ಏನಂದ್ರೆ ಆರ್ಟಿಕಲ್ 20, 21 ರದ್ದು ಆಗ್ಬಾರ್ದು ಅಂತಂದೇಳಿ ಆರ್ಟಿಕಲ್ 359ರಲ್ಲಿ ಸೇರಿಸಿರ ಅಂತಂದೇಳಿ. ಆಮೇಲೆ ಇವು ಎರಡನ್ನೂ ತೆಗೆದು ಹಾಕ್ಬಹುದು. ಆರ್ಟಿಕಲ್ 61 ಅಂತಂದೇಳಿ ನಮ್ದು ಸ್ವಲ್ಪ ಏನಂತಂದ್ ಹೇಳಿದ್ರೆ ನಾಲೆಜ್ ಇರುತ್ತಲ್ಲ, ಆ ನಾಲೆಜ್ ಇಂದ ನನಗ್ ಗೊತ್ತಿಲ್ಲ ನಿಮ್ಮಲ್ಲಿ ಯಾವ್ಯಾವ ನಾಲೆಜ್ ಇರುತ್ತೆ ಅಂತಂದ್ ಹೇಳಿ, ಈ ಪಾಯಿಂಟ್ಸ್ ಗಳಿಂದ ನೀವು ಈ ಆಪ್ಷನ್ ಅನ್ನ ತೆಗೆದು ಹಾಕ್ಬಹುದು ಅಂತಂದ್ ಹೇಳಿ ಹೇಳ್ಕೊಡ್ತಿದ್ದೀನಿ. ಆಮೇಲೆ ಇನ್ನೂ ಡಿಸ್ಕಷನ್ ಮಾಡೋಣ. ಈಗ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಕೆಇಎ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಕೆಇಎ ಕ್ವಶನ್ಸ್ ಗಳಲ್ಲಿ ಎಷ್ಟು ಆಪ್ಷನ್ಸ್ ಗಳಾಗತ್ತೋ ಅಷ್ಟು ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡೋಣ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯುನೈಟೆಡ್ ನೇಷನ್ಸ್ ಕೆಲಸ ಅದ್ರ ಜೊತೆಗೆ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವಂತಹ ವಿಶೇಷ ಸಂಸ್ಥೆಗಳು ಯಾವುವು ಅಂತಂದ್ ಹೇಳಿ ಕೇಳಿದಾರೆ. ವಿಶೇಷ ಸಂಸ್ಥೆಗಳು, ಈಗ ವಿಶೇಷ ಸಂಸ್ಥೆ ಅಂತಂದ್ ಹೇಳಿದ್ರೆ ಅಂದ್ರೆ ಇವಾಗ ನೋಡ್ರಿ ಸ್ಪೆಷಲ್ ಏಜೆನ್ಸಿ ಅಂತಂದ್ ಹೇಳಿದ್ರೆ ಅವು ಯುನೈಟೆಡ್ ನೇಷನ್ಸ್ ಅಂಡರ್ ವರ್ಕ್ ಮಾಡ್ತೇವೆ ಹೊರತು ಯುನೈಟೆಡ್ ನೇಷನ್ಸ್ ಜೊತೆಗಲ್ಲ. ಸೊ ಏನಂತಂದ್ ಹೇಳೋದು ಅದ್ರ ಜೊತೆಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ, UN ವಿಶ್ವಸಂಸ್ಥೆ UNO ಅಂತಂದ್ ಐತಲ್ಲ, UN ಅಂತಂದ್ ಹೇಳಿ. ಸೊ ಅದ್ರದ್ದು ಸ್ಪೆಷಲ್ ಏಜೆಂಟ್ಸ್ ಅಂತಂದ್ ಹೇಳಿದ್ರೆ ಅವು ಸಪರೇಟ್ ಆಗೇ ಇರ್ತಾವ, UN ಜೊತೆಗೆ ಸ್ಟಾರ್ಟ್ ಇರಂಗಿಲ್ಲ. ಈಗ ನೋಡ್ರಿ UN ಜೊತೆಗೆ ಯಾವ ಸ್ಟಾರ್ಟ್ ಐತೆ? ಯುನೈಟೆಡ್ ನೇಷನ್ಸ್ ಅಂತಂದ್ ಐತಲ್ಲ, ಇದು ಬರಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಇದು UNO ಒಳಗಡೆ ಬರುವಂತದ್ದು, ಇದು ಸ್ಪೆಷಲ್ ಏಜೆಂಟ್ ಅಲ್ಲ. ಅದಾದ ನಂತರ ಸ್ಟಾರ್ಟ್ ವಿತ್ UN ಅಂತಂದ್ ಐತಿ ನೋಡ್ರಿ, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಇದು ಬರಂಗಿಲ್ಲ. ಸೊ ಯಾಕಂತಂದ್ ಹೇಳಿದ್ರೆ ಇದು ಅದ್ರ ಜೊತೆಗೆ ಕೆಲಸ ಮಾಡೋದು, ಸ್ಪೆಷಲ್ ಏಜೆಂಟ್ ಅಲ್ಲ. ಎರಡು ನೋಡ್ರಿ, ಎರಡು ಆಪ್ಷನ್ಸ್ ಗಳನ್ನ ನಾನು ತೆಗೆದು ಹಾಕ್ದೆ. ಈ ತರ ಥಿಂಕ್ ಮಾಡ್ಬೇಕು. ಯಾಕಂದ್ರೆ ಸ್ಪೆಷಲ್ ಏಜೆಂಟ್ ಕೇಳಿದಾರ, ಮೇ ಬಿ WHO ಆಗ್ಬಹುದು ಅಥವಾ WPF ಆಗ್ಬಹುದು. ಎರಡು ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡಿದೆ. ಅರ್ಥ ಆಯ್ತಾ? ಇನ್ನು 5 ಡೇಸ್ ಐತೆ. ಇನ್ನು 5 ಡೇಸ್ ಒಳಗಡೆ ನಾನು ಏನು ಇಲ್ಲ ಅಂದ್ರೆ 30 to 40 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ನಿಮ್ಗೆ ಅರ್ಥ ಆಗತ್ತೆ ಎಲಿಮಿನೇಷನ್ ಮೆಥಡ್, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ ಅಷ್ಟೇ. ಸೊ ಅದಾದ ನಂತರ ನೆಕ್ಸ್ಟ್ ನಮ್ಗೆ ಇನ್ನೊಂದ್ ಸ್ವಲ್ಪ ಏನಾದ್ರು ಇದ್ರ ಬಗ್ಗೆ ಗೊತ್ತಿದ್ದು ಅಂತಂದ್ ಹೇಳಿದ್ರೆ ಲಾಸ್ಟ್ ಆಪ್ಷನ್ ಐತ್ ನೋಡ್ರಿ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಐತಲ್ಲ, ಇದೊಂದು ಪ್ರೋಗ್ರಾಮ್ ಬರುತ್ತೆ, ಆರ್ಗನೈಸೇಷನ್ ಬರಂಗಿಲ್ಲ. ನಮಗೆ ಏನ್ ಕೇಳಿದಾರೆ? ಸಂಸ್ಥೆ ಕೇಳಿದಾರೆ. ನಾವೇನ್ ಮಾಡ್ಬೇಕು? ಸಂಸ್ಥೆಯನ್ನ ಹುಡುಕ್ಬೇಕು. ಬಟ್ ಆದ್ರೆ ಇದೊಂದು ಪ್ರೋಗ್ರಾಮ್, ಸೊ ಅದಕ್ಕೋಸ್ಕರ ಇದನ್ನ ಕ್ಯಾನ್ಸಲ್ ಮಾಡ್ತೀವಿ. ಓನ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಈ ತರ ಎಲಿಮಿನೇಷನ್ ಮೆಥಡ್ ಬರುತ್ತೆ. ಇದು ನೋಡ್ರಿ UNO ಅಂತಂದ್ ಐತಲ್ಲ, UNO ಇದು ಫೇವ್ರೇಟ್ ಟಾಪಿಕ್ KEA ಬೋರ್ಡ್ ದವ್ರಿಗೆ. ಯಾರಿಗಂತಂದ್ ಹೇಳಿದ್ರೆ KEA ಬೋರ್ಡ್. ನಾನು ಇವಾಗ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. UN ಪ್ರೋಗ್ರಾಮ್ಸ್ ಗಳು ಆಮೇಲೆ ಫಂಡ್ಸ್ ಗಳು ಯಾವ್ಯಾವ ಅಂತಂದ್ ಹೇಳಿ ಅಂದ್ರೆ ವಿಶ್ವಸಂಸ್ಥೆಯ ಕಾರ್ಯಕ್ರಮಗಳು UNDP ಅಂತಂದ್ ಹೇಳಿ ಬರುತ್ತೆ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಂದ್ ಹೇಳಿ. ಇದನ್ನ 1965ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸಿಂಪಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಂದ್ ಹೇಳಿದ್ರೆ ಬಡತನವನ್ನ ನಿರ್ಮೂಲನೆ ಮಾಡೋಕೆ, ಅಸಮಾನತೆಯನ್ನ ಕಮ್ಮಿ ಮಾಡಕ, ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ ಹೇಳ್ತೀವಿ. ಸೊ ಡೆವಲಪ್ಮೆಂಟ್ ಮಾಡಕ ಅಂತಂದ್ ಹೇಳಿ. ಸೊ ಬಡತನ ನಿರ್ಮೂಲನೆ, ಡೆವಲಪ್ಮೆಂಟ್ ಮಾಡಕ. ಇದ್ರ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್. ಇವುಗಳನ್ನ ನೆನ್ಪಿಟ್ಕೋಬೇಕು. ಮೇನ್ ಹೆಡ್ ಕ್ವಾರ್ಟರ್ಸ್ ಗಳನ್ನ ಹೊಂದಿಸಿ ಬರೆಯಿರಿ ಕೇಳ್ತಾರೆ. KEA ಅಲ್ಲಿ ಹೊಂದಿಸಿ ಬರೆಯಿರಿ ಅಂತಂದ್ ಹೇಳಿ ಬರುತ್ತಲ್ಲ, ಅದ್ರಲ್ಲಿ ಕೇಳುವಂತಹ ಮೇನ್ ಟಾಪಿಕ್ ಇದು.
UNDP ಅಂತಂದ್ ಹೇಳಿ, ಅರ್ಥ ಆಯ್ತಾ? ಅದು ಅಮೆರಿಕಾದಲ್ಲಿ ಐತೆ. ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಯಾವ್ದಂದ್ರೆ UNEP ಅಂತಂದ್ ಹೇಳಿ ಬರುತ್ತೆ, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತಂದ್ ಹೇಳಿ. ಆಮೇಲೆ ವಿಶ್ವಸಂಸ್ಥೆಯ ಯಾವ್ಯಾವ ಪ್ರೋಗ್ರಾಮ್ಸ್ ಗಳು ಬರ್ತಾವಲ್ಲ, ಎಲ್ಲಾ ಪ್ರೋಗ್ರಾಮ್ಸ್ ಗಳು ಯಾವ ವರ್ಡ್ ಇಂದ ಸ್ಟಾರ್ಟ್ ಆಗ್ತಾವ ಅಂತಂದ್ ಹೇಳಿದ್ರೆ ಯುನೈಟೆಡ್ ನೇಷನ್ಸ್ ಅಂತಂದ್ ಹೇಳಿ ವರ್ಡ್ ಇಂದ ಸ್ಟಾರ್ಟ್ ಆಗ್ತಾವ. ಇದೇ ಟ್ರಿಕ್ ನಮ್ದು ಎಕ್ಸಾಮ್ಸ್ ಗಳಲ್ಲಿ, KA ಎಕ್ಸಾಮ್ಸ್ ಗಳಲ್ಲಿ. ಏಜೆನ್ಸಿಗಳು ಏನ್ ಬರ್ತಾವಲ್ಲ ಅವು ಬೇರೆ ಇರ್ತಾವ, ನಾ ಹೇಳ್ಕೊಡ್ತೀನಿ ನಾವು. ಎಸ್, UN ಇಂದ ಸ್ಟಾರ್ಟ್ ಆಗ್ತಾವ. ಸೊ ಪ್ರೋಗ್ರಾಮ್ಸ್ ಗಳು ಇದು 1972ರಲ್ಲಿ ಸ್ಟಾರ್ಟ್ ಮಾಡ್ತಾರ. ಇದನ್ನ ಪರಿಸರ ಸಂರಕ್ಷಣೆ ಮಾಡಕ್ಕೆ, ಎನ್ವಿರಾನ್ಮೆಂಟ್ ಅನ್ನೋ ಒಂದು ವರ್ಡ್ ಐತಲ್ಲ, ಇದನ್ನ ನೆನ್ಪಿಟ್ಕೋಬೇಕು. ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರ ಸಂರಕ್ಷಣೆ ಮಾಡಕ್ಕೆ, ಹವಾಮಾನ ವೈಪರೀತ್ಯಗಳನ್ನ ತಡೆಯೋಕೆ ಅಂತ ಹೇಳಿ. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ? ನೈರೋಬಿ ಒಳಗಡೆ ಬರುತ್ತೆ, ಕಿನ್ಯಾ ದೇಶದಲ್ಲಿ. ಅದಾದ ನಂತರ WPF ಅಂತಂದ್ ಹೇಳಿ ಬರುತ್ತೆ ನೋಡ್ರಿ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತಂದ್ ಹೇಳಿ, ಆಗ್ಲಿ ನಮ್ಮ ಆಪ್ಷನ್ ಒಳಗಡೆ ಬಂದೈತೆ. ಸೊ 1961ರಲ್ಲಿ. ಅದಾದ ನಂತರ ನೆಕ್ಸ್ಟ್ ಇದನ್ನ ಜಾಗತಿಕ ಹಸುವನ್ನ ಕಮ್ಮಿ ಮಾಡಕ್. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ? ರೋಮ್, ಇಟಲಿ ಒಳಗಡೆ, ಸೊ ಇಟಲಿ ದೇಶದಲ್ಲಿ. ಅದಾದ ನಂತರ ನೆಕ್ಸ್ಟ್ ಯುನೈಸೆಫ್ ಅಂತಂದ್ ಹೇಳಿ ಬರುತ್ತೆ, ಯುನೈಸೆಫ್. ಸೊ ನೋಡ್ರಿ, C ಅಂತಂದ್ ಐತಲ್ಲ, ಚಿಲ್ಡ್ರನ್ ಅಂತಂದ್ ಹೇಳಿ. C ಅಂತಂದ್ ಹೇಳಿದ್ರೆ ಚಿಲ್ಡ್ರನ್, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್ ಅಂತಂದ್ ಹೇಳ್ಬಿಟ್ಟು, ಚಿಲ್ಡ್ರನ್ ಫಂಡ್ ಅಂತಂದ್ ಹೇಳಿ 1946ರಲ್ಲಿ ಸ್ಥಾಪನೆ ಆಗತ್ತ. ಇದು ಮಕ್ಕಳ ಹಕ್ಕುಗಳನ್ನ, ಆಮೇಲೆ ಅವ್ರಿಗೆ ಶಿಕ್ಷಣ ಒದಗಿಸೋದು, ಹೆಲ್ತ್ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು, ಆಮೇಲೆ ಪೋಷಣೆಯನ್ನ ನೀಡುವಂತಹ ಒಂದು ಕಾರ್ಯಕ್ರಮ, ರಕ್ಷಿಸುವಂತ ಕಾರ್ಯಕ್ರಮ. ಇದ್ರ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ ಒಳಗಡೆ ಐತೆ. ಇವುಗಳನ್ನ ನೆನ್ಪಿಟ್ಕೊಡ್ರಿ. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, UNHCR ಅಂತಂದ್ ಹೇಳಿ. ಸೊ UNHCR, H ಅಂತಂದ್ ಹೇಳಿದ್ರೆ ಹೈ ಕಮಿಷನರ್. ಇಲ್ಲಿ ನೋಡ್ರಿ, ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಅಂತ ಹೇಳ್ತೀವಿ, ರೆಫ್ಯೂಜೀಸ್. ಇದು 1950ರಲ್ಲಿ ಸ್ಥಾಪನೆ ಆಗತ್ತ. ಯುದ್ಧ ಆದ ನಂತರ ನಿರಾಶ್ರಿತರಾಗಿರ್ತಾರಲ್ಲ ಅಂತ ಜನರಿಗೆ ರಕ್ಷಣೆಯನ್ನ ನೀಡೋದು. ಇದ್ರ ಹೆಡ್ ಕ್ವಾರ್ಟರ್ಸ್ ಜಿನೇವಾ, ಸ್ವಿಟ್ಜರ್ಲ್ಯಾಂಡ್ ಒಳಗಡೆ ಬರುತ್ತೆ. ಇವೆಲ್ಲ ಏನಂತಂದ್ ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಗಳು, KA ಕೇಳುವಂತ ಟಾಪಿಕ್ಸ್. ನೆಕ್ಸ್ಟ್ ಇನ್ ಏಜೆನ್ಸಿ ಬರ್ತಾವ, UNO ಒಳಗಡೆ. ಅದ್ರ ಕೆಳಗಡೆ ವರ್ಕ್ ಮಾಡುವಂತ ಏಜೆನ್ಸಿಗಳು. ಇದೇನ್ರಿ ಸರ್ UNO ನೋನ್ ತಿಲಿಕೆಡ ಆಯ್ತು. UNO ಅಂತಂದ್ ಹೇಳಿದ್ರ ವಿಶ್ವಸಂಸ್ಥೆ ಅಂತಂದ್ ಹೇಳ್ತೀವಿ. 1939 ಜರ್ಮನಿ ಇದ್ದದ್ದು ಪೋಲ್ಯಾಂಡ್ ಮೇಲೆ ದಾಳಿ ಮಾಡತ್ತ. 1939ರಿಂದ 1945 ಎರಡನೇ ವರ್ಲ್ಡ್ ವಾರ್ ನಡೆಯುತ್ತ. ನೆಕ್ಸ್ಟ್ ಯಾವುದೇ ರೀತಿ ಯುದ್ಧಗಳು ಆಗ್ಬಾರ್ದು, ವರ್ಲ್ಡ್ ವಾರ್ ಗಳು ನಡಿಬಾರ್ದು ಅಂತಂದ್ ಹೇಳಿ ಒಂದು ಆರ್ಗನೈಸೇಷನ್ ಸ್ಥಾಪನೆ ಮಾಡ್ತಾರ, UNO ಅಂತಂದ್ ಹೇಳಿ. ಅಕ್ಟೋಬರ್ 24, 1945ರಲ್ಲಿ. ಸೊ ಈ ಅಕ್ಟೋಬರ್ 24ನ ವಿಶ್ವಸಂಸ್ಥೆ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಸೊ ಸೆಂಟೆನ್ಸ್ ಗಳನ್ನ ಕೇಳ್ತಾರಲ್ಲ, ಅಲ್ಲೆಲ್ಲ ಇಂಪಾರ್ಟೆಂಟ್. ಸೊ ಇಲ್ಲಿ ಏಜೆನ್ಸಿಗಳು ಯಾವು? WHO ಅಂತಂದ್ ಹೇಳ್ತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಎಲ್ರಿಗೂ ರಿವಿಷನ್ ಆಗತ್ತೆ, ಕೇಳಿಸ್ಕೊಡು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 1948ರಲ್ಲಿ ಸ್ಥಾಪನೆ ಆಗತ್ತ. ಇದು ಹೆಲ್ತ್ ಅನ್ನ ಕಾಪಾಡೋದು, ಆರೋಗ್ಯವನ್ನ ಸುಧಾರಿಸೋದು. ಜಿನೇವಾ ಅಂತಂದ್ ಹೇಳ್ತೀವಿ, ಸ್ವಿಟ್ಜರ್ಲ್ಯಾಂಡ್ ಹೆಡ್ ಕ್ವಾರ್ಟರ್ಸ್. ನೆಕ್ಸ್ಟ್ ಯುನೆಸ್ಕೋ ಅಂತಂದ್ ಹೇಳಿದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ ಅಂತಂದ್ ಹೇಳಿ. ಎಜುಕೇಶನ್, ಸೈಂಟಿಫಿಕ್, ಕಲ್ಚರ್ ಅಂದ್ರ ಶಿಕ್ಷಣವನ್ನ ಒದಗಿಸೋದು, ಸೈನ್ಸ್ ವಿಜ್ಞಾನಕ್ಕೆ ಸಪೋರ್ಟ್ ಮಾಡೋದು, ಸಾಂಸ್ಕೃತಿಕ ಮತ್ತು ವಿಶ್ವ ಪಾರಂಪರಿಕ ತಾಣಗಳನ್ನ ರಕ್ಷಣೆ ಮಾಡೋದು. ವಿಶ್ವ ಪಾರಂಪರಿಕ ತಾಣಗಳನ್ನ ಗುರುತಿಸುವಂತ ಆರ್ಗನೈಸೇಷನ್ ಯುನೆಸ್ಕೋ ಅಂತಂದ್ ಹೇಳ್ತೀವಿ. ಇದು ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ಒಳಗಡೆ, ಫ್ರಾನ್ಸ್ ದೇಶದಲ್ಲಿ. ಅದಾದ ನಂತರ ILO ಅಂತಂದ್ ಹೇಳಿ ಬರುತ್ತೆ. ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಂದ್ ಹೇಳ್ತೀವಿ. 1919ರಲ್ಲಿ ಸ್ಥಾಪನೆ ಆಗತ್ತ. ಕಾರ್ಮಿಕ ಹಕ್ಕುಗಳನ್ನ ರಕ್ಷಣೆ ಮಾಡೋಕೆ, ಲೇಬರ್ ಅನ್ನೋ ಒಂದ್ ವರ್ಡ್ ಐತಿ ನೋಡ್ರಿ, ಕಾರ್ಮಿಕರದು. ಇದು ಕೂಡ ಏನಂತಂದ್ರೆ ಜಿನೇವಾ ಅಥವಾ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತೀವಿ ನೋಡ್ರಿ. ಇದು ILO, WHO, ಈ ತರ ಲಾಸ್ಟ್ ಏನಂತಂದ್ ಹೇಳಿದ್ರೆ OO ಅಂತಂದ್ ಹೇಳಿ ಏನ್ ಬಂದವಲ್ಲ, ಇವೆಲ್ಲಾ ಆರ್ಗನೈಸೇಷನ್ ಗಳ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತಂದ್ರ ಜಿನೇವಾ ಅಂತಂದ್ ಹೇಳ್ತೀವಿ. ಈ ಟ್ರಿಕ್ ಅನ್ನ ನೆನ್ಪಿಟ್ಕೊಳ್ರಿ. ಲಾಸ್ಟ್ OO ಅಂತಂದ್ ಹೇಳಿ ಬರುತ್ತಲ್ಲ, ಅದ್ರದ್ದು ಎಲ್ಲಾ ಹೆಡ್ ಕ್ವಾರ್ಟರ್ಸ್ ಗಳು ಜಿನೇವಾ. 90%, 10% ರಾಂಗ್ ಆಗತ್ತೆ, ಏನ್ ಮಾಡಕ್ ಬರಂಗಿಲ್ಲ, ನೆನ್ಪಿಟ್ಕೋಬೇಕಂದ್ರ ಹಂಗ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾ ಹೇಳಿದ್ನಲ್ಲ FAO, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ 1945ರಲ್ಲಿ ಕೃಷಿ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡತ್ತ. ಇದ್ರ ಹೆಡ್ ಕ್ವಾರ್ಟರ್ಸ್ ರೋಮ್, ಇಟಲಿ ಒಳಗಡೆ. ನೆಕ್ಸ್ಟ್ IMF ಅಂತಂದ್ ಹೇಳಿ ಬರುತ್ತೆ. ಈ ಕ್ವಶನ್ಸ್ ಗಳ ಹೊಂದಿಸಿ ಬರೆಯಲಿ ಕೇಳಿದ್ದಾರೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ 1944ರಲ್ಲಿ ಜಾಗತಿಕ ಆರ್ಥಿಕ ಸ್ಥಿರತೆಯನ್ನ ಕಾಪಾಡೋದು, ಆಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಮಾಡೋದು. ಇದರದ್ದು ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC. ನೆಕ್ಸ್ಟ್ ಬರುತ್ತೆ ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ 1944ರಲ್ಲಿ ಸ್ಥಾಪನೆ ಆಗತ್ತ. ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಾಲವನ್ನ ನೀಡೋದು, ಆರ್ಥಿಕ ನೆರವನ್ನ ನೀಡೋದು ಇದರ ಉದ್ದೇಶ. ವಾಷಿಂಗ್ಟನ್ DC ಇದ್ರ ಹೆಡ್ ಕ್ವಾರ್ಟರ್ಸ್ ಅಮೆರಿಕಾದೊಳಗಡೆ. ಸೊ ಇವೇನಂತಂದ್ ಹೇಳಿದ್ರೆ UN ಅದ್ರ ಬಗ್ಗೆ ಸಂಕ್ಷಿಪ್ತ
ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಕೆಇಎ ಕ್ವಶನ್ ಪೇಪರ್ ಸಾಲ್ವ್, ಅದೊಂದು ಇದೊಂದು ಅಂತಂದ್ ಹೇಳಿ ಕೆಇಎ ಕ್ವಶನ್ ಪೇಪರ್, ಇದು MBA ಎಕ್ಸಾಮ್ ಅಲ್ಲಿ ಕೆಇಎ ಡಿಪಾರ್ಟ್ಮೆಂಟ್ ಕೇಳಿರುವಂತ ಕ್ವಶನ್. ಇಲ್ಲಿ ನೋಡ್ರಿ ಕ್ರೀಡೆಯ ಹೆಸರನ್ನ ಕೊಟ್ಟಿದಾರ, ಪಟ್ಟಿಯ ಹೆಸರನ್ನ ಕೊಟ್ಟಿದಾರ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಹರ್ಮನ್ ಪ್ರೀತ್ ಸಿಂಗು, ಸರ್ಬೋಜ್ ಸಿಂಗು, ವಂತಿಕಾ ಅಗರ್ವಾಲ, ಜ್ಯೋತಿ ಎರಾಜಿ ಅಂತಂದ್ ಹೇಳಿ ನಿಮ್ಗೆ ಯಾರಾದ್ರೂ ಗೊತ್ತಿದಾರೆ ನೋಡ್ರಿ. ನನಗೆ ಏನಂತಂದ್ ಹೇಳಿದ್ರೆ ಇವ್ರ ಒಬ್ರ ಗೊತ್ತಿದಾರ, ಹರ್ಮನ್ ಪ್ರೀತ್ ಸಿಂಗ್. ಯಾಕಂದ್ರೆ ಹರ್ಮನ್ ಪ್ರೀತ್ ಕೌರ್ ಅಂತಂದ್ ಹೇಳಿ ಕ್ರಿಕೆಟ್ ಬಂದ್ರ ಹರ್ಮನ್ ಪ್ರೀತ್ ಸಿಂಗ್ ಹಾಕಿಗೆ ಸಂಬಂಧ ಪಡ್ತಾರ. ಯಾರೋ ಹಾಕಿಗೆ ಸಂಬಂಧ ಪಡ್ತಾರ. B1 ಅಂತಂದೇಳಿ ನೋಡ್ರಿ, ಈ ಆಪ್ಷನ್ ಅಲ್ಲಿ ನೋಡೋಣ B4 ಅಂತಂದೈತಿ, B3, B1, B3 ಅಂದ್ರೆ B1 ಕರೆಕ್ಟ್ ಆಗತ್ತ. ಇಲ್ಲಿ ನಮ್ಗೆ ಆಪ್ಷನ್ 3 ಕರೆಕ್ಟ್ ಆಗತ್ತ. ಸೊ ಈ ತರ ಯಾವ್ದಾದ್ರು ಒಂದು ಗೊತ್ತಿದ್ರು ಕೂಡ ನೀವು ಕೆಇ ಎಕ್ಸಾಮ್ಸ್ ಅಲ್ಲಿ ಎಲಿಮಿನೇಷನ್ ಮೆಥಡ್ ಇಂದ ಮಾಡಬಹುದು ಆರಾಮಾಗಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅಥ್ಲೆಟಿಕ್ಸ್ ವಿಭಾಗಕ್ಕೆ ಯಾರು ಸಂಬಂಧಪಟ್ಟಿದಾರ ಅಂತಂದ್ ಹೇಳಿದ್ರ ಜ್ಯೋತಿ ಎರಾಜಿ ಅಂತಂದೇಳಿ. ಶೂಟಿಂಗ್ ಯಾರು ಸಂಬಂಧಪಟ್ಟಿದಾರ ಅಂತಂದ್ ಹೇಳಿದ್ರ ಸರ್ಬೋಜತ್ ಸಿಂಗ್ ಅಂತಂದ್ ಹೇಳಿ. ನೆಕ್ಸ್ಟ್ ಚೆಸ್ ಗೆ ಯಾರ ಅಂತಂದ್ ಹೇಳಿದ್ರೆ ವಂತಿಕಾ ಅಗರ್ವಾಲ ಅಂತಂದ್ ಹೇಳಿ. ವಂತಿಕಾ ಅಗರ್ವಾಲ ಇವಾಗ ಚೆಸ್ ಎಲ್ಲ ಬಹಳ ಫೇಮಸ್ ಐತೆ, ಅದನ್ನ ನೋಡ್ಕೋಬೇಕು. ನೋಡ್ರಿ ಇದು ಎಲ್ ಕ್ವಶನ್ ಬಂದೈತೆ ಅಂತಂದ್ ಹೇಳಿದ್ರೆ ಅರ್ಜುನ್ ಅವಾರ್ಡ್ ಅಲ್ಲಿ ಬಂದೈತೆ. 2025 ಅರ್ಜುನ್ ಅವಾರ್ಡ್ಸ್ ಗಳು ಅಂತಂದ್ ಹೇಳಿ. 2026 ಇನ್ನೂ ಕೊಟ್ಟಿಲ್ಲ, ಇದನ್ನಷ್ಟ ಕವರ್ ಮಾಡ್ಕೊಡ್ರಿ. 2025 ಅರ್ಜುನ್ ಅವಾರ್ಡ್ಸ್ ಗಳು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ತೇಜಸ್ವಿನಿ ಶಂಕರ್, ಪ್ರಿಯಾಂಕಾ ಗೋಸ್ವಾಮಿ, ಮೊಹಮ್ಮದ್ ಅಫ್ಸಲ್ ಅಂತಂದ್ ಹೇಳಿ. ಬ್ಯಾಡ್ಮಿಂಟನ್ ಒಳಗಡೆ ಟ್ರಿಸಾ ಜಾಲಿ, ಗಾಯತ್ರಿ ಗೋಪಿಚಂದ್. ಬಾಕ್ಸಿಂಗ್ ಒಳಗಡೆ ನರೇಂದ್ರ ಬೇವ್ರಾಲಾ. ಚೆಸ್ ಒಳಗಡೆ ವಿದಿತಿ ಗುಜರಾತಿ, ದಿವ್ಯಾ ದೇಶ್ಮುಖ್. ಆಮೇಲೆ ಶೂಟಿಂಗ್ ಒಳಗಡೆ ಧನುಷ್ ಶ್ರೀಕಾಂತ್. ಜಿಮ್ನಾಸ್ಟಿಕ್ ಪ್ರಣತಿ ನಾಯಕ್. ನೆಕ್ಸ್ಟ್ ಹಾಕಿ ಒಳಗಡೆ ರಾಜ್ಕುಮಾರ್ ಪಾಲ್, ಲಾಲ್ರೆಮ್ಸಿಯಾ ಹ್ಯಾಮ್ಜೋಟ್ ಅಂತಂದ್ ಹೇಳಿ. ತಿನ್ಮೇಲೆ ನೋಡ್ರಿ ನಾವು ಕೆಇಎ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ ಎಲಿಮಿನೇಷನ್ ಮಾಡಕ. ತ್ರೈ ಸಮುದ್ರ ತ್ವಯ್ ಪಿತವಾಹನ ಈ ವಾಕ್ಯವನ್ನ ಒಳಗೊಂಡಂತ ಶಾಸನ ಯಾವುದು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಐಹೊಳೆ ಶಾಸನ ಅಂತಂದ್ ಹೇಳಿದ್ರೆ ನಾವು ಯಾರಿಗ್ ಸಂಬಂಧಪಟ್ಟಿದೆ ಅಂತಂದ್ ಹೇಳ್ತೀವಿ, ಸರ್ ಇಮ್ಮಡಿ ಪುಲಿಕೇಶಿಗೆ ಸಂಬಂಧಪಟ್ಟೈತ್ರಿ. ಇದ್ರಲ್ಲಿ ಏನ್ ಹೇಳಿದಾರ ಅಂದ್ರ ನರ್ಮದಾ ಕಾಳಗದ ಬಗ್ಗೆ ಹೇಳಿದಾರ್ರಿ. ಇದನ್ ಬರ್ದವ್ರ ಯಾರ್ರಿ, ರವಿ ಕೀರ್ತಿ ಅನ್ನೋನ್ ಬರ್ದಿದಾನ್ರಿ. ಯಾರು ಬರ್ದಿದಾನ, ರವಿ ಕೀರ್ತಿ ಅಂತಂದ್ ಹೇಳಿ ಗೊತ್ತೈತ್ರಿ. ಈ ತರ ಲೈನ್ ಎಲ್ಲೂ ಕೊಟ್ಟಿಲ್ರಿ, ಕರೆಕ್ಟ್ ತೆಗೆದು ಹಾಕಿದ್ವಿ. ಸರ್ ಇದು ನೋಡ್ರಿ ಮಸ್ಕಿ ಶಾಸನ ಅಂತಂದೈತ್ರಿ. ಮಸ್ಕಿ ಶಾಸನ ಯಾರ್ದಂತಂದ್ ಹೇಳಿದ್ರೆ ಸರ್ ಇದು ಅಶೋಕ್ ಅಂದ್ರಿ. ಯಾರ್ದಂತಂದ್ ಹೇಳಿದ್ರ ಇದು ಅಶೋಕ್ ಅಂದ್ರಿ. ಅದರಲ್ಲಿ ಪ್ರಿಯದರ್ಶಿ ಅಶೋಕ ಅಂತಂದ್ ಹೇಳಿ ಕೊಟ್ಟಿದಾರ್ರಿ ಮಸ್ಕಿ ಶಾಸನ. ಸೇಮ್ ಅದೇ ತರ ನೋಡ್ರಿ ಸರ್ ನಾವು ಓದಿದೀವ್ರಿ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ಬ್ರಹ್ಮಗಿರಿ ಶಾಸನ ಅಂತಂದ್ ಹೇಳಿ. ಈ ಬ್ರಹ್ಮಗಿರಿ ಶಾಸನ ಕೂಡ ಅಶೋಕನಿಗೆ ಸಂಬಂಧಪಟ್ಟಿದ್ರಿ ಸರ್ ಅಂತಂದ್ ಹೇಳಿ. ಇವೆರಡು ಮುಗ್ದು ಇನ್ ಒಂದೇ ಒಂದ್ ಉಳಿತು ನಾಸಿಕ್ ಗುಹಾ ಶಾಸನ ಅಂತಂದ್ ಹೇಳ್ತೀವಿ. ಇದು ನಮ್ದು ಕರೆಕ್ಟ್ ಆನ್ಸರ್. ಕೆಇಎ ಕ್ವಶನ್ ಪೇಪರ್ ಒಳಗಡೆ ನೋಡಾಕತ್ತೀವಿ. ಅದಾದ ನಂತರ ಈ ನಾಸಿಕ್ ಗುಹಾ ಶಾಸನ ಯಾರ ಬಗ್ಗೆ ಹೇಳತ್ತಂದ್ರ ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ. ಯಾರ ಬಗ್ಗೆ, ಗೌತಮಿ ಪುತ್ರ ಶಾತಕರ್ಣ ಬಗ್ಗೆ ಹೇಳುತ್ತ. ಇದು ಶಾತವಾಹನರಿಗೆ ಸಂಬಂಧಿಸಿದ್ದು. ಗೌತಮಿ ಪುತ್ರ ಶಾತಕರ್ಣಿ ಸಮುದ್ರ ತ್ವಯ್ ಪಿತವಾಹನ ಅಂದ್ರ 3 ಸಮುದ್ರಗಳ ನೀರನ್ನ ಕುಡದಂತಹ ವಾಹನವನ್ನ ಹೊಂದಿರೋನು ಅಂತಂದ್ ಹೇಳಿ. ಸೊ ಅಂದ್ರ ಅಷ್ಟು ಯುದ್ಧಗಳನ್ನ ಮಾಡಿದಾನ. 3 ಸಮುದ್ರಗಳಂತಂದ್ರೆ ಆಲ್ಮೋಸ್ಟ್ ಈ ಭಾಗಗಳನ್ನೆಲ್ಲ ವಶಪಡಿಸಿಕೊಂಡಿದ್ದ ಅಂತಂದ್ ಹೇಳಿ. ಅದಾದ ನಂತರ ಈ ನಾಸಿಕ್ ಗುಹಾ ಶಾಸನವನ್ನ ಕೆತ್ತಿಸಿದವರು ಯಾರಂತಂದ್ರೆ ಗೌತಮಿ ಬಾಲಶ್ರೀ. ಅವನ ತಾಯಿ ಆದಂತಹ ಗೌತಮಿ ಬಾಲಶ್ರೀ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಈ ಶಾಸನವನ್ನ ಕೆತ್ತಿಸ್ತಾರ. ಅದೇ ತರ ಇನ್ನೊಂದ್ ಬರುತ್ತ ಯಾವ್ದಂತಂದ್ ಹೇಳಿದ್ರ ನಾನ್ಘಾಟ್ ಶಾಸನ ಅಂತಂದ್ ಹೇಳಿ. ನಾನ್ಘಾಟ್ ಶಾಸನ, ಈ ನಾನ್ಘಾಟ್ ಶಾಸನ ಯಾರ ಬಗ್ಗೆ ಹೇಳುತ್ತಂದ್ರ 1ನೇ ಶಾತಕರ್ಣಿಯ ಸಾಧನೆಗಳ ಬಗ್ಗೆ ಹೇಳುತ್ತ. 1ನೇ ಶಾತಕರ್ಣಿ ಈ ನಾನ್ಘಾಟ್ ಶಾಸನವನ್ನ ಕೆತ್ತಿಸಿದವರು ಯಾರಂತಂದ್ ಹೇಳಿದ್ರ ಅವನ ಪ್ರಿಯಕರ ಹೆಂಡತಿ ಆದಂತಹ ನಯನಿಕಾ ಅಂತಂದ್ ಹೇಳ್ತೀವಿ. ಸೊ ಅವನ ಪ್ರಿಯಕರ ಹೆಂಡತಿ ಪ್ರಿಯತಮೆ ನಯನಿಕಾ ಏನ್ ಮಾಡೋದಂದ್ರ ನಾನ್ಘಾಟ್ ಶಾಸನ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ನಿಮ್ಗೆ ಇಷ್ಟೊಂದು ಟಫ್ ಆಗಿಲ್ಲ ಏನ್ ಕ್ವಶನ್ಸ್ ಬರಂಗಿಲ್ಲ. ಇಲ್ಲಿ ಮೇನ್ ಏನಂತಂದ್ ಹೇಳಿ, ಸೊ ಇಲ್ಲಿ ನೋಡ್ರಿ ಗಣರಾಜ್ಯಗಳ ಅವನತಿಗೆ ಕಾರಣ ಏನು ಅಂತಂದ್ ಹೇಳಿ. ಗಣರಾಜ್ಯ ಅಂದ್ರೆ ಏನು ಸರ್, ಜನರಿಗೋಸ್ಕರ ಎಲ್ಲಾ ಜನರು ಭಾಗವಹಿಸೋದ್ರಿ, ಎಲ್ಲಾ ಜನ ಇಲೆಕ್ಷನ್ ನಡೆಯೋದ್ರಿ, ಈ ತರ ಒಂದು ಕಾನ್ಸೆಪ್ಟ್. ಓಕೆ, ಈಗ ನೋಡ್ರಿ ಈಗ ಗಣರಾಜ್ಯ ಅಂದ ತಕ್ಷಣ ಆ ತರ ಟರ್ಮ್ಸ್ ಗಳು ಅದಾವೇನ್ ನೋಡ್ಬೇಕು, ವರ್ಡ್ಸ್ ಗಳು ಆಪ್ಷನ್ ಅಲ್ಲಿ ಬಂದಿದಾವೇನು. ಗಣರಾಜ್ಯ ಅಂತಂದ್ ಹೇಳಿದ್ರೆ ಸಾರ್ವಜನಿಕರ ಬಗ್ಗೆ, ಜನರ ಬಗ್ಗೆ, ಸಾರ್ವಜನಿಕ ಸಭೆ. ಆಮೇಲೆ ಅವನತಿ ಹೊಂದಿದ್ದಂತಂದೈತಿ ನೆಗೆಟಿವ್. ಅಂದ್ರೆ ಸಾರ್ವಜನಿಕ ಸಭೆಗಳಲ್ಲಿ ಮುಕ್ತ ಚರ್ಚೆಗೆ ಅವಕಾಶ ನೀಡಿದ್ದು. ಎಲ್ರು ಏನಂತಂದ್ ಹೇಳಿದ್ರೆ ಎಟ್ ಅ ಟೈಮ್ ಚರ್ಚೆ ಮಾಡೋದು, ಎಲ್ರನ್ನು ಕೂಡ್ಸೋದ್ರಿಂದ ಹಾಳಾಗತ್ತ. ಈಗ ನೋಡ್ರಿ ಡಿಸಿಷನ್ಸ್ ಏನಂತಂದ್ ಹೇಳಿದ್ರೆ ಕೆಲವು ಜನ ಅಷ್ಟ ತಗೋಬೇಕು, ಎಲ್ರು ತಗೊಳಕ್ ಆಗಂಗಿಲ್ಲ. ಎಲ್ರು ಚರ್ಚೆ ಮಾಡಕತ್ರ ಅಂತಂದ್ ಹೇಳಿದ್ರೆ 108 ಡಿಸಿಷನ್ಸ್ ಬರ್ತಾವ. ಆ ತರ ಥಿಂಕ್ ಮಾಡ್ಬೋದು. ಓಕೆ, ಕರೆಕ್ಟ್ ಐತ್ರಿ, ಕರೆಕ್ಟ್ ಐತೆ. ಅದಾದ್ಮೇಲೆ ಸಾರ್ವಜನಿಕ ಸಭೆಗಳಲ್ಲಿ ಲಾಂಗೆಸ್ಟ್ ಆನ್ಸರ್ ಪ್ರಾಪರ್ ಆಗೈತಿ ನೋಡ್ರಿ, ಪ್ರಾಪರ್ ಆಗೈತಿ. ಎಲ್ರು ಮುಕ್ತ ಮತ್ತು ಸ್ವತಂತ್ರವಾಗಿ ವಿಚಾರಗಳನ್ನ ಮಂಡಿಸ್ತಿದಾರ. ಸೊ ಎಲ್ರು ಒಂದೊಂದು ಐಡಿಯಾಸ್ ಗಳನ್ನ ಕೊಟ್ರೆ ಏನಾಗತ್ತ, ಸೊ ಅಲ್ಲಿ ಹಾಳಾಗತ್ತ, ಅವನತಿ ಆಗತ್ತ. ಕರೆಕ್ಟ್ ಐತೆ.
ಬಹುಮತ ತೀರ್ಮಾನಕ್ಕೆ ಬರಲು ನಿಯಮಗಳ ಸದಿಕೆ. ಈಗ ನೋಡ್ರಿ, ಗಣರಾಜ್ಯಗಳಲ್ಲಿ ರೂಲ್ಸ್ ಗಳನ್ನ ಕಮ್ಮಿ ಮಾಡಿದ್ರೆ ಏನಾಗತ್ತ? ಎಸ್, ಅವನತಿ ಆಗತ್ತ. ನೆಕ್ಸ್ಟ್ ವೈರತ್ವ, ಗಣರಾಜ್ಯಗಳ ನಡುವಿನ ವೈರತ್ವ, ಎಸ್ ಅದು ಕೂಡ. ಅಂದ್ರೆ ಈ ತರ ಕ್ವಶನ್ಸ್ ಗಳು ರಿಪೀಟ್ ಆಗಿ ಏನಾದ್ರು ವರ್ಡ್ಸ್ ಗಳು ಬಂದ್ವು, ಪ್ರಾಪರ್ ಆಗಿದ್ವು ಅಂತಂತ ಹೇಳಿದ್ರೆ, ಎಲ್ಲವೂ ಅಂದ್ರೆ ಅವನತಿಗೆ ಕಾರಣವನ್ನ ಸೂಚಿಸುವಂತ ಟರ್ಮ್ಸ್ ಗಳು ಬಂದ್ವು ಅಂದ್ರೆ ಆಪ್ಷನ್ ಅನ್ನ ಕರೆಕ್ಟ್ ಆಗಿ ಹಿಡ್ಕೊಳ್ರಿ. ABCD ಎಲ್ಲಾ ಕರೆಕ್ಟ್ ಅಂತ ಹೇಳಿ. ಆಮೇಲೆ ಇನ್ನೊಂದ್ ತರ ಥಿಂಕ್ ಮಾಡ್ರಿ, ಸರ್ ಇಲ್ಲಿ ಎ ಕರೆಕ್ಟ್ ಐತ್ರಿ, ಇದ್ರೊಳಗೂ ಎ ಕರೆಕ್ಟ್ ಐತ್ರಿ, ಸರ್ ಇದ್ರೊಳಗೂ ಎ ಕರೆಕ್ಟ್ ಐತ್ರಿ, ಇದ್ರೊಳಗೂ ಎ ಕರೆಕ್ಟ್ ಐತಿ, ಅಂದ್ರ ಆಪ್ಷನ್ ಎ ಏನಂತಂದ್ ಹೇಳಿದ್ರೆ ಎಲ್ಲದ್ರಲ್ಲೂ ಕರೆಕ್ಟ್ ಐತಿ. ನಾವು ಈ ತರ ಥಿಂಕ್ ಮಾಡೋಣ, ಈ ತರನು ಥಿಂಕ್ ಮಾಡ್ಬೇಕು, ಎಲ್ಲಾ ತರ ಥಿಂಕ್ ಮಾಡ್ಬೇಕು. ಎಲ್ಲಾ ಆಪ್ಷನ್ಸ್ ಗಳಲ್ಲಿ ಎ ಇರೋದ್ರಿಂದ 100% ಎ ಕರೆಕ್ಟ್. ಒಂದ್ ಕಂಡು ಹಿಡಿದ್ವಾ? ಸೊ ಈ ತರ ಥಿಂಕ್ ಮಾಡೋಣ. ಸೊ ಇನ್ನು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸರ್ ಬಿ ಕರೆಕ್ಟ್ ಐತ್ರಿ, ಬಿ ಕರೆಕ್ಟ್ ಐತ್ರಿ, ಬಿ ಕರೆಕ್ಟ್ ಐತ್ರಿ. ಆಲ್ಮೋಸ್ಟ್ ಈಗ ನಾವು ಬಿ ನೋಡಿದ್ವಿ ಅಂದ್ರೆ ಸರ್ ನಮ್ದು ಲಾಂಗೆಸ್ಟ್ ಆನ್ಸರ್ ಐತ್ರಿ. ಸೊ ಬಿ ಕರೆಕ್ಟ್ ಐತ್ರಿ ಸರ್. ಆಗತ್ತ, ಅದು ಪಕ್ಕ 100% ಹಂಗ ಆಗತ್ತ. ಸೊ ಈ ತರ ಏನಂತ ಹೇಳಿದ್ರೆ ನಾವು 2 ಆಪ್ಷನ್ಸ್ ಗಳನ್ನ ತಗೋಬಹುದು, ಆಮೇಲೆ ಸ್ವಲ್ಪ ಥಿಂಕ್ ಮಾಡಬಹುದು, ಜನರಲ್ ಆಗಿ ಆನ್ಸರ್ ಕರೆಕ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಈ ಆಡಳಿತ ಅಂತಂದ್ ಹೇಳಿ, ಈ ಆಡಳಿತ ಅಂದ್ರೆ ಏನ್ರಿ? ಸೊ ಈ ಆಡಳಿತ ಅಂತಂದ್ ಹೇಳಿದ್ರೆ ಸರ್ ಡಾಟಾ ಇಂಟೆಲಿಜೆಂಟ್, ಡಿಜಿಟಲೀಕರಣ ಅಂತಂದ್ ಹೇಳ್ತೀವಿ, ಕರೆಕ್ಟಾ? ಸೊ ಆಡಳಿತದೊಳಗಡೆ ಡಿಜಿಟಲೀಕರಣ, ಇಂಟರ್ನೆಟ್ ಅಳವಡಿಕೆ, ಈ ತರ ಹಿಂಗ್ ಬರ್ತೈತ್ರಿ. ಎಸ್, ಈಗ ನಾವು ಆಪ್ಷನ್ಸ್ ಗಳನ್ನ ನೋಡೋಣ, ಯಾವ್ದು ಎಲಿಮಿನೇಟ್ ಮಾಡೋಣ ಏನಂತಂದ್ ಹೇಳಿ. ನೋಡ್ರಿ, ಇದು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನವನ್ನ ಅನ್ವಯಿಸುತ್ತ. ಓಕೆ, ತಂತ್ರಜ್ಞಾನ ಅನ್ವಯಿಸುತ್ತ. ಈ ಆಡಳಿತದಲ್ಲಿ ತಂತ್ರಜ್ಞಾನ ಇರ್ಲೇಬೇಕು. ಓಕೆ, ನೋಡೋಣ್ರಿ ಸರ್. ಅದಕ್ಕಿಂತ ಮುಂಚೆ ಇನ್ನೊಂದ್ ಥಿಂಕ್ ಮಾಡೋಣ. ಸರ್ ಇಲ್ಲಿ ಎ ಕರೆಕ್ಟ್ ಐತ್ರಿ, ಇದ್ರೊಳಗೂ ಎ ಐತ್ರಿ, ಇದ್ರೊಳಗೂ ಎ ಆಪ್ಷನ್ ಐತ್ರಿ, ಇದ್ರೊಳಗೂ ಎ ಆಪ್ಷನ್ ಐತ್ ನೋಡ್ರಿ. ಅಂದ್ರೆ 100% ಎ ಕರೆಕ್ಟ್ ಐತ್ರಿ ಆಪ್ಷನ್. ಅವನವನು ಹೊಡಿ 9. ಎಲ್ಲಾ ಆಪ್ಷನ್ಸ್ ಒಳಗಡೆ ಎ ಕರೆಕ್ಟ್ ಐತಿ, ಅದಕ್ಕೋಸ್ಕರ 100% ಎ ಕರೆಕ್ಟ್ ಅದ. ಹಿಂಗ ಥಿಂಕ್ ಮಾಡ್ಬೇಕು. KA ಕ್ವಶನ್ ಒಳಗಡೆ ಎಲ್ಲಾ ಆಪ್ಷನ್ಸ್ ಗಳನ್ನ ಒಂದ್ಸರಿ ನೋಡ್ಕೋಬೇಕು ಪ್ರಾಪರ್ ಆಗಿ, ಹುಚ್ಚರ ತರ ಮಾಡಂಗಿಲ್ಲ. ಎಲ್ಲಾದ್ರೊಳಗೆ ಎ ಕರೆಕ್ಟ್ ಐತೆ ಅಂದ್ರೆ ಎ ಕಣ್ ಮುಚ್ಚ ಕರೆಕ್ಟ್ ಐತೆ, ಅದ್ರ ಬಗ್ಗೆ ಥಿಂಕ್ ಮಾಡೋದ್ ಬೇಡ ನಾವು. ಇಲ್ಲಿ ನೋಡ್ರಿ, ಮಾಹಿತಿ ತಂತ್ರಜ್ಞಾನ ಅಂತ ವರ್ಡ್ ಅನ್ನ ಕೊಟ್ಟಿದಾರ. ನೆಕ್ಸ್ಟ್ ಲೈನ್ ನೋಡೋಣ ಸರ್, ಸಾರ್ವಜನಿಕ ಪ್ರಾಧಿಕಾರಗಳ ಕಾರ್ಯನಿರ್ವಹಣೆಯಲ್ಲಿ ಮಾಹಿತಿ ತಂತ್ರಜ್ಞಾನ ಕೊಡ್ತಾ ಇದ್ರಿ. ಮಾಹಿತಿ ತಂತ್ರಜ್ಞಾನ ಇಲ್ಲೂ ಐತಿ, ಕಾರ್ಯನಿರ್ವಹಣೆಗೋಸ್ಕರ ಅನ್ವಯ ಆಗೈತೆ ಅಂತಂದ ಹೇಳಿ. ಇದು ಕೂಡ ಕರೆಕ್ಟ್ ಐತೆ, ಯಾಕಂದ್ರೆ ಮೇಲ್ಗಡೆ ನೋಡಿದೀವಿ ನಾವು ಮಾಹಿತಿ ತಂತ್ರಜ್ಞಾನ ಅನ್ವಯ, ಕೆಳಗಡೆ ಕೂಡ ಮಾಹಿತಿ ತಂತ್ರಜ್ಞಾನ ಅನ್ವಯ. 100% A B ಎರಡು ಕರೆಕ್ಟ್ ಅದಾವ. ಕುಲ್ಲ ಅಂದ್ರೆ ಈ ಆಪ್ಷನ್ ಅನ್ನ ತೆಗೆದು ಹಾಕ್ತಿವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸರ್ ಸಾರ್ವಜನಿಕ ಮಸೂದೆಗಳನ್ನ ರಚಿಸೋದ್ರಿ. ಇದೇನ್ರಿ ರಚನೆ ಮಾಡಕತ್ತೈತ್ರಿ? ಈ ಆಡಳಿತ ಹೆಂಗ್ ರಚನೆ ಮಾಡ್ತಾ? ನಾನ್ ನಿಮ್ಗೆ ಹೇಳಿದಾನ, ರಚನೆ ಮಾಡ್ಬೇಕಂತಂದ ಹೇಳಿದ್ರೆ ಯಾರಿಗೆ? ಅವುಗಷ್ಟ. ಅವು ಅಂತಂದ್ರ ಹೇಳಿದ್ರೆ ಏನು? ಪಾರ್ಲಿಮೆಂಟ್ ಅಂತಂದ ಹೇಳಿದ್ರೆ ಲೋಕಸಭೆ, ರಾಜ್ಯಸಭೆ ಅಥವಾ ವಿಧಾನಸಭೆ, ವಿಧಾನ ಪರಿಷತ್ಗೆ ಅಷ್ಟ ಸಂಬಂಧಪಟ್ಟಿದ್ದ. ರಚನೆ ಮಾಡೋದೇನಾದ್ರು ಇತ್ತಂತಂದ ಹೇಳಿದ್ರೆ ಆಪ್ಷನ್ ಸಿ ರಾಂಗ್ ಆಗತ್ತ. ಕುಲ್ಲ. ಸಿ ಆಪ್ಷನ್ ಎಲ್ಲೈತೆ, ಇದು ಕೂಡ ಕುಲ್ಲ, ಬರಂಗಿಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮತ್ ಮಾಹಿತಿ ತಂತ್ರಜ್ಞಾನ ಅನ್ವಯ ಐತೆ, ಆಪ್ಷನ್ ಡಿ. ಸೊ ಅಂದ್ರೆ ಇಲ್ಲಿ ಏನು? ABD ಮಾತ್ರ ಕರೆಕ್ಟ್ ಅಂತಂದ ಹೇಳಿ. ಸೊ ಈ ತರ ಥಿಂಕ್ ಮಾಡ್ಬೇಕು. ಅರ್ಥ ಆಗಾಯ್ತಾ? ಎಲ್ರಿಗೂ ಖುಷಿ ಆಗೈತಾ? ಓಕೆ, ಏನೋ ಟ್ರೈ ಮಾಡ್ಬೋದ್ರಿ ಸರ್ ಅಂತಂದೇಳಿ. ಬಟ್ ಅದ್ರ PC ಗೆ ಇನ್ನು ಏನಂತಂದ ಹೇಳಿದ್ರ ಸಿಂಪಲ್ ಆಗಿರೋ ಕ್ವಶನ್ಸ್ ಗಳು ಬರ್ತಾವ. ಆಮೇಲೆ ಎಲಿಮಿನೇಷನ್ ಮೆಥಡ್ ಮಾಡಕ್ ನಿಮ್ಗೆ ಬಾಳ ಅಂದ್ರೆ ಬಾಳ ಈಸಿ ಆಗತ್ತ ಅಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಆರ್ಥಿಕ ದುರ್ಬಲ ಅಂದ್ರೆ EWS ಮೀಸಲಾತಿಗೆ ಸಂಬಂಧಪಟ್ಟೈತಿ ಅಂತಂದೇಳಿ. ಸರ್ ನಾವು ಓದಿದೇನ್ರಿ, ನನಗ್ ಕೆಲವೊಂದಷ್ಟ ಗೊತ್ತಿದಾವ್. ಈಗ ನೋಡ್ರಿ, 101ನೇ ತಿದ್ದುಪಡಿ ಅಂತ ಗೊತ್ತೈತ್ರಿ, ನಾವು ಓದಿದಾನೆ. ಇದು 2016 ಬಂದೈತ್ರಿ. 2016 ಅಂತಂದ ಹೇಳಿದ್ರೆ ಇದು GST ಗೆ ಸಂಬಂಧಪಟ್ಟಿದ್ರಿ. EWS ಏನಂತಂದ ಹೇಳಿದ್ರೆ ರೀಸೆಂಟ್ ಆಗಿ ಬಂದೈತೆ, ಕರೆಕ್ಟ್? EWS ಏನಂತಂದ ಹೇಳಿದ್ರೆ ರೀಸೆಂಟ್ ಆಗಿ ಬಂದಿರೋದು. EWS ರೀಸೆಂಟ್ ಆಗಿ ಬಂದೈತೆ, ನಿಮ್ಗೆ ಎಲ್ರಿಗೂ ಗೊತ್ತೈತಿ. ಅದಂತರ ನೆಕ್ಸ್ಟ್ ಇನ್ನೊಂದೇನಂತಂದ್ ಹೇಳಿದ್ರಿ ಸರ್, ಕೊರೋನಾ ಟೈಮ್ ಒಳಗಡೆ ಇರ್ಲಿಲ್ಲ. ಕೊರೋನಾ ಆದ ನಂತರ ಬಂದೈತಿ, ಎಲ್ಲರಿಗೂ ಗೊತ್ತೈತಿದ. ಕೊರೋನಾ ಆದ್ಮೇಲೆ ಬಂದೈತೆ. ಕೊರೋನಾ ಯಾವಾಗ ಬಂದೈತೆ? ಆಲ್ಮೋಸ್ಟ್ 2019 ಆ ಟೈಮ್ ಒಳಗಡೆ ಬಂದೈತೆ. ಸೊ ಅದೇ ಟೈಮ್ ಒಳಗಡೆ ಏನಂದ್ರೆ EWS ಕೂಡ ಹವಾ ಮಾಡೈತೆ. ಈಗ ನೋಡ್ರಿ, 102ನೇ ತಿದ್ದುಪಡಿ ಅಂತಂದ್ ಹೇಳಿದ್ರೆ ಇದು 2018 ಅವಾಗ ಸುದ್ದಿನ ಇರ್ಲಿಲ್ಲ. ಇದು NCBC ಬರುತ್ತೆ. ಸೊ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಬಗ್ಗೆ ತಿದ್ದುಪಡಿ. ಈ 2 ಆಪ್ಷನ್ಸ್ ಗಳನ್ನ ನಾನು ತೆಗೆದು ಹಾಕ್ತೀನಿ. ಮೇ ಬಿ 103ನೇದ್ರಿ ಇಲ್ಲ 105ನೇ ತಿದ್ದುಪಡಿ ಏನಂತಂದ್ರೆ EWS ಗೆ ಸಂಬಂಧಪಟ್ಟೈತ್ರಿ. ಸೊ ಇಲ್ಲಿ ನೋಡ್ರಿ, ಇದು ನಾನು ಆನ್ಸರ್ ಹೇಳ್ಬಿಡ್ತೀನಿ. ಇಲ್ಲಿ ಕರೆಕ್ಟ್ ಯಾವ್ದಂತಂದ ಹೇಳಿದ್ರೆ 103ನೇ ತಿದ್ದುಪಡಿ ಅಂತಂದ ಹೇಳ್ತೀವಿ. ಆಮೇಲೆ ಇದು ಲಾಸ್ಟ್ ಆಪ್ಷನ್ 105ನೇ ತಿದ್ದುಪಡಿ ಯಾವ್ದಕ್ ಬಂದೈತೆ ಅಂದ್ರೆ OBC ಸಂಬಂಧಪಟ್ಟಿದ್ದು. ಸೊ OBC ಗೆ ಸಂಬಂಧಪಟ್ಟಿರುವಂತಹ ಥಿಂಗ್ಸ್ ಗಳಿಗೆ ಬಂದೈತೆ, ನೆನ್ಪಿಟ್ಕೊಡ್ರಿ ಕ್ಲಿಯರ್ ಆಗಿ. ಅದಾದ ನಂತರ ಇಲ್ಲಿ
ಇಲ್ಲಿ NCBC ಅಂತಂದೈತಲ್ಲ, ಇದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಕಮಿಷನ್ ಅಂತಂದ್ ಹೇಳ್ತೀವಿ. ಇದು OBC ಪಟ್ಟಿಯನ್ನ ಗುರುತಿಸೋಕೆ, OBC ಪಟ್ಟಿಯನ್ನ. ಆಮೇಲೆ 103ನೇದ್ ಏನ್ ಹೇಳುತ್ತ ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ, ಇದು 10% ಮೀಸಲಾತಿಯನ್ನ ಹೇಳುತ್ತ. ಯಾವ್ಯಾವ ಆರ್ಟಿಕಲ್ಸ್ ಗಳು ಚೇಂಜ್ ಆಗ್ತಾವ? 15(6) ಆಮೇಲೆ 16(6) ಈ ಎರಡು ಆರ್ಟಿಕಲ್ಸ್ ಗಳನ್ನ ತಿದ್ದುಪಡಿ ಮಾಡ್ತಾರ. 6th ಕ್ಲಾಸ್ 6 ಗಳು, 15 ಕ್ಲಾಸ್ 6, 16 ಕ್ಲಾಸ್ 6 ಗಳನ್ನ ತಿದ್ದುಪಡಿ ಮಾಡಿ EWS ಅಂದ್ರ 10% ರಿಸರ್ವೇಶನ್ ಅನ್ನ ಕೊಡ್ತಾರ. ಎಸ್, ಇಲ್ಲಿ ನೋಡ್ರಿ ನಾವು 106ನೇ ತಿದ್ದುಪಡಿ ಪ್ರಕಾರ ನಾವು ಆಪ್ಷನ್ಸ್ ಗಳನ್ನ ನೋಡೋಣ ಸರ್. ಇಲ್ಲಿ ಎ ಐತ್ರಿ, ಇಲ್ಲೂ ಕೂಡ ಎ ಐತೆ. ಅಂದ್ರ ಆಲ್ಮೋಸ್ಟ್ 75% ಎ ಆಪ್ಷನ್ ಕರೆಕ್ಟ್ ಐತ್ರಿ. ಈ ತರ ಥಿಂಕ್ ಮಾಡ್ಬೇಕು. 3 ಎಲ್ಲಾ ಕಡೆ ಎ ಐತಿ ಅಂತಂದ್ರೆ ಅದು 100% ಕರೆಕ್ಟ್. ಬಟ್ ಅದ್ರ ಎ ಆಪ್ಷನ್ ಏನಂತಂದ ಹೇಳಿದ್ರೆ ಎಲ್ಲಾ ಕಡೆ ಅಂದ್ರೆ 3 ಆಪ್ಷನ್ಸ್ ಗಳೈತಿ, 75% ಇದು ಕರೆಕ್ಟ್ ಐತ್ರಿ. 75% ಅನ್ಕೊಳ್ಳೋಣ, ಬಿಟ್ಬಿಡ. ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ, ಸೊ ಪಾರ್ಲಿಮೆಂಟ್ ಒಳಗಡೆ, ಅದಾದ ನಂತರ ರಾಜ್ಯ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ. ನಮ್ಗೆಲ್ರಿಗೂ ಗೊತ್ತೈತಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡ್ತಾ ಇದಾರೆ ಅಂತ ಹೇಳಿ. ಆಪ್ಷನ್ ಎ ಅನ್ನ ಕಣ್ಮುಚ್ಚಿ ಕರೆಕ್ಟ್ ಹಾಕಿ. ಕ್ಲಿಯರ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡೋಣ, ಮಹಿಳಾ ಮೀಸಲಾತಿಯನ್ನ 2029 ಲೋಕಸಭಾ ಚುನಾವಣೆಗಳಲ್ಲಿ ಜಾರಿಗೆ ತರಲಾಗೋದಂತ ಹೇಳಿ. ಅಂದ್ರೆ ಇವಾಗ ಲೋಕಸಭಾ ಚುನಾವಣೆ ಆಲ್ರೆಡಿ ಮುಗಿದು ಹೋಗೈತೆ. ನೆಕ್ಸ್ಟ್ ಲೋಕಸಭಾ ಚುನಾವಣೆಗೆ ಇವ್ರು ಹಾಕ್ಬೇಕಲ್ಲ, ಏನ ಮಾಡಿದ್ರು ಮಹಿಳಾ ಮೀಸಲಾತಿ. ಇವಾಗಂತೂ ಹಾಕಂಗಿಲ್ಲ, ಯಾಕಂದ್ರೆ ಲೋಕಸಭೆ ಆಗಿ ಹೋಗೈತೆ. ಜನರಲ್ ಆಗಿ ಥಿಂಕ್ ಮಾಡ್ರಿ. ಎಸ್, ಇದು ಕೂಡ ಕರೆಕ್ಟ್ ಐತೆ ಅಂದಂಗ. ಇದು ಕೂಡ ಏನಂತಂದ್ರೆ ಕರೆಕ್ಟ್ ಐತೆ ಅಂದಂಗ. ಇದನ್ನ ಹಂಗ ಪೆಂಡಿಂಗ್ ದಾಗಿಡ್ನು ಸ್ವಲ್ಪ. ಅದಾದ್ರೆ ಇನ್ನೊಂದ್ ನೋಡ್ರಿ, ಇದು SC ಮತ್ತು ST OBC ಮಹಿಳೆಯರಿಗೆ ಮೀಸಲಾತಿ ಕೋಟಾ ನೀಡುತ್ತೆ. ಸರ್ ನಾವು ಕೋಟಾ ನೋಡ್ಬೋದ್ರಿ, ನಿಮಗೆ ಸ್ಪೆಷಲ್ ಕೋಟಾಗಳು SC ಕೋಟಾ ಐತ್ರಿ, ST ಕೋಟಾ ಐತೆ. OBC ಮಹಿಳೆಯರಿಗಂತ ಏನಾದ್ರೂ ಸಪರೇಟ್ ಕೋಟಾ ಐತೇನ್ರಿ? OBC ಮಹಿಳೆಯರಿಗಂತಂದ್ ಹೇಳ್ಬಿಟ್ಟು ಎಲ್ಲಿಯೂ ಕೋಟಾ ಇಲ್ಲ ಸಪರೇಟ್ ಆಗಿ. OBC ಕೋಟಾ ಐತೆ, ಮಹಿಳೆಯರಿಗಂತ ಸಪರೇಟ್ ಆಗಿಲ್ಲ. ಬಟ್ ಅದ್ರ SC ST ಮಹಿಳೆಯರಿಗೆ ಐತೆ. ಸೊ ಅದಕ್ಕೋಸ್ಕರ ಈ ಆಪ್ಷನ್ ಸಿ ಆಪ್ಷನ್ ರಾಂಗ್ ಆಗುತ್ತೆ. ಅಂದ್ರೆ ಈ ಆಪ್ಷನ್ ರಾಂಗ್ ಆಯ್ತು, ಆಮೇಲೆ ಈ ಆಪ್ಷನ್ ರಾಂಗ್ ಆಯ್ತು. 2 ಆಪ್ಷನ್ಸ್ ಗಳನ್ನ ತೆಗೆದು ಹಾಕಿದ್ವಿ, ಇನ್ನು 1 ಅಥವಾ 2 ಅಂತಂದ ಹೇಳಿ. ಬಟ್ ಆದ್ರೆ ಇಲ್ಲಿ ನೋಡ್ರಿ ಮಹಿಳಾ ಮೀಸಲಾತಿ ಬಗ್ಗೆ ಹೇಳಿದಾರ, ಇಲ್ಲೂ ಕೂಡ ಮಹಿಳಾ ಮೀಸಲಾತಿ ಬಗ್ಗೆ ಹೇಳಿದಾರ. ಆಮೇಲೆ ಇಯರ್ ಅನ್ನ ಕೊಟ್ಟಿರೋದ್ರಿಂದ ಈ 2 ಆಪ್ಷನ್ಸ್ ಗಳು ಕರೆಕ್ಟ್ ಆಗ್ತಾವ. A ಮತ್ತು B ಅಂತಂದ ಹೇಳಿ ಕರೆಕ್ಟ್ ಅಂತಂದ ಹೇಳ್ತೀವಿ ಜನರಲ್ ಆಗಿ. ಪಾಯಿಂಟ್ ಕ್ಲಿಯರ್. 106ನೇ ತಿದ್ದುಪಡಿ ನೋಡ್ರಿ, KEA ಮೇನ್ ಇಂಪಾರ್ಟೆಂಟ್ KEA ಡಿಪಾರ್ಟ್ಮೆಂಟ್ ಇಷ್ಟಪಡುವಂತ ಟಾಪಿಕ್ಸ್ ಗಳನ್ನ ನಾನು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೇನೆ. ಇಲ್ಲಿವರೆಗೂ ಏನ್ ಮಾಡಿದ್ವಲ್ಲ, ಈ ಕ್ವಶನ್ಸ್ ಗಳ ಮೇಲೆ ತುಂಬಾ ಡೀಟೇಲ್ ಆಗಿ ನಿಮಗೊಂದು 10 ನಿಮಿಷದ ನಾಲೆಜ್ ಕೊಡ್ತೇನೆ. ಅದನ್ನ ನೋಟ್ಸ್ ಮಾಡ್ಕೋಬೇಕು, ಅದ್ರ ರಿಪೀಟ್ ಆದಂಗ ನಿಮ್ಗೆ. ಇವಾಗ ಕ್ವಶನ್ಸ್ ಗಳು ಮೇ ಬಿ ರಿಪೀಟ್ ಆಗ್ಬಹುದು, ನೆನ್ಪಿಟ್ಕೊಡ್ರಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಕೆಳಗಿನ ಜೋಡಿಗಳನ್ನ ಪರಿಗಣಿಸ್ಬೇಕು. ಇವಾಗ ಪರಿಗಣಿಸ್ರಿ, ಏನೇನಾಗತೈತಿ ನೋಡೋಣ. ಇಲ್ಲಿ ಎಷ್ಟು ಕರೆಕ್ಟ್ ಇದಾವ ಅಂತಂದ್ ಹೇಳಿ ಈ ತರ ಕ್ವಶನ್ ಕೇಳಿದ. ಇಲ್ಲಿವರೆಗೂ ಮಾತ್ರ ಕ್ವಶನ್ ಇದು. ಈಗ ನಮಗ ಸರ್ ನಾವು ಓದಿರೋ ಪ್ರಕಾರ ರೀ, ನನಗ್ ಗೊತ್ತೈತ್ರಿ ಸರ್, ರಾಜ್ಯಪಾಲರ ಬಗ್ಗೆ ನಂಗೆ ಗೊತ್ತೈತ್ರಿ. 155, 154 ಈ ತರ ರಿಲೇಟೆಡ್ ಬರ್ತಲ್ಲ ರಾಜ್ಯಪಾಲರ ಬಗ್ಗೆ. 154, 155 ಜನರಲ್ ಐ ಥಿಂಕ್ ಮಾಡಿ. ಎಸ್, ಕರೆಕ್ಟ್ ರೀ ಸರ್, ಇದು ಕರೆಕ್ಟ್ ಐತ್ರಿ. ಇದೇನಂತಂದ್ ಹೇಳಿದ್ರೆ ಹೇಳಿಕೆ ಕರೆಕ್ಟ್ ಐತ್ರಿ. ಎಸ್. ಅದಾದ ನಂತರ ಸರ್ ಆರ್ಟಿಕಲ್ 80 ರೀ, ಜನರಲ್ ಆಗಿ ಥಿಂಕ್ ಮಾಡ್ರಿ. ಲೋಕಸಭೆ ರಚನೆ ಬಗ್ಗೆ ಏನಾದ್ರು ಹೇಳ್ತಿತ್ತು ಅನ್ನೋದು ಥಿಂಕ್ ಮಾಡ್ರಿ. ಇಲ್ಲ, ಆಗಂಗಿಲ್ಲ ಅದು. ಯಾಕಂತಂದ ಹೇಳಿದ್ರೆ ಆರ್ಟಿಕಲ್ 80 ಇದ್ರೊಳಗಡೆ ಒಂದು ಕ್ಲಾಸ್ ಏನ್ ಹೇಳುತ್ತಂತಂದ ಹೇಳಿದ್ರೆ, ರಾಷ್ಟ್ರಪತಿಯವರು 12 ಜನರನ್ನ ನೇಮಕ ಮಾಡ್ತಾರ ಅಂತಂದ ಹೇಳಿ ಆರ್ಟಿಕಲ್ 80 ಬರ್ತೈತ್ರಿ. ಸೊ ಇದನ್ನ ತೆಗೆದು ಹಾಕ್ತಿವಿ. ಎಸ್. ಆಮೇಲೆ ಆರ್ಟಿಕಲ್ 93 ನಂಗೆ ಗೊತ್ತೈತ್ರಿ ಸರ್, ಸ್ಪೀಕರ್ ಬಗ್ಗೆ ಹೇಳ್ತಾರ ಅಂತಂದ ಹೇಳಿ. ಆರ್ಟಿಕಲ್ 93 ಸ್ಪೀಕರ್ ಬಗ್ಗೆ, ಲೋಕಸಭೆಯ ಸ್ಪೀಕರ್ ಬಗ್ಗೆ. ಇದು ಕೂಡ ಸೊ ಇಷ್ಟ ಆಪ್ಷನ್ಸ್ ಗಳನ್ನ ನೋಡ್ಕೋಬಹುದು. ಆಮೇಲೆ ನೆಕ್ಸ್ಟ್ 100ನೇದು ಏನಂತಂದ ಹೇಳಿದ್ರೆ ಆರ್ಟಿಕಲ್ D ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಇಷ್ಟಾದ್ರೂ ನಾವು ಏನಂತಂದ ಹೇಳಿದ್ರೆ ತೆಗೆದು ಹಾಕಿದ್ವಲ್ಲ, 2 ರಾಂಗ್ ಇದಾವ ಇದ್ರಲ್ಲಿ. ಸೊ ಇದ್ರೊಳಗಡೆ ಏನಂತಂದ ಹೇಳಿದ್ರೆ 2 ರಾಂಗ್ ಇದಾವ. ಎಲ್ಲಾ 4 ಅಂತಂದ್ ಬರಂಗಿಲ್ಲ. ಆಮೇಲೆ ಕೇವಲ 3 ಅಂತ ಬರಂಗಿಲ್ಲ. ಮೇ ಬಿ ಕೇವಲ 1 ಕರೆಕ್ಟ್ ಆಗ್ಬೋದು, ಅಥವಾ ಕೇವಲ 2 ಕರೆಕ್ಟ್ ಆಗ್ಬೋದು. ಬಟ್ ಅದ್ರ ಇಲ್ಲಿ ಆನ್ಸರ್ ಏನಂತಂದ ಹೇಳಿದ್ರೆ ಇದು ಕೂಡ ರಾಂಗ್ ಐತಿ. ಓನ್ಲಿ 1 ಮಾತ್ರ ಕರೆಕ್ಟ್. 100% ಆನ್ಸರ್ ಯಾವ್ದಂದ್ರೆ ಇದಾಗತ್ತ. ಇಲ್ಲಿ ನೋಡ್ರಿ, ಆರ್ಟಿಕಲ್ 80 ಏನ್ ಹೇಳತ್ತಂತಂದ ಹೇಳಿದ್ರೆ ಇದ್ರಲ್ಲಿ ಕ್ಲಾಸ್ ಬರುತ್ತ, ರಾಷ್ಟ್ರಪತಿಯವರು 12 ಜನರನ್ನ ನಾಮಕರಣ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ಸ್ ಗಳ ಬಗ್ಗೆ ನೋಡ್ಕೋಬೇಕು, ಅಮೆಂಡ್ಮೆಂಟ್ಸ್ ಗಳ ಬಗ್ಗೆ ನೋಡ್ಕೋಬೇಕು. ಆಮೇಲೆ ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 93 ಏನ್ ಹೇಳತ್ತ, ಲೋಕಸಭೆಯ ಸ್ಪೀಕರ್ ಬಗ್ಗೆ ಹೇಳತ್ತ. ಆರ್ಟಿಕಲ್ 155 ರಾಜ್ಯಪಾಲರ ನೇಮಕ ಬಗ್ಗೆ, ಯಾರು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ ಅಂತ ಹೇಳಿ. ಆರ್ಟಿಕಲ್ 100 ಏನ್ ಹೇಳತ್ತ ಅಂತಂದ ಹೇಳಿದ್ರೆ ನೋಡ್ರಿ, ಆರ್ಟಿಕಲ್ 100 ಕೋರಂ ಬಗ್ಗೆ ಹೇಳತ್ತ. ಸಂಸತ್ತೊಳಗಡೆ ಕೋರಂ ಇಷ್ಟಿರ್ಬೇಕು, ಆಮೇಲೆ ಮತದಾನ ಹಿಂಗ್ ಮಾಡ್ಬೇಕು ಅಂತಂದ ಹೇಳಿ ಆರ್ಟಿಕಲ್ 100. ಸೊ ಇದು ನೋಡ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಸಂವಿಧಾನ ರಚನಾ ಸಭೆ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ ಸರ್. ನಮ್ಗೆ ಇದ್ರಲ್ಲಿ ಎಲ್ರು ಓದಿದ್ರಿ ಸರ್, ಕರಡು ಸಮಿತಿ ರೀ, ಡಾಕ್ಟರ್ BR ಅಂಬೇಡ್ಕರ್ ರೀ.
ಆಮೇಲೆ ನೆಕ್ಸ್ಟ್ ಎಲ್ಲಾದ್ರಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಆಪ್ಷನ್ ಸಿ ಏನಂತಂದ್ ಹೇಳಿದ್ರೆ 75% ಐತೆ. ಸೊ ಆಪ್ಷನ್ ಸಿ ಏನೈತಂದ್ರೆ ಇಲ್ಲಿ ಕರೆಕ್ಟ್ ಆಗೈತೆ. ಆಪ್ಷನ್ ಸಿ ಕರೆಕ್ಟ್ ಆಗೈತೆ ಅಂತಂದ್ ಹೇಳಿದ್ರೆ ನಾವ್ ಏನ್ ಹೇಳ್ತೀವಿ, ಸೊ ಈ ಆಪ್ಷನ್ ಅನ್ನ ತೆಗೆದು ಹಾಕ್ಬಹುದು ನಾವು. ಸೊ ಅದ್ರಲ್ಲಿ ಸಿ ಇಲ್ಲ, ಆ ಆಪ್ಷನ್ ಅನ್ನ ತೆಗೆದು ಹಾಕ್ತಿವಿ. ಅದಾದ ನಂತರ ನೆಕ್ಸ್ಟ್ ನಾವ್ ಇನ್ನೊಂದನ್ನ ಚೆಕ್ ಮಾಡ್ರಿ. ಇಲ್ಲಿ ನೋಡ್ರಿ ಯಾವ್ದು ಹೊಂದಾಣಿಕೆ ರಿಪೀಟ್ ಆಗೈತೆ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ಎ ಬಿ ಅಂತಂದ್ ಐತೆ, ಇದು ರಿಪೀಟ್ ಆಗೈತೆ. ಇಲ್ಲೂ ಕೂಡ ಎ ಬಿ ಅಂತಂದ್ ಹೇಳಿ ರಿಪೀಟ್ ಆಗೈತೆ. ಸೊ ಎ ಬಿ ಅಂತಂದ್ ಹೇಳಿ ರಿಪೀಟ್ ಆಗೈತೆ, ಇಲ್ಲೂ ಕೂಡ ಎ ಬಿ ಅಂತ ರಿಪೀಟ್ ಆಗೈತೆ. ಅಂದ್ರೆ ಈ ಹೊಂದಾಣಿಕೆಗಳು ಜಾಯಿಂಟ್ ಆಗಿ ರಿಪೀಟ್ ಆಗಿದಾವ ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ 90% ಕರೆಕ್ಟ್ ಆಗೋ ಚಾನ್ಸಸ್ ಐತೆ. ಕಂಪ್ಲೀಟ್ ಆಗಿ ಎರಡು ನೋಡ್ರಿ ಎ ಅಂಡ್ ಬಿ ಸರಿ ಅಂತಂದ್ ಕೊಟ್ಟಿದಾನ, ಇಲ್ಲೂ ಕೂಡ ಆಪ್ಷನ್ ಒಳಗಡೆ ಎ ಅಂಡ್ ಬಿ ಸರಿ ಐತೆ, ಸಿ ಕೂಡ ಸರಿ ಐತೆ ಅಂತಂದ್ ಹೇಳಿ ಈ ತರ ಥಿಂಕ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ನಾವು ಸ್ವಲ್ಪ ನೋಡ್ಕೊಳ್ಳೋಣ. ರಾಜ್ಯಗಳ ಸಮಿತಿ, ಪ್ರಾಂತೀಯ ಸಂವಿಧಾನ, ಕೇಂದ್ರೀಯ ಅಂತಂದ್ ಐತಲ್ಲ. ಈಗ ನೋಡ್ರಿ ಪ್ರಾಂತೀಯ ಸಂವಿಧಾನ ಆಗಿರ್ಬಹುದು, ಅಥವಾ ಇವಾಗ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಈಗ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನ ಕೂಡ್ಸೋದಾಗಿರ್ಬೋದು. ಅದೇ ಪ್ರಾಂತೀಯ ಸಂವಿಧಾನ ಸಮಿತಿ ಹಿಂಗ್ ಹೇಳ್ತೀವಲ್ಲ, ಅದು ಯಾರಿಗ್ ಸಂಬಂಧಪಟ್ಟೈತೆ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಸಂಬಂಧಪಟ್ಟೈತೆ. ಸೊ ಅದ್ ನಮಗ್ ಏನೋ ಒಂದ್ ಲೈಟ್ ಆಗಿ ಐಡಿಯಾ. ಸೊ ಅಂತಂದ್ ಹೇಳಿದ್ರೆ ಇಲ್ಲಿ ನಾವು ಬಿನು ಕೂಡ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಅಂತಂದ್ ಹೇಳ್ತೀವಿ. ಆ ಆಧಾರದ ಪ್ರಕಾರ ನಾವು ಎ ಬಿ ಸಿ ಕರೆಕ್ಟ್ ಅಂತಂದ್ ಹೇಳ್ತೀವಿ. ಈ ರಾಜ್ಯಗಳ ಸಮಿತಿ ಐತಲ್ಲ, ಇದು ಜೆ ಬಿ ಕೃಪಲಾನಿ ಬರಂಗಿಲ್ಲ. ಈಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಇಷ್ಟು ಕ್ವಶನ್ಸ್ ಗಳು, ನೆಕ್ಸ್ಟ್ ಇನ್ನು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಬಟ್ ಅದ್ರ ಈಗ ಕೆಇಎ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ರಿಪೀಟ್ ಆಗಿ ಕ್ವಶನ್ಸ್ ಗಳು ಬರ್ತಾವ, ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ನೋಡ್ರಿ ಯುನೆಸ್ಕೋ ಫೇವರೇಟ್ ಟಾಪಿಕ್, ಸಾರಿ ಕೆಇಎ ಫೇವರೇಟ್ ಟಾಪಿಕ್ ಅಂತಂದ್ ಹೇಳಿ ಯುನೆಸ್ಕೋದ್ ಬರುತ್ತೆ. ಇಲ್ಲಿ ನಾವ್ ಅದು ಏನಂತಂದ್ ಹೇಳಿದ್ರೆ ನಮ್ ಕರ್ನಾಟಕದೊಳಗಡೆ ಏನ್ ಬರುತ್ತೆ ಅಂತಂದ್ ಹೇಳಿ ಡಿಸ್ಕಷನ್ ಮಾಡೋಣ. ಹಂಪಿ ಸ್ಮಾರಕಗಳನ್ನ ಏನ್ ಮಾಡಿದಾರೆ ಅಂದ್ರೆ 1986ರಲ್ಲಿ ಯುನೆಸ್ಕೋದವರು ವಿಶ್ವ ಪಾರಂಪರಿಕ ತಾಣವಾಗಿ ಗುರುತು ಮಾಡಿದಾರೆ. ಆಮೇಲೆ ಯುನೆಸ್ಕೋದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಪ್ಯಾರಿಸ್ ಒಳಗಡೆ ಬರುತ್ತೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಇವು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸ್ಮಾರಕಗಳಾಗಿದಾವ. ಇದಾದ ನಂತರ ಇಂಪಾರ್ಟೆಂಟ್ ಏನಂದ್ರ ವಿಜಯ ವಿಠ್ಠಲ ದೇವಾಲಯ ಅಂತಂದ್ ಹೇಳಿ ಬರುತ್ತೆ. ಸೊ ವಿಠ್ಠಲ್ ದೇವಾಲಯ ಅಥವಾ ವಿಜಯ ವಿಠ್ಠಲ ದೇವಾಲಯ, ಅದ್ರ ಮುಂದೆ ಕಲ್ಲಿನ ರಥ ಐತೆ. ಇದನ್ನ ನಿರ್ಮಾಣ ಮಾಡಿದವರು ಕೃಷ್ಣ ದೇವರಾಯ 1520ರಲ್ಲಿ. ಥಿಂಗ್ಸ್ ಏನಾಗತ್ತಂದ್ರ ಇವರು ಒಡಿಸ್ಸಾದ ಗಜಪತಿ ಪ್ರತಾಪ ರುದ್ರರ ಮೇಲೆ ದಾಳಿ ಮಾಡ್ತಾನ. ಒಡಿಸ್ಸಾದಲ್ಲಿ ಕಳಿಂಗ ಸಾಮ್ರಾಜ್ಯ ಇರುತ್ತಲ್ಲ, ಆ ಕಳಿಂಗ ಸಾಮ್ರಾಜ್ಯದ ಗಜಪತಿ ಪ್ರತಾಪ ರುದ್ರನ ಮೇಲೆ ದಾಳಿ ಮಾಡಿ ಅವನ ಜೊತೆ ಯುದ್ಧವನ್ನ ಗೆಲ್ತಾರ. ಗೆದ್ದ ನಂತರ ಅವನ ಮಗಳಾದಂತಹ ಜಗನ್ಮೋಹಿನಿಯನ್ನ ಏನ್ ಮಾಡ್ತಾರ ಅಂದ್ರ ಮದುವೆ ಆಗಿ ಅವಳನ್ನ ಕರ್ಕೊಂಡ್ ಬರ್ತಾರ. ಇದು ಹಿಸ್ಟಾರಿಕಲ್. ಅಲ್ಲಿ ಒಡಿಸ್ಸಾದೊಳಗಡೆ ಅಷ್ಟ್ರೊಳಗಡೆ ಕೊನಾರ್ಕ ಸೂರ್ಯ ದೇವಾಲಯ ಟೆಂಪಲ್ ಐತಲ್ಲ, ಅದರಲ್ಲಿ ರಥಗಳಿದಾವ. ಅದರಿಂದ ಪ್ರೇರೇಪಿತರಾಗಿ ವಿಷ್ಣು ದೇವನಿಗೆ ವಿಷ್ಣು ದೇವಿನ ವಾಹನವಾದಂತ ಗರುಡನಿಗೆ ಸಮರ್ಪಣೆ ಮಾಡ್ಬೇಕು ಅಂತಂದ ಹೇಳಿ ಈ ವಿಜಯ ವಿಠ್ಠಲ ದೇವಾಲಯ ಮತ್ತು ಕಲ್ಲಿನ ರಥವನ್ನ ಯಾರು ನಿರ್ಮಾಣ ಮಾಡ್ತಾರ, ಕೃಷ್ಣ ದೇವರಾಯ ನಿರ್ಮಾಣ ಮಾಡ್ತಾರ. ಈ ಪಾಯಿಂಟ್ಸ್ ಗಳನ್ನ ಸೈಡ್ ಬರೆದಿಟ್ಕೊಡ್ರಿ. ಯಾಕಂದ್ರೆ ಯುನೆಸ್ಕೋದೊಳಗಡೆ ಸೇರೈತೆ, ಕೇಳೋ ಚಾನ್ಸಸ್ ಐತೆ. ಈ ತರ ಲೈನ್ಸ್ ಗಳನ್ನ ಕೇಳ್ತಾರ. ನೆಕ್ಸ್ಟ್ ಇನ್ನೊಂದು ವಿರೂಪಾಕ್ಷ ದೇವಾಲಯ. ಇನ್ನೊಂದೇನಂತಂದ ಹೇಳಿದ್ರೆ ವಿರೂಪಾಕ್ಷ ದೇವಾಲಯ, ಇದನ್ನ ಪ್ರೌಢ ದೇವರಾಯರು ಕಟ್ಟಿಸ್ತಾರ. ಅಂದ್ರೆ ಇವ್ರನ್ನ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಅಂತಂದ ಹೇಳ್ತೀವಿ. ಯಾವ ವಂಶಕ್ಕೆ ಸೇರಿದವರು? ಸಂಗಮ ವಂಶಕ್ಕೆ. ಆಮೇಲೆ ಕೃಷ್ಣ ದೇವರಾಯ ಏನ್ ಮಾಡ್ತಾರ ಅಂದ್ರೆ ಅದ್ರದ್ದು ಮುಖ ಮಂಟಪ ಮತ್ತು ಗೋಪುರ ವಿಸ್ತರಣೆಯನ್ನ ಮಾಡ್ತಾರೆ ಕೃಷ್ಣ ದೇವರಾಯ ಆ ಟೆಂಪಲ್ಗೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದ್ ಹೇಳಿದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರ ಕೃಷ್ಣ ದೇವರಾಯರು ಯಾವ ವಂಶಕ್ಕೆ ಸಂಬಂಧಪಟ್ಟವರು? ತುಳುವ ವಂಶಕ್ಕೆ ಸಂಬಂಧಪಟ್ಟವರು. ಈ ಕ್ವಶನ್ಸ್ ಗಳು ಬರ್ಬೋದು. ತುಳುವ ಸಾಮ್ರಾಜ್ಯದ ರಾಜರ್ಯಾರು, ಆಮೇಲೆ ಸಂಗಮ ವಂಶದ ರಾಜರ್ಯಾರು, ನಾವು ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಆ ಎಲ್ಲಾ ರಾಜರುಗಳ ಹೆಸರುಗಳನ್ನ ನೋಡ್ಕೊಡ್ರಿ. ಟೋಟಲ್ ಆಗಿ ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ವಂಶದ ರಾಜ್ಯಗಳ ಪಟ್ಟಿಯನ್ನ ನೋಡ್ಕೊಡ್ರಿ. ಕೆಇಎ ಫೇವರೇಟ್ ಟಾಪಿಕ್ ಅದು. ಎಸ್, 1509ರಲ್ಲಿ ಕೃಷ್ಣ ದೇವರಾಯನ ರಾಜ್ಯಾಭಿಷೇಕದ ವೇಳೆಗೆ ಇದನ್ನ ನಿರ್ಮಾಣ ಮಾಡ್ತಾರ. ಸೊ ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಇನ್ನೊಂದ್ ಹೇಳ್ಬೇಕಂತಂದ್ ಹೇಳಿದ್ರೆ ಎರಡನೇ ಪ್ರೌಢ ದೇವರಾಯರ ಅಥವಾ ಎರಡನೇ ದೇವರಾಯರ ದಂಡನಾಯಕ ಅಂತಂದ್ ಹೇಳಿದ್ರೆ ಲಕ್ಕಣ್ಣ ದಂಡೇಶ್ ಅಂತಂದ್ ಹೇಳ್ತೀವಿ. ಇವರು ಇಂಪಾರ್ಟೆಂಟ್. ಇವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಈ ಟೆಂಪಲ್ಗೆ ಕಾಣಿಕೆಯನ್ನ ಯಾಕಂದ್ರೆ ಈ ಟೆಂಪಲ್ ಕಟ್ಟಕ್ ಮೇನ್ ರೀಸನ್ ಲಕ್ಕಣ್ಣ ದಂಡೇಶ್ ಅಂತಂದ್ ಹೇಳ್ತೀವಿ. ಎರಡನೇ ದೇವರಾಯರ ದಂಡನಾಯಕ ಲಕ್ಕಣ್ಣ ದಂಡೇಶ್. ಸೊ ಅದಕ್ಕೋಸ್ಕರ ಎರಡನೇ ದೇವರಾಯ ಕಟ್ಟಿಸ್ದ, ಆಮೇಲೆ ಲಕ್ಕಣ್ಣ ದಂಡೇಶ ಕಟ್ಟಿಸ್ದ ಅಂತಂದ್ ಹೇಳ್ತೀವಿ. ಆಮೇಲೆ ಗೋಪುರ ವಿಸ್ತಾರ, ಆಮೇಲೆ ಇದು ಏನೈತಲ್ಲ ಮುಖ ಮಂಟಪಗಳನ್ನ ಕಟ್ಟಿಸಿದ್ದು ಕೃಷ್ಣ ದೇವರಾಯರು. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಹಜಾರ್ ರಾಮ ದೇವಾಲಯ ಅಂತಂದ್ ಹೇಳಿ ಬರುತ್ತ. ಸೊ ಹಂಪಿ ಒಳಗಡೆ
ಇದು ಕೂಡ ಏನಂತಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರೋ ಟೆಂಪಲ್ ಆಗೈತಿ. ನೆಕ್ಸ್ಟ್ ಪಟ್ಟದ ಕಲ್ಲುಗಳನ್ನ ಕೂಡ ಯುನೆಸ್ಕೋ ಸೈಟ್ ಗೆ ಸೇರಿಸ್ತಾರ. ಸೊ ಪಟ್ಟದ ಕಲ್ಲುಗಳನ್ನ ಕೂಡ ಯುನೆಸ್ಕೋ ಸೈಟ್ ಗೆ ಸೇರಿಸ್ತಾರ. 1987ರಲ್ಲಿ ಇದು ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತಹದ್ದಾಗಿದಾವ, ಬಾದಾಮಿ ಚಾಲುಕ್ಯರಿಗೆ. ಅದ್ರಲ್ಲಿ ಏನಂತಂದ್ ಹೇಳಿದ್ರ ಪಟ್ಟದ ಕಲ್ಲು ಒಳಗಡೆ ಕೂಡ ಒಂದು ವಿರೂಪಾಕ್ಷ ಟೆಂಪಲ್ ಬರುತ್ತೆ. ಸೊ ಪಟ್ಟದ ಕಲ್ಲು ಒಳಗಡೆ ವಿರೂಪಾಕ್ಷ ಟೆಂಪಲ್. ಇದನ್ನ ಯಾರು ಕಟ್ಟಿಸ್ತಾರ ಅಂತಂದ್ರೆ ಎರಡನೇ ವಿಕ್ರಮಾದಿತ್ಯನ ಹೆಂಡತಿಯಾದಂತಹ ಲೋಕ ಮಹಾದೇವಿ. ಯಾಕಂತಂದ್ ಹೇಳಿದ್ರ ಕಂಚಿ ಮೇಲೆ ದಾಳಿ ಮಾಡ್ತಾನ. ಸೊ ಕಂಚಿ ಮೇಲೆ ದಾಳಿ ಮಾಡ್ತಾನ. ರೀಸನ್ ಏನಾಗತ್ತಂದ್ರೆ ಎರಡನೇ ಪುಲಿಕೇಶಿ ಇದ್ದಾಗ, ಎರಡನೇ ಪುಲಿಕೇಶಿ ಏನ್ ಮಾಡ್ತಾನ, ತುಂಬಾ ಫೇಮಸ್ ಇವನು ಎರಡನೇ ಪುಲಿಕೇಶಿ. ಇವ್ರಿದ್ದಾಗ ಒಂದು ಟೈಮ್ ಅಲ್ಲಿ ಏನಾಗತ್ತಂದ್ರ ಮಹೇಂದ್ರ ವರ್ಮನನ್ನ ಕೊಂದ್ ಬಿಡ್ತಾರ. ಮಹೇಂದ್ರ ವರ್ಮನನ್ನ ಕೊಂದ ನಂತರ ಪಲ್ಲವರ ಒಂದನೇ ಮಹೇಂದ್ರ ವರ್ಮನನ್ನ ಕೊಂದ ನಂತರ ಅವನ ಮಗನಾದಂತಹ ಒಂದನೇ ನರಸಿಂಹ ಏನ್ ಮಾಡ್ತಾ ಅಂತಂದ್ರೆ ಒಂದನೇ ನರಸಿಂಹ ವರ್ಮ ವಾತಾಪಿ ಮೇಲೆ ದಾಳಿ ಮಾಡಿ ವಾತಾಪಿಯನ್ನ ವಶಪಡಿಸ್ಕೊಳ್ತಾನ. ಈ ಸಿಟ್ಟಿಂದ ಏನಂತಂದ ಹೇಳಿದ್ರೆ ವಿನಯಾದಿತ್ಯ, ವಿಕ್ರಮಾದಿತ್ಯ ಇವರೆಲ್ಲ ಏನ್ ಮಾಡ್ತಾರ ಅಂದ್ರೆ ಯುದ್ಧ ಮಾಡ್ತಾರ, ಪಲ್ಲವರನ್ನ ಸರ್ವನಾಶ ಮಾಡಿ ಹೋಗ್ತಾರ. ಸೊ ಅದ್ರಲ್ಲಿ ಒಬ್ಬ ಏನಂದ್ರೆ ಎರಡನೇ ವಿಕ್ರಮಾದಿತ್ಯ ಅವನಂತ ಬಿಟ್ಟಿಲ್ಲ, ಕಂಚಿ ಪಲ್ಲವರನ್ನ ಉಳ್ಳಾಡ್ಸಿ ಏನಂತಂದ ಹೇಳಿದ್ರೆ ಕೊಂದ್ ಹಾಕಿದಾನ. ಸೊ ಆ ಈ ಕಂಚಿಯನ್ನ ವಶಪಡಿಸ್ಕೊಂಡು ಕಂಚಿಗೊಂಡ ಅಂತಂದ್ ಹೇಳಿ ಬಿರುದೆಲ್ಲ ಬರ್ತಾವ, ಅದ್ ನೋಡ್ಕೊಡ್ರಿ. ಸೊ ಅದ್ರ ಸವಿ ನೆನಪಿಗೋಸ್ಕರ ಎರಡನೇ ವಿಕ್ರಮಾದಿತ್ಯನ ಪ್ರಿಯ ಹೆಂಡತಿಯಾದಂತಹ ಲೋಕ್ ಮಹಾದೇವಿ 740ರಲ್ಲಿ ಒಂದು ಟೆಂಪಲ್ ಅನ್ನ ಕಟ್ಟಿಸ್ತಾಳ, ವಿರೂಪಾಕ್ಷ ಟೆಂಪಲ್. ಅದಾದ ನಂತರ ಈ ಎರಡನೇ ವಿಕ್ರಮಾದಿತ್ಯ ಇದಾರ್ತಾನಲ್ಲ, ಸೊ ಇವಳು ಲೋಕ ಮಹಾದೇವಿ ಒಬ್ಳು ಹೆಂಡತಿ ಆದ್ರೆ ಇನ್ನೊಬ್ಳು ಹೆಂಡತಿ ಇರ್ತಾಳ, ಅವಳ ಹೆಸರು ತ್ರೈಲೋಕ್ಯ ಮಹಾದೇವಿ. ಯಾರೋ ತ್ರೈಲೋಕ್ಯ ಮಹಾದೇವಿ. ಅವಳು ಏನ್ ಕಟ್ಟಿಸ್ತಾಳ ಅಂತಂತ ಹೇಳಿದ್ರೆ ತ್ರೈಲೋಕ್ಯ ದೇವಾಲಯ ಅಥವಾ ಮಲ್ಲಿಕಾರ್ಜುನ ದೇವಾಲಯನ ಕಟ್ಟಿಸ್ತಾಳ. ಸೇಮ್ 740ರಲ್ಲಿ, ಸೇಮ್ ಅದೇ ಏನಂದ್ರೆ ಯುದ್ಧದ ಸಮಯದಲ್ಲಿ 2 ಟೆಂಪಲ್ ಗಳು ಬಿಲ್ಡ್ ಆಗ್ತವ, ಮಲ್ಲಿಕಾರ್ಜುನ ದೇವಾಲಯ ಮತ್ತು ವಿರೂಪಾಕ್ಷ ದೇವಾಲಯ. ಎರಡನೇ ವಿಕ್ರಮಾದಿತ್ಯನ ಹೆಂಡತಿರು. ಇಂತ ಹೆಂಡತಿರು ಸಿಗ್ಬೇಕಪ್ಪ, ನಮಗೂ ಸಿಗ್ತಾರ. ಅವನವ್ನು ಡೈಲಿ ಜಗಾಡ್ತಿರ್ತಾರ ಆ ಲೆವೆಲ್. ಇನ್ನು ನಮಗೂ ಮದುವೆ ಆಗಿಲ್ ಬಿಡ್ರಿ, ಬಟ್ ಅದ್ ನೋಡ್ತಿರ್ತೇವಲ್ಲ ಯಾವಾಗ್ಲೂ ಕಿರಿಕಿರಿ ಅಂತಂದ್ ಹೇಳಿ ಯಾವಾಗ್ಲೂ ಜಗಳ ಮಾಡ್ತಿರ್ತಾರ. ನೀ ಕರೆಕ್ಟ್ ಅದಿ ಅಂತಂದ್ ಹೇಳಿ ಪ್ರೂವ್ ಮಾಡಕ್ ಆಗಂಗಿಲ್ಲ, ನೀ ಆಲ್ವೇಸ್ ರಾಂಗ್, ನೀ ಆಲ್ವೇಸ್ ಸಾರಿ ಕೇಳ್ಬೇಕು. ಆ ಪರಿಸ್ಥಿತಿ ನನ್ ಮತ್ತೆ. ಇಂತ ಪರಿಸ್ಥಿತಿ ಒಳಗ್ ನಾವ್ ಎಲ್ಲಿ ಯುದ್ಧ ಮಾಡಕ್ ಹೋಗೋನು, ಯಾರನ್ ಗೆಲ್ಲಕ್ ಹೋಗೋದು ಹೇಳು. ಎಸ್, ಇಲ್ಲಿ ನೋಡ್ರಿ ನೆಕ್ಸ್ಟ್ ಸಂಗಮೇಶ್ವರ ದೇವಾಲಯ ಅಂತಂದ್ ಹೇಳಿ ಬರುತ್ತ. ಸಂಗಮೇಶ್ವರ ದೇವಾಲಯ ಪಟ್ಟದಕಲ್ಲು ಒಳಗಡೆ. ಇದನ್ನ ವಿಜಯಾದಿತ್ಯ ಕಟ್ಟಿಸ್ತಾನೆ. ಯಾರು? ವಿಜಯಾದಿತ್ಯ, ಕ್ರಿಸ್ತಶಕ 734ರಲ್ಲಿ. ಇದು ಅಂದ್ರ ಒಂದು ರಾಜ್ಯಾಭಿಷೇಕ ಆದಾಗ. ಇಷ್ಟೇ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಹೊಯ್ಸಳರ ಪವಿತ್ರ ಸ್ಥಳಗಳನ್ನ ಯುನೆಸ್ಕೋ ಏನ್ ಮಾಡೈತೆ ಅಂದ್ರೆ ಮಾನ್ಯತೆ ಮಾಡೈತೆ 2023ರಲ್ಲಿ ಯುನೆಸ್ಕೋದವ್ರು ಏನ್ ಮಾಡಿದಾರ ಅಂದ್ರ ಹೊಯ್ಸಳರ ಪವಿತ್ರ ಸ್ಥಳಗಳನ್ನ ಮಾನ್ಯತೆ ಮಾಡಿದಾರ. ಅದು ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಅದಾದ ನಂತರ ಅಲ್ಲಿ ಪ್ರಮುಖ ದೇವಾಲಯಗಳು ಯಾವ್ಯಾವ ಅಂದ್ರೆ ಚನ್ನಕೇಶವ ದೇವಾಲಯ ಅಂತಂದ್ ಹೇಳ್ತೀವಿ, ಬೇಲೂರು ಒಳಗಡೆ. ಇದನ್ನ ಕಟ್ಟಿಸಿದಂತ ದೊರೆ ಯಾರಂದ್ರ ವಿಷ್ಣುವರ್ಧನ ಅಥವಾ ಬಿಟ್ಟಿ ದೇವ ಅಂತಂದ್ ಹೇಳ್ತೀವಿ. ವಿಷ್ಣುವರ್ಧನ ಅಥವಾ ಬಿಟ್ಟಿ ದೇವ. ರೀಸನ್ ಯಾಕಂತಂದ್ ಹೇಳಿದ್ರ 1117ರಲ್ಲಿ ಇವನು ತಲಕಾಡಿನಲ್ಲಿರುವಂತಹ ಚೋಳರನ್ನ ಸೋಲಿಸ್ತಾನ. ಚೋಳರು ಏನ್ ಮಾಡಿರ್ತಾರ, ತಲಕಾಡನ್ನ ವಶಪಡಿಸ್ಕೊಂಡಿರ್ತಾರ. ಸೊ ಆ ತಲಕಾಡಿನಲ್ಲಿ ಚೋಳರನ್ನ ಸೋಲಿಸಿ ತಲಕಾಡುಗೊಂಡ ಎಂಬ ಬಿರುದನ್ನ ತಗೊಂಡು ಅದರ ಸವಿ ನೆನಪಿಗೋಸ್ಕರ ಈ ಚನ್ನಕೇಶವ ದೇವಾಲಯವನ್ನ ಕಟ್ಟಿಸ್ತಾನ. ಆಮೇಲೆ ಈ ವಿಷ್ಣುವರ್ಧನ್ ಬಗ್ಗೆ ಇನ್ನೊಂದ್ ನೆನ್ಪಿಟ್ಕೊಡ್ರಿ, ಇವರ ಆಸ್ಥಾನಕ್ಕೆ ರಾಮಾನುಜಾಚಾರ್ಯರು ಬರ್ತಾರೆ. ಯಾರು? ರಾಮಾನುಜಾಚಾರ್ಯರು ಬರ್ತಾರ. ಆಮೇಲೆ ಇವ್ರು ಏನ್ ಮಾಡ್ತಾರ ಅಂದ್ರ ಮೇಲುಕೋಟೆ ಒಳಗಡೆ ಚಲುವ ನಾರಾಯಣ ಸ್ವಾಮಿ ದೇವಾಲಯವನ್ನ ಕಟ್ಟಿಸ್ತಾರ. ಯಾವುದು? ಚಲುವ ನಾರಾಯಣ ದೇವಾಲಯವನ್ನ ರಾಮಾನುಜಾಚಾರ್ಯರು ಬಿಟ್ಟಿ ದೇವನ ಆಸ್ಥಾನಕ್ಕೆ ಬರ್ತಾರ. ಆಮೇಲೆ ಇನ್ನೊಂದು ಟೆಂಪಲ್ ಯಾವ್ದಂದ್ರ ಹೊಯ್ಸಳೇಶ್ವರ ದೇವಾಲಯ ಹಳಿಬೀಡು ಒಳಗಡೆ. ಈ ಹಳಿಬೀಡನ್ನ ನಾವು ದ್ವಾರ ಸಮುದ್ರ ಅಂತಾನು ಕೂಡ ಕರಿತೀವಿ. ಸೊ ಹೊಯ್ಸಳೇಶ್ವರ ದೇವಾಲಯ. ಇಲ್ಲಿ ನೋಡ್ರಿ ಕೇತಮಲ್ಲ ಅಂತಂದ್ ಹೇಳಿ ಬರ್ತಾರೆ. ಯಾರು ಕಟ್ಟಿಸ್ತಾರ ಇದನ್ನ? ಕೇತಮಲ್ಲ, ವಿಷ್ಣುವರ್ಧನನ ಒಬ್ಬ ರಾಜಪ್ರತಿನಿಧಿ ಇದನ್ನ ಕಟ್ಟಿಸ್ತಾನ. ಕ್ಲಿಯರ್? ಅದಾದ ನಂತರ ಇನ್ನೊಂದು ಟೆಂಪಲ್ ಬರುತ್ತೆ ಕೇಶವ ದೇವಾಲಯ ಅಂತಂದ್ ಹೇಳಿ ಸೋಮನಾಥಪುರ ಒಳಗಡೆ. ಇದನ್ನ ಕಟ್ಟಿಸಿದವ್ರು ಯಾರಂತಂದ್ ಹೇಳಿದ್ರೆ ಸೋಮನಾಥ ದಂಡನಾಯಕ ಅನ್ನೋನು. ಇವನು 3ನೇ ನರಸಿಂಹ ದೇವನ ದಂಡನಾಯಕ ಅಥವಾ ಸೇನಾಧಿಪತಿ ಅಂತಂದ್ ಹೇಳ್ತೀವಿ, 3ನೇ ನರಸಿಂಹವರ್ಮಂದು. ಸೊ ಅಲ್ಲಿ ಬರುತ್ತೆ ಇದು 1268ರಲ್ಲಿ. ಯಾವಾಗ? 1268ರಲ್ಲಿ ಇದನ್ನ ನಿರ್ಮಾಣ ಮಾಡ್ತಾರ. ಸೊ ಕಾವೇರಿ ನದಿ ದಡದಲ್ಲಿರುವಂತಹ ಸೋಮನಾಥಪುರದಲ್ಲಿ. ಇಷ್ಟು ಪಾಯಿಂಟ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗೆ ನ್ಯಾಚುರಲ್ ಸೈಟ್ ಅಂತಂದ್ ಹೇಳಿ ವೆಸ್ಟರ್ನ್ ಘಾಟ್ಸ್ ಗಳು ಸೇರಿಸ್ತಾರೆ 2012ರಲ್ಲಿ. ಈ ವೆಸ್ಟರ್ನ್ ಘಾಟ್ಸ್ ಗಳ ಬಗ್ಗೆ ನೆನ್ಪಿಟ್ಕೊಡ್ರಿ, ಈ ಪ್ರದೇಶದಲ್ಲಿ ಬರ್ತಾವ. ಅತಿ ಹೆಚ್ಚು ವೆಸ್ಟರ್ನ್ ಘಾಟ್ಸ್ ಗಳು ಎಲ್ಲಿ ಬರ್ತಾವ ಅಂದ್ರೆ ಕರ್ನಾಟಕದ ಒಳಗಡೆ ಬರ್ತಾವ. ಕ್ವಶನ್ ಗಳನ್ನ ಕೇಳಬಹುದು. 52%.
52% ಕರ್ನಾಟಕದಲ್ಲಿ ಇದಾವ ಸ್ಟೇಟ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಕರ್ನಾಟಕ ಮಹಾರಾಷ್ಟ್ರದಲ್ಲಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರದೊಳಗಡೆ ವೆಸ್ಟರ್ನ್ ಘಾಟ್ಸ್ ಗಳನ್ನ ನಾವು ಏನಂತ ಕರಿತೀವಿ, ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ, ಸಹ್ಯಾದ್ರಿ ಬೆಟ್ಟಗಳು ಅಂತ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದೇನಂತಂದ್ ಹೇಳಿದ್ರೆ ಯುನೆಸ್ಕೋ ಸೈಟ್ಸ್ ಗಳ ಬಗ್ಗೆ. ನೆಕ್ಸ್ಟ್ ಫೇವರೇಟ್ ಟಾಪಿಕ್ ಕೆಇಗೆ ಯಾವ್ದಂತಂದ್ ಹೇಳಿದ್ರೆ ರೋಗಗಳ ಬಗ್ಗೆ. ರೋಗಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ ನೋಡ್ರಿ. ಐಸ್ ಗೆ ರೋಗ ಬರುತ್ತೆ ಯಾವ್ದಂದ್ರೆ ಕಲರ್ ಬ್ಲೈಂಡ್ನೆಸ್ ಅಂತಂದ್ ಹೇಳ್ತೀವಿ, ಕೆಲವೊಂದು ಹೆರಿಡಿಟಿ ಡಿಸೀಸಸ್. ಸೊ ಕಲರ್ ಬ್ಲೈಂಡ್ನೆಸ್ ಅಂತಂದ್ ಹೇಳ್ತೀವಿ, ಕೆಂಪು ಮತ್ತು ಹಸಿರು ಬಣ್ಣಗಳು ಕಾಣಿಸಂಗಿಲ್ಲ. ಸ್ಟೇಟ್ಮೆಂಟ್ ಒಳಗಡೆ ಬರ್ತಾವ ಯಾವಷ್ಟು ಸ್ಟೇಟ್ಮೆಂಟ್ ಗಳು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಕಲರ್ ಬ್ಲೈಂಡ್ನೆಸ್ ಅನ್ನೋ ಒಂದು ರೋಗ, ಇದು ವಿಟಮಿನ್ ಎ ಕಡಿಮೆ ಅಂದ್ರೆ ವಿಟಮಿನ್ ಕಲರ್ ಬ್ಲೈಂಡ್ನೆಸ್ ವಿಟಮಿನ್ ಎ ಗಲ್ಲ, ರಾತ್ರಿ ಗುರುಡುತನ. ವಿಟಮಿನ್ ಎ ಕಡಿಮೆ ಆಗೋದ್ರಿಂದ ರಾತ್ರಿ ಗುರುಡುತನ ಬರುತ್ತ. ಇಲ್ಲಿ ಕಲರ್ ಬ್ಲೈಂಡ್ನೆಸ್ ಅಂತಂದ್ರೆ ಹೆರಿಡಿಟಿ ಡಿಸೀಸ್. ಇದು ಕೆಂಪು ಮತ್ತು ಹಸಿರು ಬಣ್ಣಗಳನ್ನ ಗುರುತಿಸಕ್ ಆಗಂಗಿಲ್ಲ, ಐಸ್ ರಿಲೇಟೆಡ್. ಅಂದ್ರೆ ರೆಟಿನಾದ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ. ಸೊ ರೆಟಿನಾ ಏನಂತಂದ್ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಬ್ಲಡ್ ಗೆ ಸಂಬಂಧಪಟ್ಟಿರುವಂತ ಒಂದು ಹೀಮೋಪೀಲಿಯಾ ಅಂತಂದ್ ಹೇಳ್ತೀವಿ. ಯಾವ್ದು ಹೀಮೋಪೀಲಿಯಾ, ಇದು ರಕ್ತ ಹೆಪ್ಪುಗಟ್ಟಂಗಿಲ್ಲ. ಸೊ ಇದೇನಂತಂದ್ ಹೇಳಿದ್ರೆ ರಕ್ತ ಹೆಪ್ಪುಗಟ್ಟಂಗಿಲ್ಲ. ರಕ್ತ ಹೆಪ್ಪುಗಟ್ಟಬೇಕಂದ್ರೆ ಒಂದು ವಿಟಮಿನ್ ಬೇಕಾಗತ್ತ, ವಿಟಮಿನ್ ಕೆ ಅಂತಂದ್ ಹೇಳ್ತೀವಿ. ವಿಟಮಿನ್ ಕೆ ಏನಂತಂದ್ರೆ ಬಹಳ ಇಂಪಾರ್ಟೆಂಟ್ ರಕ್ತ ಹೆಪ್ಪುಗಟ್ಟಕ. ಆಮೇಲೆ ಇನ್ನೊಂದು ಪ್ಲೇಟ್ಲೆಟ್ಸ್ ಗಳು ಇಂಪಾರ್ಟೆಂಟ್ ರಕ್ತ ಹೆಪ್ಪುಗಟ್ಟಲು. ಆಮೇಲೆ ಒಂದು ಫೈಬ್ರಿನೋಜನ್ ಅಂತಂದ್ ಹೇಳಿ ಒಂದು ಪ್ರೋಟೀನ್ ಬರುತ್ತೆ. ಫೈಬ್ರಿನೋಜನ್, ಪ್ಲೇಟ್ಲೆಟ್ಸ್ ಗಳು ರಕ್ತ ಹೆಪ್ಪುಗಟ್ಟೋಕೆ ಬಹಳ ಕಾರಣ ಆಗ್ತಾವ. ವಿಟಮಿನ್ ಕೆ ಕೂಡ ಬೇಕಾಗತ್ತ ಫೈಬ್ರಿನೋಜನ್ ಬಿಡುಗಡೆ ಮಾಡಕ. ಆಮೇಲೆ ಹಿಮೋಪೇಲಿಯಾ ರೋಗ ಅಂತಂದ್ ಹೇಳಿದ್ರೆ ರಕ್ತ ಹೆಪ್ಪುಗಟ್ಟಂಗಿಲ್ಲ. ಸೊ ಅದಕ್ಕೋಸ್ಕರ ಅಂದ್ರೆ ರಕ್ತ ಯಾವಾಗ್ಲೂ ಕಂಟಿನ್ಯೂಸ್ ಹರಿತಾ ಇರುತ್ತೆ, ಆ ರೋಗವನ್ನ ಹಿಮೋಪೀಲಿಯಾ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ರೋಗ ಅಂತಂದ್ ಹೇಳ್ತೀವಿ ಸಿಕ್ಕಲ್ ಸೆಲ್ ಅನೇಮಿಯಾ. ಕೆಂಪು ರಕ್ತ ಕಣಗಳೇನಂದ್ರೆ ನಾರ್ಮಲ್ ಆಗಿ ಈ ಶೇಪ್ ಅಲ್ಲಿ ಇರ್ಬೇಕು, ಈ ತರ ಓವಲ್ ಶೇಪ್ ಅಂತಂದ್ ಹೇಳ್ತೀವಿ, ಆ ತರ ಇರ್ಬೇಕು. ಬಟ್ ಆದ್ರ ಏನಾಗತ್ತಂದ್ರ ಒಂದೇನೋ ಆಮ್ಲಜನಕದ ಅಂದ್ರೆ ನಾರ್ಮಲ್ ಆಗಿ ಏನೋ ಒಂದು ರೋಗ ಬಂದ್ಬಿಟ್ಟು ಅವು ಅರ್ಧ ಚಂದ್ರಾಕೃತಿಯ ರೂಪದಲ್ಲಿ ಬಂದ್ಬಿಡ್ತಾವ. ಈ ರೀತಿ ಅರ್ಧ ಚಂದ್ರಾಕೃತಿ ರೂಪದಲ್ಲಿ ಬರ್ತಾವ. ಅವು ಹೆಂಗಿರ್ಬೇಕು, ಈ ತರ ಓವಲ್ ಶೇಪ್ ಅಲ್ಲಿ ಇರ್ಬೇಕು. ಬಟ್ ಆದ್ರೆ ಹಿಂಗ ಅರ್ಧ ಚಂದ್ರಾಕೃತಿಯ ರೂಪದಲ್ಲಿ ಬರೋದ್ರಿಂದ ಆ ರೋಗವನ್ನ ಸಿಕ್ಕಲ್ ಸೆಲ್ ಅನೆಮಿಯಾ ಅಂತ ಕರಿತೀವಿ. ಅವಾಗ ಆಕ್ಸಿಜನ್ ಸರಬರಾಜು ಕಮ್ಮಿ ಆಗತ್ತೆ. ಸೊ ದೇಹದ ಭಾಗಗಳಿಗೆ ಏನಂದ್ರ ಆಕ್ಸಿಜನ್ ಸರಬರಾಜು ಕಮ್ಮಿ ಆಗತ್ತೆ. ಅದಾದ ನಂತರ ತಾಲ್ಸೇಮಿಯಾ ಅಂತಂದ್ ಹೇಳಿ ಬರುತ್ತೆ. ತಲಸೇಮಿಯಾ ಅನ್ನೋ ಒಂದು ರೋಗ ದೇಹದೊಳಗಡೆ ಏನಂತಂದ್ ಹೇಳಿದ್ರೆ ಹಿಮೋಗ್ಲೋಬಿನ್ ಕೊರತೆ ಉಂಟಾಗೋದ್ರಿಂದ. ಸೊ ಹಿಮೋಗ್ಲೋಬಿನ್ ಕೊರತೆ ಉಂಟಾಗೋದ್ರಿಂದ HB ಕಮ್ಮಿ ಆಯ್ತಂದ್ರ ತಾಲ್ಸೇಮಿಯಾ ಅಂತಂದ್ ಹೇಳಿ ಒಂದು ರೋಗ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬ್ರೈನ್ ಗೆ ಸಂಬಂಧಪಟ್ಟಿದ್ದು ಹಂಟಿಂಗ್ಸ್ಟನ್ ರೋಗ ಅಂತಂದ್ ಹೇಳ್ತೀವಿ. ಅಂದ್ರೆ ಮೆದುಳಿನ ನರಕೋಶಗಳು ಹಾನಿ ಉಂಟಾಯ್ತು ಅಂದ್ರ ಹಂಟಿಂಗ್ಸನ್ ಅನ್ನೋ ಒಂದು ರೋಗ ಬರುತ್ತ. ಇನ್ನೊಂದು ಪಾರ್ಕಿನ್ಸನ್ ಅಂತಂದ್ ಹೇಳಿ ಜೆನೆಟಿಕ್ ಹೆರಿಡಿಟಿ ಫಾರ್ಮ್ ಪಾರ್ಕಿನ್ಸನ್ ರೋಗ. ಇದು ಮೆದುಳಿನೊಳಗಡೆ ಡೋಪಮೈನ್ ಕೊರತೆ ಉಂಟಾಗುತ್ತೆ. ಸೊ ಡೋಪಮೈನ್ ಅನ್ನೋ ಒಂದು ಥಿಂಗ್ಸ್ ಬರುತ್ತೆ, ಅದ್ರ ಕೊರತೆಯಿಂದ ಏನಂದ್ರೆ ಪಾರ್ಕಿನ್ಸನ್ ಅಂದ್ರೆ ಕೈ ಕಾಲುಗಳ ನಡುಕ ಉಂಟಾಗತ್ತ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಲಂಗ್ಸ್ ಸಂಬಂಧಪಟ್ಟಿದ್ದು ಸಿಸ್ಟಿಕ್ ಫೈಬ್ರೋಸಿಸ್ ಅಂತಂದ್ ಹೇಳ್ತೀವಿ. ರೋಗ ಏನಂದ್ರೆ ಸಿಸ್ಟಿಕ್ ಫೈಬ್ರೋಸಿಸ್ ಅಂದ್ರೆ ಶ್ವಾಸಕೋಶ ಮತ್ತು ಜೀರ್ಣಾಂಗಗಳಲ್ಲಿ ಒಂದು ಲೋಳೆ ಅಂತ ಪದಾರ್ಥ ಉತ್ಪತ್ತಿ ಆಗತ್ತೆ. ಇದರಿಂದ ಉಸಿರಾಟ ಮತ್ತು ಜೀರ್ಣಕ್ರಿಯೆಗೆ ಪ್ರಾಬ್ಲಮ್ ಆಗತ್ತ. ಅದನ್ನ ನಾವು ಸಿಸ್ಟಿಕ್ ಫೈಬ್ರೋಸಿಸ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಮಸಲ್ಸ್ ಗಳಿಗೆ, ಬೋನ್ಸ್ ಗಳಿಗೆ ಬಂದಿರೋದು ಇದೇನಂತಂದ್ರೆ ಡೆಚೆನ್ನೆ ಮಸ್ಕ್ಯುಲಾರ್ ಡಿಸ್ಟ್ರೋಪಿ ಅಂತಂದ್ ಹೇಳ್ತೀವಿ. ಅಂದ್ರೆ ಸ್ನಾಯುಗಳಲ್ಲಿ ಪ್ರೋಟೀನ್ ಕೊರತೆ ಉಂಟಾಗೋದ್ರಿಂದ. ಆಮೇಲೆ ಇನ್ನೊಂದು ಅಕಾಂಡ್ರೋಪ್ಲಾಸಿಯಾ ಅಂತಂದ್ ಹೇಳಿ ಮೂಳೆಗಳ ಬೆಳವಣಿಗೆ ಕುಂಠಿತವಾಗಿ ಡಾರ್ಪಿಸಮ್ ಅಂದ್ರೆ ಗಿಡ್ಡ ಆಗೋದು, ಅದನ್ನ ಅಕಾಂಡ್ರೋಪ್ಲಾಸಿಯಾ ಅಂತಂದ್ ಹೇಳ್ತೀವಿ. ಅದಾದ್ಮೇಲೆ ಸ್ಕಿನ್ ಗೆ ಸಂಬಂಧಪಟ್ಟಿದ್ದು ಅಲ್ಬಿನಿಸಮ್ ಅಂತಂದ್ ಹೇಳಿ. ಅಲ್ಬಿನಿಸಮ್ ಅಂತಂದ್ ಹೇಳಿದ್ರೆ ಮೆಲನಿನ್ ಕಡಿಮೆ ಆಗಿ ಚರ್ಮ ಮತ್ತು ಕೂದಲುಗಳು ಏನಂತಂದ್ ಹೇಳಿದ್ರೆ ಬಿಳಿ ಬಣ್ಣಕ್ಕೆ, ಈಗ ನೋಡ್ರಿ ಬಿಳಿ ಬಣ್ಣದ್ದು ಹಿಂಗೆ ಚುಕ್ಕೆಗಳು ಸ್ಟಾರ್ಟ್ ಆಗ್ತಾವ ಫಾರ್ಮೇಶನ್ ಚರ್ಮದ ಮೇಲೆ, ಅದನ್ನ ಅಲ್ಬಿನಿಸಮ್ ಅಂತ ಕರೀತಾರೆ. ಈ ಮೆಲನಿನ್ ಅನ್ನೋ ಒಂದು ವರ್ಣ ದ್ರವ್ಯ ಬೇಕಾಗತ್ತೆ. ಇದು ಸೂರ್ಯನ ಬಿಸಿಲಿಗೆ ಏನಂತಂದ್ ಹೇಳಿದ್ರೆ ಮೆಲನಿನ್ ಸೀಕ್ರೇಷನ್ ಆಗತ್ತೆ. ನಾರ್ಮಲ್ ಆಗಿ ಸೀಕ್ರೇಷನ್ ಆದ್ರ ನಂತರ ಚಂದ ಅಂದವಾಗಿ ಅಂದ್ರೆ ಗೋಧಿ ಬಣ್ಣ ಈ ತರ ಬರುತ್ತೆ. ಸೊ ಕಮ್ಮಿ ಎಲ್ಲಾದ್ರೂ ಸೀಕ್ರೇಷನ್ ಆಯ್ತು ಅಂತಂದ್ ಹೇಳಿದ್ರೆ ಬಹಳ ಬೆಳ್ಳಗಾಗ್ತಾರೆ. ಸೊ ಮೆಲನಿನ್ ಬಹಳ ಕಮ್ಮಿ ಆಗಬಾರ್ದು. ಅಂದ್ರೆ ಚರ್ಮದ ಬಣ್ಣಕ್ಕೆ ಕಾರಣವಾದಂತಹ ಒಂದು ಪ್ರೋಟೀನ್ ಯಾವ್ದಂದ್ರೆ ಮೆಲನಿನ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಕೂದಲಲ್ಲಿ ಬರುವಂತಹ ಒಂದು ಪ್ರೋಟೀನ್ ಯಾವ್ದಂದ್ರೆ ಕೆರಾಟಿನ್ ಅಂತಂದ್ ಹೇಳ್ತೀವಿ. ಕೂದಲು ಮತ್ತು ಉಗುರುಗಳು ಬರ್ತಾವಲ್ಲ, ಅದರಲ್ಲಿ ಕೆರಾಟಿನ್ ಅನ್ನೋ ಒಂದು ಪ್ರೋಟೀನ್ ಇರುತ್ತೆ. ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಇಲ್ಲಿ ನೋಡ್ರಿ, ಸಂವಿಧಾನ ತಿದ್ದುಪಡಿ ಅಂತಂದ್ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತಂದ್ ಹೇಳ್ತೀವಿ. ಸಂವಿಧಾನ ತಿದ್ದುಪಡಿ ಯಾವ್ದ್ರ ಮುಖಾಂತರ ಮಾಡ್ತಾರ, ಆರ್ಟಿಕಲ್ 368 ಪ್ರಕಾರ ಸಂವಿಧಾನ ತಿದ್ದುಪಡಿಯನ್ನ ಮಾಡ್ತಾರ. ಇದನ್ನ ಎಲ್ಲಿಂದ ಎರವಲು ಮಾಡ್ಕೊಂಡಾರ ಅಂದ್ರ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಮಾಡ್ಕೊಂಡಿದಾರ. ರಿಪೀಟ್ ಆಗಿ ಕೇಳುವಂತ ಕೆಲವೊಂದು ತಿದ್ದುಪಡಿಗಳನ್ನ ಹೇಳ್ತೀನಿ. 1ನೇ ತಿದ್ದುಪಡಿ ನೋಡ್ರಿ, 1ನೇ ತಿದ್ದುಪಡಿ ಇದನ್ನ 1951ರಲ್ಲಿ ತಗೊಂಡ್ ಬರ್ತಾರ.
1951ರಲ್ಲಿ. ಇಲ್ಲಿ ಮೇನ್ ಏನಂತಂದ್ ಹೇಳಿದ್ರೆ 9ನೇ ಅನುಸೂಚಿಯನ್ನ ಸೇರಿಸ್ತಾರ. ಇದು ಯಾವ್ದಕ್ ಸಂಬಂಧಪಟ್ಟೈತೆ? ಭೂ ಸುಧಾರಣಾ ಕಾಯ್ದೆಗಳನ್ನ ತಗೊಂಡ್ ಬಂದೈತೆ. ಸೊ ಈ ಭೂ ಸುಧಾರಣಾ ಕಾಯ್ದೆಗಳನ್ನ ರಕ್ಷಣೆ ಮಾಡೋಕಂತಂದೇಳಿ 9ನೇ ಶೆಡ್ಯೂಲ್ ಅಥವಾ 9ನೇ ಅನುಸೂಚಿಯನ್ನ ಸೇರಿಸಿದಾರ. ಅದಾದ ನಂತರ 7ನೇ ತಿದ್ದುಪಡಿ ಬರುತ್ತಾ 1956ರಲ್ಲಿ. ಸೊ ಇದ್ರ ಪ್ರಕಾರ ರಾಜ್ಯಗಳ ಪುನರ್ವಿಂಗಡಣಾ ಕಾಯ್ದೆ, ಇದನ್ನ ನೆನ್ಪಿಟ್ಕೊಳ್ಳಿ. ರಾಜ್ಯಗಳ ಪುನರ್ವಿಂಗಡಣಾ ಕಾಯ್ದೆ 1956 ಜಾರಿಗೆ ಬರುತ್ತೆ. ಇದ್ರ ಪ್ರಕಾರ ABCD ರಾಜ್ಯಗಳಂತಂದ್ ಹೇಳ್ತೀವಿ, ABCD ರಾಜ್ಯಗಳು. ಸೊ ಇವುಗಳನ್ನ ರದ್ದು ಮಾಡಿ 14 ರಾಜ್ಯ ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನ ಜಾರಿಗೆ ತಗೊಂಡ್ ಬರ್ತಾರೆ 1956ರಲ್ಲಿ. ಅದಾದ ನಂತರ ನೆಕ್ಸ್ಟ್ 42ನೇ ತಿದ್ದುಪಡಿ ಬರುತ್ತೆ ನೋಡ್ರಿ. ಇದನ್ನ ಮಿನಿ ಸಂವಿಧಾನ ಅಂತ ಕರಿತೀವಿ. ಇದ್ರ ಒಳಗಡೆ ಏನ್ ಮಾಡ್ತಾರ ಅಂದ್ರೆ 1976ರಲ್ಲಿ ಸ್ವರ್ಣ ಸಿಂಗ್ ಕಮಿಟಿ ಪ್ರಕಾರ ಫಂಡಮೆಂಟಲ್ ಡ್ಯೂಟೀಸ್ ಗಳನ್ನ ಸೇರಿಸ್ತಾರ. ಸೊ ನೆನ್ಪಿಟ್ಕೊಳ್ರಿ, ಮೂಲಭೂತ ಕರ್ತವ್ಯಗಳನ್ನ 51A ಒಳಗಡೆ, ಆಮೇಲೆ 4 ಭಾಗ A 4A ಒಳಗಡೆ ಸೇರಿಸ್ತಾರ. 4A ಒಳಗಡೆ, ಆಮೇಲೆ ಆರ್ಟಿಕಲ್ 51A ಒಳಗಡೆ ಮೊದಲೇನಂತಂದ್ರೆ ಇದ್ರ 10 ಮೂಲಭೂತಗಳನ್ನ ಸೇರಿಸ್ತಾರ. ಆಮೇಲೆ ಪ್ರಸ್ತಾವನೆಗೆ, ಪ್ರಿಯಾಂಬಲ್ಗೆ ಸಮಾಜವಾದಿ, ಸೋಷಿಯಲಿಸ್ಟ್, ಜಾತ್ಯತೀತ ಸೆಕ್ಯುಲರ್, ಆಮೇಲೆ ಅಖಂಡತೆ ಇಂಟೆಗ್ರಿಟಿ ಅನ್ನೋ 3 ಪದಗಳನ್ನ ಸೇರಿಸ್ತಾರ. ಈ 3 ಇಂಪಾರ್ಟೆಂಟ್ ಇವು. ನೆಕ್ಸ್ಟ್ 44ನೇ ತಿದ್ದುಪಡಿ 1978 ಪ್ರಕಾರ ಸರ್ ಮೊರಾರ್ಜಿ ದೇಸಾಯಿ ಸರ್ಕಾರ ಇರುತ್ತವಾಗ ಅವಾಗ ಏನ್ ಮಾಡ್ತಾರ ಅಂತಂದ್ರೆ ಆಸ್ತಿ ಹಕ್ಕನ್ನ ತೆಗೆದು ಹಾಕ್ತಾರ. ಆರ್ಟಿಕಲ್ 31 ತೆಗೆದು ಹಾಕಿ ಅದನ್ನ ಫಂಡಮೆಂಟಲ್ ರೈಟ್ಸ್ ಅಲ್ಲ ಅದು. ಸೊ ಅದನ್ನ ತೆಗೆದು ಹಾಕಿ ಏನ್ ಮಾಡ್ತಾರ ಅಂದ್ರೆ ಆರ್ಟಿಕಲ್ 300A ಒಳಗಡೆ ಸೇರಿಸ್ತಾರ. ನೀವ್ ಯಾವ್ದಾದ್ರು ಆಸ್ತಿಯನ್ನ ಹೊಂದ್ಬೇಕಂದ್ರೆ ಕಾನೂನಿನ ಪ್ರಕಾರ ಡಾಕ್ಯುಮೆಂಟ್ಸ್ ಇರ್ಬೇಕು ನಿಮ್ಮ ಹತ್ರ. ಆತರ ಆ ರೂಲ್ಸ್ ಅನ್ನ ತಗೊಂಡ್ಬರ್ತಾರ, 300A ಅನ್ನ ಸೇರಿಸ್ತಾರ. ನೆಕ್ಸ್ಟ್ ಆರ್ಟಿಕಲ್ 352 ರೀಸನ್ ಏನಾಗತ್ತ ಅಂತ ಹೇಳಿದ್ರ ಇಂದಿರಾ ಗಾಂಧೀಜಿ ಅವರು ಏನ್ ಮಾಡ್ತಾರ ಅಂದ್ರೆ ತಮ್ಮ PM ಪೋಸ್ಟ್ ಹೋಗುತ್ತಾ, ತಮ್ಮ ಅಧಿಕಾರ ಹೋಗುತ್ತಾ ಅಂತಂದ್ ಹೇಳಿ 1975ರಲ್ಲಿ ಸುಮ್ನೆ ಏನ್ ಮಾಡ್ತಾರ ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿಯನ್ನ ತಗೊಂಡು ಬಂದು ಎಲ್ಲಾ ರಾಜಕೀಯ ನಾಯಕರನ್ನ, ಅಟಲ್ ಬಿಹಾರ್ ವಾಜಪೇಯಿ ಹಿಡ್ಕೊಂಡು, ಮೊರಾರ್ಜಿ ದೇಸಾಯಿ ಹಿಡ್ಕೊಂಡು, LK ಅಡ್ವಾಣಿ, LK ಅಡ್ವಾಣಿ ಅಲ್ಲ, ಇವ್ರನ್ನ ಉಳಿದವ್ರನ್ನೆಲ್ಲರನ್ನ ಏನ್ ಮಾಡ್ತಾರ ಅಂದ್ರೆ ಬಂಧಿಸ್ತಾರ. ಕೇಳಂಗೇ ಇಲ್ಲ, 2 ವರ್ಷದವರೆಗೂ ಬಂಧನದಲ್ಲಿ ಹಾಕ್ಬಿಡ್ತಾರ. ಇಂಥ ರೂಲ್ಸ್ ಅನ್ನ ತಗೊಂಡ್ಬರ್ತಾರ ಇಂದಿರಾ ಗಾಂಧಿ. ಇಂಥವೆಲ್ಲ ಕಮ್ಮಿ ಆಗ್ಬೇಕಂತಂದ ಹೇಳಿ ಆರ್ಟಿಕಲ್ 352 ತಿದ್ದುಪಡಿ ಮಾಡ್ತಾರ. ಇದ್ರೊಳಗಡೆ ಏನ್ ಮಾಡ್ತಾರ ಅಂದ್ರ ಸಶಸ್ತ್ರ ದಂಗೆ, ನೋಡ್ರಿ, ಆಂತರಿಕ ಅಶಾಂತಿ ಎಂಬ ಪದದ ಬದಲಾಗಿ ಏನ್ ಮಾಡ್ತಾರ ಅಂದ್ರ ಸಶಸ್ತ್ರ ದಂಗೆ ಅನ್ನೋ ಒಂದು ಪದವನ್ನ ಆಡ್ ಮಾಡ್ತಾರ, ಸಶಸ್ತ್ರ ದಂಗೆ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡ್ತಾರ ಅಂದ್ರ ಆರ್ಟಿಕಲ್ 20 ಮತ್ತು 21 ಇವೆರಡು ರದ್ದು ಆಗ್ಬಾರ್ದು ಅಂತಂದೇಳಿ. ಆರ್ಟಿಕಲ್ 352 ಜಾರಿ ಇದ್ದಾಗ ಆರ್ಟಿಕಲ್ 20 ಮತ್ತು 21 ರದ್ದಾಗಬಾರ್ದು ಅಂತ ಹೇಳಿ ಈ ತಿದ್ದುಪಡಿಯಲ್ಲಿ ಬರುತ್ತೆ. ನೆಕ್ಸ್ಟ್ 52ನೇ ತಿದ್ದುಪಡಿ ಏನ್ ಹೇಳ್ತೀವಿ ಅಂದ್ರ 1985 ಪ್ರಕಾರ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಇಲ್ಲಿ 10th ಶೆಡ್ಯೂಲ್ ಅನ್ನ ಆಡ್ ಮಾಡ್ತಾರ. ಸೊ 10th ಶೆಡ್ಯೂಲ್ ಅನ್ನ ಆಡ್ ಮಾಡ್ತಾರ, ಆಂಟಿ ಡಿಫ್ಲೆಕ್ಷನ್ ಲಾ ಅಂತ, ಆಂಟಿ ಡಿಫೆಕ್ಷನ್ ಲಾ ಅಂತ ಹೇಳ್ತೀವಿ. ಅದೇ ತರ ನೆಕ್ಸ್ಟ್ ನೋಡ್ರಿ 61ನೇ ತಿದ್ದುಪಡಿ 1989. 61ನೇ ತಿದ್ದುಪಡಿ 1989 ಪ್ರಕಾರ ತುಂಬಾ ಇಂಪಾರ್ಟೆಂಟ್, ಮತದಾನದ ವಯಸ್ಸನ್ನ 21ರಿಂದ 18 ವಯಸ್ಸಿಗೆ ಕಮ್ಮಿ ಮಾಡ್ತಾರ. ಆರ್ಟಿಕಲ್ 326ನ ತಿದ್ದುಪಡಿ ಮಾಡಿ. ಎಲ್ಲಾ ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್. ನೆಕ್ಸ್ಟ್ 73 ಮತ್ತು 74ನೇ ತಿದ್ದುಪಡಿ 1992ರಲ್ಲಿ ಯಾಕೆ ಇಂಪಾರ್ಟೆಂಟ್? 73ನೇ ತಿದ್ದುಪಡಿ ಪ್ರಕಾರ ಪಂಚಾಯತ್ ರಾಜ್ ಅನ್ನ ಅಳವಡಿಕೆ ಮಾಡ್ತಾರ. ಸೊ ಇದನ್ನ ನೋಡ್ರಿ ಎಷ್ಟನೇದು 9ರೊಳಗಡೆ. ಸೊ ಭಾಗ 9ರಲ್ಲಿ. ಆಮೇಲೆ 11ನೇ ಅನುಸೂಚಿ ಆಡ್ ಮಾಡ್ತಾರ. ಆಮೇಲೆ 29 ವಿಷಯಗಳು ಬರ್ತಾವ ಇದ್ರಲ್ಲಿ. ಆಮೇಲೆ 74ನೇ ತಿದ್ದುಪಡಿ ಮಾಡಿ 1992ರಲ್ಲಿ ಇವನ್ನ ಮುನ್ಸಿಪಾಲಿಟಿ ಆಡ್ ಮಾಡ್ತಾರ, ನಗರ ಸ್ಥಳೀಯ ಸಂಸ್ಥೆಗಳನ್ನ ಆಡ್ ಮಾಡ್ತಾರ. ಇದು 9 ಅಂದ್ರೆ A ಒಳಗಡೆ 9A ಒಳಗಡೆ ಆಡ್ ಮಾಡ್ತಾರ. ಆಮೇಲೆ 12ನೇ ಅನುಸೂಚಿಯನ್ನ ಇದರಲ್ಲಿ 18 ವಿಷಯಗಳು ಬರ್ತಾವ. ಇಷ್ಟೆಲ್ಲ ಸೇರಿಸ್ತಾರೆ. ಇವುಗಳು ನಿಮ್ಗೆ ರಿಪಿಟೇಷನ್ಗೋಸ್ಕರ. ಆಮೇಲೆ ನೆಕ್ಸ್ಟ್ ಬಲವಂತ್ ರಾಯ್ ಮೆಹ್ತಾ ಸಮಿತಿ ಅಂತ ಹೇಳಿ ಬರುತ್ತೆ. ಬಲವಂತ್ ರಾಯ್ ಮೆಹ್ತಾ ಸಮಿತಿ ಇದನ್ನ 3 ಹಂತದಂತ ಹೇಳ್ತೀವಿ. ಇನ್ನೊಂದು ಬರುತ್ತಾ ಅಶೋಕ್ ಮೆಹ್ತಾ ಸಮಿತಿ ಅಂತಂದ್ ಹೇಳಿ, ಅದು 2 ಹಂತದ್ದು ಪಂಚಾಯತಿ. ಆಮೇಲೆ LM ಸಿಂಘ್ವಿ ಅಂತಂದ್ ಹೇಳಿ ಒಂದು ಕಮಿಟಿ ಬರುತ್ತೆ. ಈ LM ಸಿಂಘ್ವಿ ಕಮಿಟಿ ಪ್ರಕಾರ ಒಂದು ಸಾಂವಿಧಾನಿಕ ಸ್ಥಾನಮಾನವನ್ನ ಕೊಡ್ತಾರ. ಯಾವ್ದಕ್ಕೆ? ಪಂಚಾಯತಿಗೆ, LM ಸಿಂಘ್ವಿ ಕಮಿಟಿ. ಆಮೇಲೆ ಫಸ್ಟ್ ಎಲ್ಲಿ ಸ್ಟಾರ್ಟ್ ಆಗತ್ತಂದ್ರ ನವಗೌರ್ ಒಳಗಡೆ, ನಾಗೌರ್ ಅಥವಾ ನಗೌರ್ ಅಂತ ಹೇಳಿ, ನಾಗೌರ್ ಅಂತಂದ್ ಹೇಳಿ ರಾಜಸ್ಥಾನದ ಒಂದು ಜಿಲ್ಲೆ ಒಳಗಡೆ ಪಂಚಾಯತಿ ಸ್ಟಾರ್ಟ್ ಆಗತ್ತ ಫಸ್ಟ್ ಟೈಮ್. ಆಮೇಲೆ ನೆಕ್ಸ್ಟ್ ನೋಡ್ರಿ 86ನೇ ತಿದ್ದುಪಡಿ 2002 ಪ್ರಕಾರ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಾನೂನು ಅನ್ನ ಕೊಡಬೇಕು. ಅದು ಶಿಕ್ಷಣದ ಹಕ್ಕು ಅಂತಂದ್ ಹೇಳ್ತೀವಿ. ಒಂದು ಮೂಲಭೂತ ಹಕ್ಕನ್ನ ಆಡ್ ಮಾಡ್ತಾರ.
ಆರ್ಟಿಕಲ್ 21A ಒಳಗಡೆ, ಆರ್ಟಿಕಲ್ 21A ಒಳಗಡೆ ಮೂಲಭೂತ ಹಕ್ಕು ಶಿಕ್ಷಣವನ್ನಾಗಿ ಮಾಡ್ತಾರೆ. ಆಮೇಲೆ ಆರ್ಟಿಕಲ್ 51K ಒಳಗಡೆ ಅಂದ್ರೆ 11ನೇ ಮೂಲಭೂತ ಕರ್ತವ್ಯವಾಗಿ ಸೇರಿಸ್ತಾರ ಆರ್ಟಿಕಲ್ 51K ಒಳಗಡೆ. ಅದಾದ ನಂತರ 91ನೇ ತಿದ್ದುಪಡಿ ಮಾಡಿ 2003ರಲ್ಲಿ ಮಂತ್ರಿ ಮಂಡಲದ ಗಾತ್ರವನ್ನ ಕ್ಯಾಬಿನೆಟ್ ಅಂತಂದ್ ಹೇಳ್ತೀವಲ್ಲ ಅದನ್ನ ಲೋಕಸಭೆಯಲ್ಲಿ ಆಮೇಲೆ ನೆಕ್ಸ್ಟ್ ವಿಧಾನಸಭೆಯಲ್ಲಿ ಏನ್ ಮಾಡ್ತಾರ ಅಂದ್ರ ಓನ್ಲಿ 15% ದಾಟಬಾರ್ದು ಅಂತಂದೇಳಿ. ಲೋಕಸಭೆಯ ಸ್ಥಾನಮಾನ ಏನೈತಲ್ಲ ಕಂಪ್ಲೀಟ್ ಆಗಿ ಅದ್ರದ್ದು 15%, ವಿಧಾನಸಭೆಯದ್ದು ಎಷ್ಟು ಸ್ಥಾನಮಾನಗಳಿದೆಯಲ್ಲ ಅದ್ರದ್ಗಿಂತ 15% ದಾಟಬಾರ್ದು. ಯಾವ್ದು ಮಂತ್ರಿ ಮಂಡಲ ಕ್ಯಾಬಿನೆಟ್ ಅಂತಂದ್ ಹೇಳ್ತೀವಿ. ಅದು 91ನೇ ತಿದ್ದುಪಡಿ 2003ರಲ್ಲಿ. ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಬಂದಿರೋದು 100ನೇ ತಿದ್ದುಪಡಿ 2016ರಲ್ಲಿ ಭಾರತ ಮತ್ತು ಬಾಂಗ್ಲಾ ಗಡಿ ವಿವಾದದ ಬಗ್ಗೆ. 101ನೇ ತಿದ್ದುಪಡಿ 2016ರಲ್ಲಿ GST ಬಗ್ಗೆ. GST ಯಾವಾಗ ಜಾರಿಗೆ ಬರುತ್ತಾ? 2017 ಜುಲೈ 1ನೇ ತಾರೀಕು ಬರುತ್ತೆ. ನೆಕ್ಸ್ಟ್ 102ನೇ ತಿದ್ದುಪಡಿ 2018ರಲ್ಲಿ. 102ನೇ ತಿದ್ದುಪಡಿ NCBC ಅಂತಂದ್ ಹೇಳ್ತೀವಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಆರ್ಟಿಕಲ್ 338B ಅಂತಂದ್ ಹೇಳ್ತೀವಿ. ಸೊ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 103ನೇ ತಿದ್ದುಪಡಿ 2019ರಲ್ಲಿ EWS ಜಾರಿಗೆ ಬರುತ್ತ. 10% ಮೀಸಲಾತಿಯನ್ನ ಇಲ್ಲಿ ಆರ್ಟಿಕಲ್ 15 ಕ್ಲಾಸ್ 6, ಆರ್ಟಿಕಲ್ 16 ಕ್ಲಾಸ್ 6 ತಿದ್ದುಪಡಿ ಮಾಡ್ತಾರ. ನೆಕ್ಸ್ಟ್ 104ನೇ ತಿದ್ದುಪಡಿ ಇದರಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ಸ್ ಗಳನ್ನ ತೆಗೆದು ಹಾಕ್ತಾರ. ಮೊದಲು ಏನಂದ್ರೆ ಲೋಕಸಭೆಯಲ್ಲಿ 2 ಜನ ಆಂಗ್ಲೋ ಇಂಡಿಯನ್ಸ್ ಅನ್ನ, ವಿಧಾನಸಭೆಯಲ್ಲಿ 1 ಆಂಗ್ಲೋ ಇಂಡಿಯನ್ ಅನ್ನ ಸೇರಿಸ್ತಾ ಇದ್ರು, ನಾಮನಿರ್ದೇಶನ ಮಾಡ್ತಾ ಇದ್ರು. ಸೊ ರಾಷ್ಟ್ರಪತಿಯವರು ಅದನ್ನ ತೆಗೆದು ಹಾಕ್ತಾರ. ನೆಕ್ಸ್ಟ್ SC ST ಮೀಸಲಾತಿಯನ್ನ 10 ವರ್ಷ ಮುಂದ್ ಹಾಕ್ತಾರ 104ನೇ ತಿದ್ದುಪಡಿ. ನೆಕ್ಸ್ಟ್ 105ನೇ ತಿದ್ದುಪಡಿ 2021 ಪ್ರಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಏನಿರ್ತಾವಲ್ಲ, ಸೊ ಅವ್ರಿಗೆ SC BC ಗುರುತಿಸುವ ಅಧಿಕಾರವನ್ನ ಕೊಡ್ತಾರ. 105ನೇ ತಿದ್ದುಪಡಿ ಹಿಂದುಳಿದ ವರ್ಗಗಳಿಗೆ OBC ಲಿಸ್ಟ್ ಅಂತಂದ್ ಹೇಳ್ತೀವಿ, OBC ಲಿಸ್ಟ್. ಆಮೇಲೆ 106ನೇ ತಿದ್ದುಪಡಿ ರೀಸೆಂಟ್ ಆಗಿ 2023 ನಾರಿ ಶಕ್ತಿ ವಂದನಾ ಅಧಿನಿಯಮದ ಪ್ರಕಾರ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಇಲ್ಲಿ ಏನ್ ಮಾಡ್ತಾರ ಅಂದ್ರ 33% ಜಾಸ್ತಿ ಮೀಸಲಾತಿಯನ್ನ ಮಹಿಳೆಯರಿಗೆ ಜಾಸ್ತಿ ಮಾಡ್ತಾರ. ಇಷ್ಟು ಪಾಯಿಂಟ್ಸ್ ಗಳು ಯಾವ್ದ್ರಲ್ಲಿ? ತಿದ್ದುಪಡಿಗಳಲ್ಲಿ.